ಗೋಖಲೆಯ ಸಮಸ್ತ ಶ್ರೋತೃಗಳಿಗೂ ಹಾಗೂ ನೇರ ಪ್ರಸಾರದಲ್ಲಿ ಇದನ್ನು ವೀಕ್ಷಿಸ್ತಾ ಇರುವಂಥ ಎಲ್ಲ ಸನ್ಮಿತ್ರರಿಗೂ ಪ್ರೀತಿಪೂರ್ವಕವಾದ ನಮಸ್ಕಾರಗಳು. ನಿನ್ನೆ ನಾವು ಸಾವರ್ಕರರ ಬದುಕಿನ ಆರಂಭದ ದಿನಗಳನ್ನು, ಅವರ ಈ ವಾಕ್ಯದ ಅರ್ಥ ವಿಸ್ತಾರ ಹೇಗಿರ್ಬೋದೋ ಗೊತ್ತಿಲ್ಲ, ಅವರ ಅವತಾರದ ಕಾರಣಗಳನ್ನು ಕೂಡ ಆಲೋಚನೆ ಮಾಡಿದ್ವಿ. ಪ್ರತಿಯೊಂದು ಒಂದು ಅವತಾರವೇ, ಯಾರಾದರೂ ಒಂದು ಹುಟ್ಟಲಿಕ್ಕೆ ಏನಾದರೂ ಒಂದು ಕಾರಣ ಇರಬೇಕು ಅಂತ ನಾನು ಯಾವಾಗಲೂ ಭಾವಿಸ್ತೀನಿ. ಒಂದು ಕೆಡುಕು ಮಾಡಿ ಸಮಾಜವನ್ನು ಉದ್ಧಾರ ಮಾಡ್ತಿರ್ತಾರೆ, ಇಲ್ಲ ಒಳ್ಳೆಯದನ್ನಾದರೂ ಮಾಡ್ತಿರ್ತಾರೆ. ಪ್ರತಿಯೊಬ್ಬರು ಏನೋ ಒಂದು ಕಾರಣಕ್ಕೆ ಹುಟ್ಟುತ್ತಾರೆ. ಆದರೆ ಸಾವರ್ಕರ್ ಅಂಥವರದ್ದು ತುಂಬ ವಿಶೇಷವಾದ ಪ್ರಯತ್ನ. ಯಾಕೆ ಅಂತಂದರೆ, ಹುಟ್ಟು ಯಾಕೆ ಬಹಳ ವಿಶೇಷವಾದ್ದು ಅಂತಂದರೆ, ಅಂಥವರು ಬಹುಶಃ ಶತಮಾನಕ್ಕೊಮ್ಮೆ ಹುಟ್ಟುತ್ತಾರೆ. ಯುಗ ಪುರುಷರು ಅಂತ ಸುಮ್ಮನೆ ಕರೆಯುವಂಥದ್ದಲ್ಲ, ಅವರೆಲ್ಲರೂ ಶತಮಾನಕ್ಕೊಮ್ಮೆ ಹುಟ್ಟಬಲ್ಲಂಥವರು ಮಾತ್ರ ಆಗಿರೋದ್ರಿಂದ ಅಂಥವ್ರನ್ನ ತುಂಬ ವಿಶೇಷವಾಗಿ ಆಲೋಚಿಸ್ಬೋದು ಅಂತ ನನಗನ್ಸುತ್ತೆ. ಸಾವರ್ಕರ್ ಅವರ ಜೀವನವನ್ನು ನೋಡ್ತಾ ಇದ್ದಾಗ ಏನು ಪ್ರಭಾವಿ ಮತ್ತು ಇನ್ಸ್ಪೈರಿಂಗ್ ಅಂತ ಅನಿಸುತ್ತೋ, ಅವರ ವಿಚಾರಧಾರೆಯೂ ಅಷ್ಟೇ. ನಮ್ಮಲ್ಲಿ ಅನೇಕರಿಗೆ ಸಾವರ್ಕರ್ರ ಹಿಂದುತ್ವ ಅಂತಂದರೆ ಬಹಳ ಪ್ರೀತಿ ಇದೆ. ಹಿಂದುತ್ವ ಅಂತಂದರೆ ಸಾವರ್ಕರ್ದು ಅಂತ. ಆದರೆ ನಿಜವಾಗ್ಲೂ ಸಾವರ್ಕರ್ ಹಿಂದುತ್ವದ ಪರಿಪೂರ್ಣ ವಿಶ್ಲೇಷಣೆಯನ್ನು ನಾವು ಮಾಡಲಿಲ್ಲ, ಅಥವಾ ಸಾವರ್ಕರ್ ವಿರೋಧಿಗಳು ಮಾಡಲಿಲ್ಲ. ಸಾವರ್ಕರ್ ವಿರೋಧಿಗಳು ಎಲ್ಲಿವರೆಗೂ ಇದ್ದಾರೆ ಅಂದರೆ ಬೇಕಂತ ಅದನ್ನು ಮುಚ್ಚಿಡುವಂಥ ಪ್ರಯತ್ನ ಮಾಡಿದರು ಅಂತ. ಹೀಗಾಗಿ ನಾನು ಈ ಸೀರೀಸ್ನ ಉದ್ದಕ್ಕೂ ಅಲ್ಲಲ್ಲಿ ಸಾವರ್ಕರ್ರ ವಿಚಾರಧಾರೆಯನ್ನು ಜೀವನದೊಂದಿಗೆ ಹಂಚಿಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತಿರ್ತೀನಿ. ಮೊದಲನೇ ಒಂದು ನನಗೆ ಬಹಳ ವಿಶೇಷ ಅನಿಸೋದು, ಸಾವರ್ಕರ್ ತಾವು ವಿದೇಶದಿಂದ ಬಂದಾಗ ಅವರ ಆಲೋಚನೆಗಳು ಬದಲಾಗಿರೋದು ತುಂಬ ಚೆನ್ನಾಗಿ ಗೊತ್ತಾಗುತ್ತೆ ನಮಗೆ. ಭಾರತದಿಂದ ವಿದೇಶಕ್ಕೆ ಹೋಗುವಾಗ ಅವರ ಮಾನಸಿಕ ಸ್ಥಿತಿ ಇತ್ತಲ್ಲ, ಅದು ಆಲೋಚನೆ ಮಾಡ್ತಿದ್ದಂಥ ಶೈಲಿಗೂ, ಅವರು ಮರಳಿ ಭಾರತಕ್ಕೆ ಬಂದು ಇಲ್ಲಿಂದ ಕಾಲಾಪಾನಿ ಜೈಲಿನಲ್ಲಿದ್ದು ಅಲ್ಲಿನ ವಾತಾವರಣವನ್ನು ನೋಡಿದಾಗ ಅಲ್ಲಿ ನಡೀತಾ ಒಂದು ಶಾಂತವಾಗಿರುವಂಥ ಮನಸ್ಥಿತಿಯಿಂದ, ಇವೆಲ್ಲ ಜಂಜಡಗಳಿಂದ, ಈ ಸ್ವಾತಂತ್ರ್ಯದ ಹೋರಾಟ ಎನ್ನುವಂಥ ಈ ಎಲ್ಲ ಜಂಜಡಗಳಿಂದ ಮುಕ್ತವಾಗಿ ಶಾಂತವಾಗಿ ಆ ಪರಿಸ್ಥಿತಿಯನ್ನು ಅವಲೋಕಿಸಿದಾಗ ಅವರಲ್ಲಿ ಬಂದಿರುವಂಥ ಬದಲಾವಣೆಗಳಿದೆಯಲ್ಲ, ಅದನ್ನು ನಾವು ಗಮನಿಸಬೇಕು ಅಂತ. ಅದು ಆನಂತರ ಅವರಲ್ಲಾಗಿರುವಂಥ ಚೇಂಜಸ್ ಅಪರೂಪದ್ದು ಅಂತ ನನಗೆ ಯಾವಾಗಲೂ ಅನಿಸುತ್ತೆ. ಸಾವರ್ಕರ್ ಬರಹಗಳನ್ನು, ಅವರ ಆಲೋಚನೆಗಳನ್ನು ಸೂಕ್ಷ್ಮವಾಗಿ ಗಮನಿಸಿದಾಗ ಗೊತ್ತಾಗುವಂಥ ಸಂಗತಿಗಳಲ್ಲಿ ಒಂದು. ಕಾಲಾಪಾನಿಯಲ್ಲಿದ್ದಾಗಲೇ ಅವರು ಅನೇಕ ಮತಗ್ರಂಥಗಳನ್ನು ಓದಲಿಕ್ಕೆ ಸಾಧ್ಯವಾಗಿದ್ದು, ವಿಶೇಷವಾಗಿ ಕುರಾನ್ನೂ ಕೂಡ. ಆಗಲೇ ಅವರಿಗೆ ಮುಸಲ್ಮಾನರ ನಿಜವಾದ ಚಿಂತನೆಗಳೇನು ಅಂತ ಗೊತ್ತಾಗಿದ್ದು. ಅಲ್ಲಿವರೆಗೂ ಸಾವರ್ಕರ್ಗೆ ಮುಸಲ್ಮಾನರ ಮೇಲೆ ಈ ವಿರೋಧ ಅಂತ, ಈ ವಿರೋಧಿಗಳೇನು ಹೇಳ್ತಾರಲ್ಲ, ಆ ಥರದ್ದೇನೂ ಇರಲೇ ಇಲ್ಲ. ಅವರು ಭಾರತ ಅನ್ನೋದು ಎಲ್ರಿಗೂ ಸೇರಿದ್ದು ಅಂತಾನೇ ಭಾವಿಸುವಂಥ ವ್ಯಕ್ತಿಯಾಗಿದ್ದರು. ಆನಂತರ ಆಮೂಲಾಗ್ರವಾಗಿ ಬದಲಾವಣೆ ಆಗುತ್ತೆ. ಹೀಗಾಗಿ ಸಾವರ್ಕರ್ ಚಿಂತನೆಗಳು ಅಂತ ನಾವೇನಾದರೂ ನೋಡೋದಿದ್ರೆ ಅದು ಬಹುಶಃ ಅವರು ಕಾಲಾಪಾನಿಯಿಂದ ಮರಳಿ ಬಂದ ಮೇಲೆ ಅಂತ. ನಾನು ನಿಮ್ಮ ಜೊತೆ ಹಂಚ್ಕೊಳ್ತೀನಿ. ಎಷ್ಟು ಸಾವರ್ಕರ್ರ ಆಲೋಚನೆಗಳಲ್ಲಿರುವಂಥ ಸಾಮರ್ಥ್ಯ ನೋಡಿ. ಸಾವರ್ಕರ್ರು ಈ ಬ್ರಿಟಿಷರು ಸೃಷ್ಟಿಸ್ತಾ ಇದ್ದ ಹೊಸ ಪದಗಳನ್ನು ಮತ್ತು ಅದನ್ನು ಸಂಭ್ರಮಿಸ್ತಾ ಇದ್ದ ಕಾಂಗ್ರೆಸ್ಸಿಗರ ಕುರಿತಂತೆ ಬರೀತಾರೆ. ಹೇಗಿರುತ್ತೆ ಅಂತಂದರೆ, ಯಾವುದಾದ್ರೂ ಒಬ್ಬ ವ್ಯಕ್ತಿಯನ್ನು ಸೋಲಿಸಲಿಕ್ಕೆ, ಇದನ್ನು ಅರವಿಂದರು ತಮ್ಮ ಸಾಹಿತ್ಯದಲ್ಲಿ ಹೇಳ್ತಾರೆ. ಕಾಂಗ್ರೆಸ್ ಹೇಗಾಗಿದೆ ಅಂತಂದರೆ, ಅರವಿಂದರ ಕಾಲದಲ್ಲಿ ಅರವಿಂದರು ಹೇಳುವಂಥದ್ದು, ತನ್ನ ವಿರೋಧಿಗಳನ್ನು ಬಗ್ಗು ಬಡಿಲಿಕ್ಕೆ ಆ ವಿರೋಧಿಗಳಲ್ಲಿ ಇಲ್ಲದೇ ಇರುವಂಥ ಒಂದು ವಿಚಾರವನ್ನು ಹೇಳುತ್ತೆ. ಹೇಳಿ ಅದನ್ನೇ ಎಷ್ಟು ಪ್ರಚಾರ ಮಾಡುತ್ತೆ ಅಂತಂದರೆ, ವಿರೋಧಿಗಳು ನಾವು ಅದಲ್ಲ ಅಂತ ಡಿಫೆನ್ಸಿವ್ ಆಗಿ ಹೋರಾಟ ಮಾಡೋದ್ರಲ್ಲೇ ಬದುಕು ಕಳೆದು ಬಿಡ್ತಾರೆ. ನಾನು ಭಾಳ ಬಾರಿ ಹೇಳ್ತಿರ್ತೇನಲ್ಲ, ಅರವಿಂದರ ವಿಚಾರಧಾರೆಯನ್ನು ಮುಂದುವರಿಸೋದಾದರೆ, ಇವತ್ತು ನೋಡಿ ಎಲ್ಲ ರೈಟಿಸ್ಟ್ಗಳನ್ನು ಕೋಮುವಾದಿಗಳು ಅಂತ ಕರೀತಾರೆ, ಹಿಂದೂವಾದಿಗಳನ್ನು ಕೋಮುವಾದಿಗಳು ಅಂತ ಕರೀತಾರೆ. ಕೋಮುವಾದ ಅಂತಂದರೆ ಏನು? ನನ್ನದ್ದೇ ಸತ್ಯ ಅಂತ ಹೇಳೋದು. ನನ್ನ ಕೋಮುಂದೇ ಸತ್ಯ, ನಾನು ನಂಬಿರುವ ದೇವರೇ ಸತ್ಯ, ನಾನು ನಂಬಿರುವ ಪ್ರವಾದಿಯೇ ಸತ್ಯ, ನಾನು ನಂಬಿರುವ ಪುಸ್ತಕವೇ ಸತ್ಯ. ಇದನ್ನು ಬಿಟ್ಟು ಬೇರೆ ಯಾರಾದರೂ ಹೇಳೋದಿದ್ರೆ ಅವನನ್ನು ಕೊಲ್ಲಬೇಕು ಅಂತ ಸರ್ ತನ್ಸಜುದ ಅಂತ ಹೇಳೋದು ಕೋಮುವಾದ. ಯಾವತ್ತಾದರೂ ಹಿಂದೂಗಳು ಹಿಂಗೆ ಹೇಳೋದನ್ನು ಕೇಳಿದ್ದೀರಾ? ಸರಿ, ನೀವು ಏನಾದರೂ ಹಾಗೆ ಹೇಳೋದಿದ್ರೆ ದ್ವೈತಾದ್ವೈತ ವಿಶಿಷ್ಟಾದ್ವೈತಗಳು ಕಿತ್ತಾಡೋದು ಯಾವುದು ಹಂತಕ್ಕೆ? ವೈಚಾರಿಕ ಸಂಘರ್ಷ, ವೈಚಾರಿಕ ಘರ್ಷಣೆಗಳು ನಡೆಯುತ್ತೆ. ಅಫ್ಕೋರ್ಸ್ ಒಪ್ಕೊಳ್ಬೋದಾಗಿರುವಂಥ ಸಂಗತಿ. ಆದರೆ ಯಾವತ್ತಾದರೂ ಯಾರ್ದಾದ್ರೂ ಸರ್ ತನ್ಸಜುದ ಮಾಡಿದ್ದನ್ನು ಕೇಳಿದ್ದೀರಾ? ನನ್ನೊಂದಿಗೆ ನೀನು ವಾದದಲ್ಲಿ ಸೋತ ನಂತರ ನಾನು ನಿನ್ನ ತಲೆಯನ್ನು ಕಡಿಯುತ್ತೇನೆ ಅಂತ ಏನಾದರೂ ಕೇಳಿದ್ದೀರಾ? ಎಲ್ಲಿಗೂ ಆಗಲಿಲ್ಲ ಹಾಗೆ. ಅಂದರೆ ಭಾರತದಲ್ಲಿ ಈ ಥರದ ಪ್ರಕ್ರಿಯೆ ಇರಲಿಲ್ಲ. ಆದರೆ ಕಾಂಗ್ರೆಸ್ಸಿಗರು ಹೆಂಗೆ ಮಾಡಿದರು ಅಂತಂದರೆ, ತಮ್ಮ ವಿರೋಧಿಗಳಲ್ಲಿ ಇಲ್ಲದೆ ಇರುವಂಥ ಈ ಪದವನ್ನು ಸೃಷ್ಟಿ ಮಾಡೋದು. ಅದು ಕೋಮುವಾದ ಇರಬಹುದು, ಅಥವಾ ಈ ಲೆಫ್ಟಿಸ್ಟ್ಗಳು ಹೊಸ ಹೊಸ ಪದ ತರ್ತಾಳಲ್ಲ, ಅವರು ಅವಾರ್ಡ್ ವಾಪಸಿ ಅನ್ನೋಂಥದ್ದು ಒಂದು ಹೊಸ ಪದ ಸೃಷ್ಟಿ ಮಾಡಿದ್ರು. ಹೆಂಗೆ ಮಾಡಿಬಿಟ್ರು ಅಂತಂದರೆ, ಅವಾರ್ಡ್ ವಾಪಸ್ ಮಾಡಿದವರೆಲ್ಲ ಹೀರೋಗಳಾಗ್ಬಿಟ್ರು, ನಮಗೆ ಗೊತ್ತಿರಲಿಲ್ಲ.
ಲಿಂಚಿಂಗ್ ಅನ್ನೋ ಪದವನ್ನು ನಾವು ಯಾವತ್ತೂ ಕೇಳೇ ಇರಲಿಲ್ಲ, ಅಥವಾ ಕೇಳಿದ್ರು ಅದು ಇಷ್ಟು ದೊಡ್ಡ ವ್ಯಾಪಕವಾಗಿರುವಂಥ ಸಂಗತಿ ಆಗಿರಲಿಲ್ಲ. ಯಾರೋ ಒಬ್ಬರು ಅಖಲಾಕ್ ಅನ್ನುವಂಥ ಒಬ್ಬ ವ್ಯಕ್ತಿ ತೀರ್ಕೊಂಡ ತಕ್ಷಣ ಲಿಂಚಿಂಗ್ ಅಂತ ಹೆಂಗೆ ಸೃಷ್ಟಿ ಮಾಡಿದ್ರು ಅಂತಂದರೆ, ನಮಗೇ ಗೊತ್ತಿಲ್ಲದಂತೆ ನಾವು ಹೇಳಿದ್ವಿ ಇಲ್ಲ ಹಿಂದೂ ಧರ್ಮದಲ್ಲಿ ಯಾರು ಲಿಂಚ್ ಮಾಡಲ್ಲ, ನಾವು ಹಂಗಲ್ಲ. ಎಷ್ಟು ಹೇಳ್ಕೊಳ್ಬೇಕಾದ ಸ್ಥಿತಿ ಬಂತು ಅಂತಂದರೆ ನಮಗೇ ಗೊತ್ತಿಲ್ಲದಂತೆ ಅವರು ತೋಡಿದ ಕೆಡ್ಡದಲ್ಲಿ ನಾವು ಹೋಗಿಬಿದ್ವಿ. ಇದು ಇವತ್ತಿನ ಚಾಳಿ ಅಲ್ಲ. ಸಾವರ್ಕರ್ ಇದನ್ನು ತಮ್ಮ ಕಾಲದಲ್ಲೇ ಗುರುತಿಸ್ತಾರೆ. ಸಾವರ್ಕರ್ ಹೇಳ್ತಾರೆ, ಕೆಲವೊಂದು ಪದಗಳನ್ನು ನೇರವಾಗಿ ಹೇಳೋದು ಬಿಟ್ಟು ಬೇರೆ ದಿಕ್ಕಿನಲ್ಲಿ ಹೇಳಿದ್ರೆ ವಿಪರೀತ ಅರ್ಥವನ್ನು ಕೊಡುತ್ತೆ ಅಂತ, ಅಥವಾ ಅದನ್ನು ಒಪ್ಪಿಕೊಳ್ಳಿಕ್ಕೆ ಸಾಧ್ಯ ಆಗಲ್ಲ ಅಂತ. ಉದಾಹರಣೆಗೆ, ನನ್ನ ತಂದೆ ವೃದ್ಧರಾಗಿದ್ದಾರೆ, ಸಾವರ್ಕರ್ ಹೇಳೋದು ನನ್ನ ಮಾತಲ್ಲ ಇದು. ನನ್ನ ತಂದೆ ವೃದ್ಧರಾಗಿದ್ದಾರೆ ಅನ್ನೋದನ್ನ ನನ್ನ ತಂದೆ ಹಣ್ಣು ಮುದುಕ ಹೇಳ್ಬೋದಲ್ವ, ಹಣ್ಣು ಮುದುಕ ಅಂತ. ಹಣ್ಣು ಮುದುಕರಾಗಿದ್ದಾರೆ, ಕರೆಕ್ಟ್, ಅಲ್ಲಿವರೆಗೂ ಅಕ್ಸೆಪ್ಟ್ ಮಾಡ್ಬೋದು. ಆದರೆ ಇದನ್ನು ಸ್ವಲ್ಪ ಚೇಂಜ್ ಮಾಡಿ ನನ್ನ ತಂದೆ ವಿರೂಪರಾಗಿದ್ದಾರೆ ಅಂದರೆ ಮೀನಿಂಗ್ ಇಸ್ ಸೇಮ್. ಅವ್ರು ಹಣ್ಣು ಮುದುಕರಾಗೋದು, ಅವ್ರು ವಿರೂಪರಾಗೋದು ಸಹಿಸ್ಕೊಳ್ಳಿಕ್ಕಾಗತ್ತ, ವಿರೂಪರಾಗಿದ್ದಾರೆ ಅನ್ನೋದನ್ನ. ಆದರೆ ಇವ್ರು ಹೆಂಗೆ ಮಾಡ್ತಾರೆ ಅಂತಂದರೆ, ಇಂಥ ಪದಗಳನ್ನು ಸೃಷ್ಟಿ ಮಾಡಿ ತಲೆ ಮೇಲೆ ಹೊರಸಿದ ತಕ್ಷಣ ನಮಗೆ ಗೊತ್ತಿಲ್ಲದಂತೆ ಬಡದಾಡಬೇಕಾದ ಸಂಗತಿ ಬರುತ್ತೆ ಅಂತ ಅವ್ರು ಹೇಳ್ತಾರೆ. ಇದಕ್ಕೆ ಅವ್ರು ಹೇಳ್ತಾರೆ, ಹಿಂದಿನ ದಿನಗಳಲ್ಲಿ ಅಥವಾ ಬ್ರಿಟಿಷರು ಭಾರತಕ್ಕೆ ಬಂದಾಗ ಎಲ್ಲ ಭಾರತೀಯರನ್ನ ನೇಟಿವ್ಸ್ ಅಂತ ಕರೀತಿದ್ರು. ನೇಟಿವ್ಸ್ ಅಂದರೆ ಸ್ಥಳೀಯರು, ಇವರು ಇಲ್ಲವರು, ನಾವು ಸುಪೀರಿಯರ್ಸ್, ಇವರು ನೇಟಿವ್ಸ್ ಅಂತ. ಈ ನೇಟಿವ್ಸ್ ಅನ್ನೋ ಪದ ಸಾವರ್ಕರ್ ಹೇಳೋದನ್ನೇ ಓದ್ತೀನಿ ನಾನು. ಈ ಹಿಂದೆ ಎಲ್ಲ ಹಿಂದಿಗಳನ್ನು ನೇಟಿವ್ ಎಂದು ಹಿಂದಿ ಜನರೇ ಕರೀತಾ ಇದ್ರು. ವಾಸ್ತವಿಕವಾಗಿ ಆಂಗ್ಲರೇ ಭಾರತೀಯರನ್ನು ಅಸಭ್ಯ, ಸುಧಾರಿಸದ, ಅನಾಗರಿಕ ಎಂಬ ಪದದಲ್ಲಿ ಬಳಸಿದ ಪದ ಇದು, ಅರ್ಥದಲ್ಲಿ ಬಳಸಿದ ಪದ ಇದು. ಆದರೆ ಅರ್ಥ ತಿಳಿಯದೆಯೋ ಅಥವಾ ಉಪೇಕ್ಷೆಯಿಂದಲೋ ನಮ್ಮ ಜನ ಸ್ವಂತಕ್ಕೆ ನೇಟಿವ್ ಅಂತ ಕರೆಸ್ಕೊಂಡ್ರಲ್ಲದೆ ರಾಷ್ಟ್ರೀಯ ಸಭೆಯ ಹಳೆಯ ಬರವಣಿಗೆಯಲ್ಲಿ ಈ ಶಬ್ದವನ್ನ ಭಾರತೀಯ ಅನ್ನೋ ಅರ್ಥದಲ್ಲಿ ನಾವೇ ಬಳಸ್ಬಿಟ್ವಿ ಅಂತ. ನೇಟಿವ್ ಅನ್ನೋದನ್ನ ಬ್ರಿಟಿಷರು ಯಾತಕ್ಕೆ ಬಳಸ್ತಾ ಇದ್ರು ಅಂತಂದ್ರೆ, ಇವರು ಅಸಭ್ಯರು, ಇವರು ಅನಾಗರಿಕರು, ಇವರು ಕೆಲಸಕ್ಕೆ ಬಾರದವರು, ಇವರು ನೇಟಿವ್ ಜನಾಂಗ ಅಂತ. ನಾವು ಅದನ್ನು ಹೆಂಗೆ ಬಳಸಿದ್ವಿ ಅಂದರೆ, ಭಾರತೀಯರು ಅನ್ನೋ ಪದಕ್ಕೆ ಪರ್ಯಾಯ ಪದ ಯಾವುದು ಅಂದರೆ ನೇಟಿವ್ ಅಂತ ನಮ್ಮನ್ನೇ ಹೇಳ್ಕೊಳ್ಳೋದು, ವಿ ಆರ್ ನೇಟಿವ್ಸ್ ಅಂತ. ಸಾವರ್ಕರ್ ಆಕ್ಷೇಪ ವ್ಯಕ್ತಪಡಿಸ್ತಾರೆ. ಈ ಆಕ್ಷೇಪದ ಪೀಠಿಕೆ ಯಾಕಾಗ್ತಾರೆ ಅಂತಂದ್ರೆ ಮುಂದೆ ಹೇಳ್ತಾರೆ ಅವರು. ಮುಂದೆ ತಿಲಕರ ರಾಷ್ಟ್ರೀಯ ಪಕ್ಷ ಉದಯವಾದಾಗ ಅವರ ಶತ್ರುಗಳು ಅವರನ್ನು ಎಕ್ಸ್ಟ್ರೀಮಿಸ್ಟ್ಗಳು ಅಂತ ಕರೆದ್ರು. ಎಕ್ಸ್ಟ್ರೀಮಿಸ್ಟ್ ಅನ್ನೋ ಪದಕ್ಕೆ ಅರ್ಥ ಕೊಡಬಹುದಾದ್ರೆ ಉಗ್ರವಾದಿಗಳು ಅಂತ, ಉಗ್ರಗಾಮಿಗಳು ಅಥವಾ ಉಗ್ರವಾದಿಗಳು ಅಂತ ಅರ್ಥ. ಯಾರಿಗೆ ಈ ಶಬ್ದ ನಿಂದನೆಯ ಅರ್ಥವಾಗಿರಲ್ವಲ್ಲೋ ಅವರೆಲ್ಲರೂ ತಮ್ಮನ್ನು ತಾವು ಐ ಆಮ್ ಆನ್ ಎಕ್ಸ್ಟ್ರೀಮಿಸ್ಟ್ ಅಂತ ಹೆಮ್ಮೆಯಿಂದ ಕರ್ಕೊಂಡ್ರು ಅಂತ. ಎಕ್ಸ್ಟ್ರೀಮಿಸ್ಟ್ ಅಂದ್ರೆ ಉಗ್ರವಾದಿ ಅಂತ, ಅವನು ತೀವ್ರವಾದಿ ಅಂತ ತನ್ನಂತಾನು ಹೆಮ್ಮೆಯಿಂದ ಕರ್ಕೊಂಡ್ರು ಅಂತ. ಎಲ್ಲಿವರೆಗೂ ಅಂತಂದರೆ, ಈ ದೇಶದ ಅನೇಕ ನಾನ್ ಕಾಂಗ್ರೆಸ್ಸಿ ಅಥವಾ ಕಾಂಗ್ರೆಸ್ಸಿನ ಮಂದಗಾಮಿತನ, ಮಂದ ಚಿಂತನೆಯನ್ನು ಒಪ್ಪಿಕೊಳ್ಳದ ಜನ ತಮ್ಮನ್ನು ತಾವು ಎಕ್ಸ್ಟ್ರೀಮಿಸ್ಟ್ಗಳು ಅಂತ ಮುಕ್ತವಾಗಿ ಕರ್ಕೊಂಡ್ರು. ಗೊತ್ತೇ ಇರಲಿಲ್ಲ ಅವರಿಗೆ, ಇವರೇ ತೋಡಿದ ಕೆಡ್ಡದೊಳಗೆ ಅವರೇ ಹೋಗ್ಬಿದ್ರು ಅಂತ. ಮುಂದೆ ಸ್ವಲ್ಪ ಮಟ್ಟಿಗೆ ಇದನ್ನ ಅರ್ಥ ಮಾಡಿಕೊಂಡ ತಿಲಕರು ತಮ್ಮ ಪಕ್ಷಕ್ಕಾದರೂ ಉಗ್ರ ಅಂತ ಹೇಳಿದೆ ಅದನ್ನು ರಾಷ್ಟ್ರೀಯ ಅಂತ ಕರೆದುಕೊಳ್ಳಲು ಆರಂಭಿಸಿದರು ಅಂತ. ಇಂಟ್ರೆಸ್ಟಿಂಗ್ಲಿ ಇವತ್ತಿಗೂ ನಮ್ಮ ಪಠ್ಯ ಪುಸ್ತಕದಲ್ಲಿ ಕಾಂಗ್ರೆಸ್ನಲ್ಲಿ 2 ವಿಭಾಗಗಳಿದ್ದು. ಯಾವುದು ಅಂತ ಕೇಳಿದರೆ ಮಂದಗಾಮಿಗಳು ಮತ್ತು ಉಗ್ರಗಾಮಿಗಳು. ನಾನೇ ಓದಿ ಎಕ್ಸಾಮ್ ಬರೆದಿದ್ದೀನಿ. ನಾವೆಲ್ಲರೂ ಈಗಲೂ ಹಾಗೆ ಓದ್ತಾ ಇರೋದು. ಮಂದಗಾಮಿಗಳು, ಉಗ್ರಗಾಮಿಗಳನ್ನ ಆರಂಭದಲ್ಲಿ ಇಂಗ್ಲಿಷ್ನಲ್ಲಿ ಎಕ್ಸ್ಟ್ರೀಮಿಸ್ಟ್ ಅಂತ ಕರೀತಿದ್ರಲ್ಲ, ಕಾಲಕ್ರಮದಲ್ಲಿ ಉಗ್ರಗಾಮಿಯನ್ನ ಟ್ರಾನ್ಸ್ಲೇಟ್ ಮಾಡಿ ಟೆರರಿಸ್ಟ್ ಅಂತ ಮಾಡಿದ್ರು. ಕೆಲವು ಪುಸ್ತಕಗಳಲ್ಲಿ ಈಗಲೂ ಭಗತ್ ಸಿಂಗ್ ತರದವರು ಟೆರರಿಸ್ಟ್ಗಳಾಗಿದ್ರು ಅಂತ. ಟೆರರಿಸ್ಟ್ ಅಂದ್ರೆ ಉಗ್ರಗಾಮಿತನ ಅಂತ ಅವ್ರ ಲೆಕ್ಕಕ್ಕೆ. ತೀವ್ರ ಚಿಂತನೆ ಉಳ್ಳವರಾಗಿದ್ರು ಅಂತ ಬಳಸುವಂಥದ್ದು. ಅಂದರೆ ಯಾವ ಥರ ಕೆಡ್ಡ ತೋಡಿ ರಾಷ್ಟ್ರೀಯವಾದಿಗಳನ್ನು ತಳ್ಳುವಂಥ ಪ್ರಯತ್ನ ನೋಡಿ. ಅದಕ್ಕೆ ಅರವಿಂದ್ರ ಹೇಳಿದ್ದು, ಈ ದೇಶದಲ್ಲಿ 3 ಥರದ ಜನ, ನಾನು ನಿನ್ನೆ ಹೇಳಿದ್ದೆ, ಲಾಯಲಿಸ್ಟ್ಗಳು, ಮಂದಗಾಮಿಗಳು, 3ನೇದು ರಾಷ್ಟ್ರೀಯವಾದಿಗಳು ಅಂತ, ನ್ಯಾಷನಲಿಸ್ಟ್ಗಳು. ಅವ್ರು ಈ ಥರದವ್ರಲ್ಲ ಅಂತ. ಅವರು ಬಲಿದಾನ ಕೊಟ್ಟಾದರೂ, ಅಗತ್ಯ ಬಿದ್ದರೆ ಬಲಿ ಪಡ್ಕೊಂಡಾದರೂ ಈ ದೇಶವನ್ನು ಪರಕೀಯರ ಆಳ್ವಿಕೆಯಿಂದ ಮುಕ್ತಗೊಳಿಸಬೇಕು ಅಂತ ಯಾರು ಹೇಳ್ತಿದ್ರೋ ಅವರು ರಾಷ್ಟ್ರೀಯವಾದಿಗಳು ಅಂತ. ಆದರೆ ರಾಷ್ಟ್ರೀಯವಾದಿ ಅನ್ನೋ ಪದವನ್ನು ಇವ್ರಿಗೆ ಯಾವತ್ತೂ ಕಾಂಗ್ರೆಸ್ ಬಳಸಲೇ ಇಲ್ಲ, ಬ್ರಿಟಿಷರು ಬಳಸಲೇ ಇಲ್ಲ. ಇವರನ್ನ ಎಕ್ಸ್ಟ್ರೀಮಿಸ್ಟ್ಗಳು ಅಂತ ಕರೆದ್ರು ಅನ್ನೋದನ್ನ ಗಮನಿಸಬೇಕಾಗಿರುವಂಥದ್ದು. ಮುಂದುವರೆದವರು ಹೇಳ್ತಾರೆ, ಈಗಲೂ ಪೂರ್ವಾಸ್ಪೃಶ್ಯ ಅಂದರೆ ಹಿಂದೆ ಯಾರು ಅಸ್ಪೃಶ್ಯರು ಅಂತ ಇದ್ರೋ ಅವರ ಶಾಲೆಗಳಿಗೆ ಲೋ ಕಾಸ್ಟ್ ಸ್ಕೂಲ್ ಎಂದು ಅಥವಾ ಹೀನ ಜಾತಿಯ ಶಾಲೆ ಅಂತಾನು ಕರೀತಾರೆ. ಅಸ್ಪೃಶ್ಯನೇತಾರರೂ ಕೂಡ ಈ ಪದವನ್ನು ನಿಸ್ಸಂಕೋಚವಾಗಿ ಬಳಸಿಕೊಂಡು ತಮ್ಮನ್ನು ಸ್ವತಃ
ತಾವು ಅಸ್ಪೃಶ್ಯರು ಅಂತ ಕರೆದುಕೊಳ್ಳಲಿಕ್ಕೆ ಇಷ್ಟಪಡ್ತಾರೆ. ಅಸ್ಪೃಶ್ಯ ಅನ್ನೋ ಪದವನ್ನು ನಿಷೇಧಿಸಿದಾಗ ಅವತ್ತು ಗೊತ್ತಾಗುತ್ತೆ ಅವರಿಗಿದು ಇದು ನಿಂದನೀಯ ಪದವಾಗಿತ್ತು, ನಾವು ಗೊತ್ತಿಲ್ಲದೆ ಬಳಸ್ಕೊಂಡ್ವಿ ಅಂತ. ಇದೇ ಸ್ಥಿತಿ ಅವರು ರಾಷ್ಟ್ರೀಯ ಪಕ್ಷಕ್ಕೆ ಉಗ್ರ ಅಂತ ಕೊಟ್ಟಂತೆ ಅನಾರ್ಕಿಸ್ಟ್ ಅಂತಲೂ ಕರಿತಿದ್ರು ಅಂತ. ಯಾರ್ಯಾರು ಈ ಈ ಸುಭಾಷ್ ಚಂದ್ರ ಬೋಸರ ಥರದ ಆಲೋಚನೆಯನ್ನು, ಸ್ವರಾಜ್ ಪಕ್ಷದ ಥರದ ಆಲೋಚನೆಯನ್ನು ಹೊಂದಿದ್ರು ಅವರುಗಳನ್ನೆಲ್ಲ ಅನಾರ್ಕಿಸ್ಟ್ ಅಥವಾ ಅರಾಜಕತಾವಾದಿ ಅಂತ ಕರಿತಿದ್ರು. ಮತ್ತು ಅವರು ಅದನ್ನು ಹೆಮ್ಮೆಯಿಂದ ಹೇಳ್ಕೊಳ್ಳೋ ಮಟ್ಟಿಗೆ ತಂದಿಟ್ಬಿಟ್ರು ಅಂತ. ಅವರನ್ನ ನಿಂದನೆಯ ಪದಗಳಿಂದ ಹೇಳುವಂಥ ಪರಿಸ್ಥಿತಿ ಅಂತ ಅವರೊಂದು ಗಂಭೀರವಾದ ಆರೋಪ ಮಾಡ್ತಾರೆ. ಇದಕ್ಕಿಂತಲೂ ಅಚ್ಚರಿಯ ಸಂಗತಿ ಎಂದರೆ ಭಾರತೀಯ ರಾಜಕಾರಣದಲ್ಲಿ ಯಾವ ಏಕೈಕ ಪಕ್ಷ ತನ್ನ ಬುದ್ಧಿಯನ್ನು ಸ್ಥಿಮಿತದಲ್ಲಿಟ್ಟುಕೊಂಡಿತ್ತೋ, ಶತ್ರುಗಳ ಮನವೊಲಿಕೆಗೆ ಮರುಳಾಗಲಿಲ್ಲವೋ, ಮೋಸ ಹೋಗಲಿಲ್ಲವೋ ಅಂಥ ಕ್ರಾಂತಿಕಾರಿ ಪಕ್ಷಕ್ಕೆ ಪ್ರಾಬಬಲಿ ಅವ್ರು ಮಾತಾಡ್ತಿರೋದು ಸ್ವರಾಜ್ ಪಾರ್ಟಿಯ ಬಗ್ಗೆ ಇರಬೇಕು ಅಂತ ನಾನು ಅನ್ಕೊಳ್ತೀನಿ. ಅದು ಸುಭಾಷ್ ಚಂದ್ರ ಬೋಸರ ಥರದವರು ಕಟ್ಟಿದಂಥ ಸ್ವರಾಜ್ ಪಕ್ಷ, ಅವರು ಮುನ್ನಡೆಸಿದಂಥ ಸ್ವರಾಜ್ ಪಕ್ಷ, ಅದ್ರ ಬಗ್ಗೆ ಮಾತನಾಡ್ತಾ ಅವ್ರು ಹೇಳ್ತಾರೆ, ಅಂಥ ಕ್ರಾಂತಿಕಾರಿ ಪಕ್ಷಕ್ಕೆ ಭಿಕ್ಷೆ ಅರ್ಜಿ ವಿನಂತಿಯಿಂದ ಆಂಗ್ಲರ ಪರವಾಗಿ ಹೋರಾಡುವ ಈ ಜನ ನೆನ್ನೆಯವರೆಗೆ ಇವರಿಗೆ ಸ್ವಾತಂತ್ರ್ಯದ ಶಬ್ದದ ಅರ್ಥ ಗೊತ್ತಿರಲಿಲ್ಲ, ಅವರು ತಲೆ ತಿರುಕ ಅಂತ ಕರೀತಾರೆ ಅಂತ. ಇವರು ಮಹಾತ್ಮ ಗಾಂಧೀಜಿ ಮೇಲೆ ಶೂಟ್ ಮಾಡ್ತಿರೋದು. ಮಹಾತ್ಮ ಗಾಂಧೀಜಿ ಈ ದೇಶದ ಕ್ರಾಂತಿಕಾರಿಗಳನ್ನು ಮಿಸ್ಗೈಡೆಡ್ ಪೇಟ್ರಿಯಟ್ಸ್ ಅಂತ ಕರೀತಿದ್ರು, ದಾರಿ ತಪ್ಪಿದ ದೇಶಭಕ್ತರು ಅಂತ. ಅದನ್ನೇ ಇವರು ಸ್ವಲ್ಪ ಗಂಭೀರವಾಗಿ ಇಲ್ಲಿ ಹೇಳಿ ತಲೆ ತಿರುಕರು ಅಂತ ಇವರನ್ನು ಕರೀತಾ ಇದ್ರು ಅಂತ. ಇನ್ಫ್ಯಾಕ್ಟ್ ಸಾವರ್ಕರ್ ಮತ್ತು ಇವರ ಮಿತ್ರರು ಏನು ಪ್ರಯತ್ನ ಪಡ್ತಿದ್ರೋ, ಅಭಿನವ ಭಾರತವನ್ನು ಕಟ್ಕೊಂಡು, ರಾಷ್ಟ್ರವಾದಿ ಸಮೂಹಗಳನ್ನು ಕಟ್ಕೊಂಡು, ಆ ಪ್ರಯತ್ನ ಏನು ಮಾಡ್ತಿದ್ರು ಅದನ್ನು ತಲೆಕೆಟ್ಟ ಐಡಿಯಾ ಅಂತ ಹೇಳ್ತಿದ್ರು. ಇವುಗಳೆಲ್ಲ ಕೆಲಸಕ್ಕೆ ಬರಲ್ಲ, ಇವುಗಳೆಲ್ಲ ಆಗಲ್ಲ ಅಂತ ಮೂದಲಿಸ್ಕೊಂಡಿರ್ತಿದ್ರು. ಸಾವರ್ಕರ್ ತಾವು ಕಾಲಾಪಾನಿಗೆ ಹೋಗಿ ಬಂದಮೇಲೆ ಇವೆಲ್ಲವನ್ನು ವಿಸ್ತಾರವಾಗಿ ವಿಶ್ಲೇಷಣೆ ಮಾಡ್ತಾರೆ. ಇನ್ನೂ ಮುಂದೆ ಹೋಗಿ ಅವ್ರು ಹೇಳ್ತಾರೆ, ಸಶಸ್ತ್ರ ಕ್ರಾಂತಿಕಾರಿಗಳನ್ನು ಈ ದೇಶದಲ್ಲಿ ಅತ್ಯಾಚಾರಿಗಳು ಅಂತ ಕರೀತಾರೆ ಅಂತ. ಇವರು ಅತ್ಯಾಚಾರಿಗಳು ಅಂತ. ಅತ್ಯಾಚಾರಿಗಳು ಅಂತಂದರೆ ನಮ್ಮ ದೃಷ್ಟಿಯಲ್ಲಿ ಬಲಾತ್ಕಾರಿಗಳು ಅಂತಿದೆ. ಉತ್ತರದಲ್ಲಿ ಅತ್ಯಾಚಾರಿಗಳು ಅಂತಂದರೆ ಅವರು ಶೋಷಣೆ ಮಾಡುವಂಥವರು ಅನ್ನೋರ್ನು ಅತ್ಯಾಚಾರಿಗಳು ಅನ್ನೋ ಪದವನ್ನು ಬಳಸ್ತಾರೆ. ಈ ಅತ್ಯಾಚಾರಿ ಅನ್ನೋ ವಿಚಾರವನ್ನು ಹೇಳ್ತಾ ಸಾವರ್ಕರ್ ಹೇಳ್ತಾರೆ, ನಿಮಗೆ ಅತ್ಯಾಚಾರದ ವ್ಯಾಖ್ಯೆಯೇ ಗೊತ್ತಿಲ್ಲ, ನೀವು ಅತ್ಯಾಚಾರಿ ಅಂತ ನೇರವಾಗಿ ಈ ದೇಶದಲ್ಲಿರುವಂಥ ಕ್ರಾಂತಿಕಾರಿಗಳಿಗೆ ಪದವನ್ನು ಬಳಸ್ತಿದ್ದೀರಿ. ಕ್ರಾಂತಿಕಾರಿಗಳು ಕೂಡ ಅನತ್ಯಾಚಾರಿಗಳೇ, ಅವರೇನು ಅತ್ಯಾಚಾರಿಗಳಲ್ಲ. ಸಶಸ್ತ್ರ ಪ್ರತೀಕಾರ ಮಾಡ್ತಾ ಇದ್ದರೂ ಅದು ನ್ಯಾಯದ ರಕ್ಷಣೆಗಾಗಿ ಕ್ರೌರ್ಯವನ್ನು ದಂಡಿಸಿದಾಗ, ನ್ಯಾಯದ ರಕ್ಷಣೆಗೋಸ್ಕರ ಕ್ರೌರ್ಯವನ್ನು ದಂಡಿಸಿದರೆ ಅದನ್ನು ಅತ್ಯಾಚಾರ ಅಂತ ಕರಿಬಾರದು, ಸದಾಚಾರ ಅಂತ ಕರಿಬೇಕು ಅಂತ ಹೇಳಿದವರು ಸಾವರ್ಕರ್. ಅತ್ಯಾಚಾರವಲ್ಲ, ಶಸ್ತ್ರ ಬಲದಿಂದ ನಾವು ಯಾವ ದೇಶವನ್ನು ದರೋಡೆ ಮಾಡಲಿಲ್ಲ. ನಮ್ಮ ದೇಶದ ಮೇಲೆ ದೌರ್ಜನ್ಯ ಮಾಡುವವರು ಅತ್ಯಾಚಾರಿಗಳೇ ವಿನ ನಾವಲ್ಲ. ನಮ್ಮನ್ನು ಬೇಕಿದ್ರೆ ಶಸ್ತ್ರಧಾರಿಗಳು ಅಂತ ಕರೀರಿ, ಆದರೆ ಅತ್ಯಾಚಾರಿ ಅಂತ ಅನ್ಬೇಡಿ. ಅತ್ಯಾಚಾರಿ ಯಾರು ಅಂದರೆ ನಿರಪರಾಧಿಗಳನ್ನು ಹಿಂಸಿಸುವವನು, ಅನ್ಯರ ಮನೆ ದುಷ್ಟತನದಿಂದ ದೋಚುವವನು, ಮನೆ ದೋಚುವ ದರೋಡೆಕೋರರನ್ನು ಶಸ್ತ್ರದಿಂದ ಶಿಕ್ಷಿಸುವವ ಅತ್ಯಾಚಾರಿ ಆಗಲಾರ. ಬಲದಿಂದ ಅನ್ಯರ ದೇಶವನ್ನು ಆಳುವವನೇ ಅತ್ಯಾಚಾರಿ. ಸ್ವದೇಶವನ್ನು ಮುಕ್ತಗೊಳಿಸಲು ಶಸ್ತ್ರದಿಂದ ಹೋರಾಡುವವನನ್ನು ನೀವು ಅತ್ಯಾಚಾರಿ ಅಂತ ಕರೀಬಾರದು ಅಂತ ಅವರು ತುಂಬ ಸ್ಪಷ್ಟವಾದ ದನಿಯಲ್ಲಿ ಹೇಳ್ತಾರೆ. ನಾನು ಯಾಕೆ ನಿಮ್ಮ ಜೊತೆ ಹಂಚ್ಕೊಂಡೆ ಅಂತಂದರೆ, ಅವತ್ತಿನ ದಿನಮಾನಗಳಲ್ಲಿ ಹೆಂಗಿತ್ತು ಅಂತಂದರೆ, ಇವತ್ತಷ್ಟೇ ಅಲ್ಲ, ಯಾರ್ಯಾರು ಕ್ರಾಂತಿ ಕಾರ್ಯದಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಳ್ತಿದ್ರೋ ಈ ಥರದ ಮೂದಲಿಕೆಯ ಮಾತುಗಳಿಂದಲೇ ಅರ್ಧ ಜೀವ ಹಿಂಡುಬಿಡ್ತಿದ್ರು ಅವರಿಗೆ. ಕ್ರಾಂತಿಕಾರಿಗಳಿಗೂ ಭಾಳ ಬೇಸರ ಆಗ್ತಿತ್ತು. ಇವರು ಪ್ರಾಣ ಕೊಡಬೇಕು ಅಂತ ಇದ್ದಿದ್ದೆಲ್ಲವನ್ನೂ ಬಿಟ್ಟು, ತಮ್ಮ ಎಜುಕೇಷನ್ ಬಿಟ್ಟು, ಮನೆ ಮಠ ಬಿಟ್ಟು, ತಮ್ಮ ಹೆಂಡತಿ ಮಕ್ಕಳನ್ನು ಬಿಟ್ಕೊಂಡು ಬಂದು ಈ ಥರದ ಕೆಲಸ ಮಾಡ್ತಾ ಜೀವವನ್ನು ಅಥವಾ ಪ್ರಾಣವನ್ನೇ ಪಣಕ್ಕಿಟ್ಟು ಹೋರಾಟ ಮಾಡ್ತಿದ್ರೆ, ಇವರನ್ನು ಮೂದಲಿಸುವಂಥ ಈ ಮಂದಿ ಅತ್ತ ಬ್ರಿಟಿಷರ ಜೊತೆಗೆ ಸಹಜವಾಗಿ ತಮ್ಮನ್ನು ತಾವು ಜೋಡಿಸಿಕೊಂಡು ಅಥವಾ ಇವರುಗಳನ್ನು ಬೈದು ಬ್ರಿಟಿಷರಿಗೆ ಹತ್ತಿರವಾಗುವ ಪ್ರಕ್ರಿಯೆ ನಡೀತಿತ್ತು. ಸಾವರ್ಕರ್ ಅದನ್ನು ಹೇಳ್ತಾರೆ. ಅವ್ರು ಹತ್ತಿರ ಆಗ್ಬಿಡ್ತಾರೆ ಯಾಕೆ ಅಂತಂದರೆ, ಅವ್ರು ನಮ್ಮನ್ನು ಬೈತಾರೆ, ಬ್ರಿಟಿಷರಿಗೆ ಹತ್ತಿರ ಆಗ್ತಾರೆ, ಆದರೆ ನಾವು ಬ್ರಿಟಿಷರನ್ನು ಕೊಲ್ಲುವ ಪ್ರಕ್ರಿಯೆಯಲ್ಲಿರೋದ್ರಿಂದ ನಮ್ಮನ್ನು ದೂರ ಮಾಡಿಬಿಡ್ತಾರೆ ಅಂತ ಸಾವರ್ಕರ್ ಹೇಳ್ತಾರೆ. ಬಟ್ ಅವತ್ತಿನ ದಿನದಲ್ಲಿ ಈ ಎದುರಿಸುವಿಕೆ ಎಷ್ಟು ಕಷ್ಟ ಇದ್ದಿರ್ಬೋದು ಅಂತ ಒಂದು ಕ್ಷಣ ಆಲೋಚನೆ ಮಾಡಿ ನೋಡಿ, ಆಗ ಅರ್ಥ ಆಗತ್ತೆ ಪ್ರತಿಯೊಬ್ಬ ಕ್ರಾಂತಿಕಾರಿಯು ಎದುರಿಸಿದ್ದು ಬರೀ ಬ್ರಿಟಿಷರನ್ನು ಮಾತ್ರ ಅಲ್ಲ, ತಮ್ಮವರನ್ನೂ ಕೂಡ. ಬಹಳ ಕಷ್ಟದ ಹೋರಾಟ ಅಂತ. ಸಾವರ್ಕರ್ ಇಂಥ ಕಷ್ಟದ ಹೋರಾಟದ ಮೂಲಕವೇ ಹಾದು ಬಂದವರು. ಇನ್ಫ್ಯಾಕ್ಟ್ ಸಾವರ್ಕರ್ ಈ ಥರದ ಉಗ್ರ ಚಿಂತನೆಗಳನ್ನು ಮಾಡುವಾಗ ಬಾಂಬ್ ಹಿಡ್ಕೊಂಡೇ ಇವರನ್ನು ಮಣಿಸಬೇಕು, ಇಡೀ ದೇಶವನ್ನು ಕ್ರಾಂತಿಕಾರಿ ಸಂಘಟನೆಯ ಜಾಲದಿಂದ ಬೆಸೆಯಬೇಕು ಅಂತ ಆಲೋಚನೆ ಮಾಡುವಾಗ ಈ ದೇಶದಲ್ಲಿ ಇಷ್ಟು ವ್ಯಾಪಕವಾಗಿ ಆಲೋಚನೆ ಮಾಡಿದವರೇ ಇರಲಿಲ್ಲ.
ಅಲ್ಲಲ್ಲಿ ಹೋರಾಟಗಳು ನಡೆದಿವೆ. ವಾಸುದೇವ ಬಲವಂತ್ ಫಡ್ಕೆ ಹೋರಾಟ ನಡೆದಿದೆ, ಚಾಫೇಕರ್ರ ಹೋರಾಟ ನಡೆದಿದೆ. ಆದರೆ ಯಾವುದೂ ಕೂಡ ನೆಟ್ವರ್ಕ್ ಅನ್ನು ಎಸ್ಟಾಬ್ಲಿಷ್ ಮಾಡಿ ಇಡೀ ದೇಶದಲ್ಲಿ ಇಂಥ ಹೋರಾಟ ನಡೆಸಬೇಕು ಎನ್ನುವಂಥ ಒಂದು ಪ್ರಕ್ರಿಯೆಯ ಚಿಂತನೆಗೆ ಬೇಸಾಗಿದ್ದಲ್ಲ. ಇದು ತುಂಬ ಗಂಭೀರವಾಗಿ ಆಲೋಚನೆ ಮಾಡಬೇಕಾಗಿರುವಂಥ ಸಂಗತಿ. 10ನೇ ವಯಸ್ಸಿಗೆ ಪುಣ್ಯಾತ್ಮ ಆಲೋಚನೆ ಮಾಡಿದ, ನಾವೊಂದು ಜಾಲವನ್ನು ನಿರ್ಮಾಣ ಮಾಡಬೇಕು, ನಾವು ಕ್ರಾಂತಿಕಾರಿಗಳನ್ನು ಟ್ರೈನಿಂಗ್ ಮಾಡುವಂಥ ಇನ್ಸ್ಟಿಟ್ಯೂಷನ್ ಕಟ್ಟಬೇಕು ಅಂತ 10ನೇ ವಯಸ್ಸಿಗೆ ಆಲೋಚನೆ ಮಾಡಿದ್ರು. ಪ್ರಾಬಬಲಿ 1906ನಲ್ಲಿ ಮೊದಲನೇ ಬಾರಿಗೆ ಅವನು ಮತ್ತು ಸಾವರ್ಕರ್ರ ಅಣ್ಣ ತಮ್ಮಂದಿರಿಬ್ಬರ ಕುರಿತಂತೆ ಒಂದು ಫೈಲ್ ಓಪನ್ ಆಗುತ್ತೆ. ಪೊಲೀಸರ ಕಡತಗಳು ಓಪನ್ ಆಗ್ತವೆ. ಡೇಂಜರ್ ಜನ ಇವರು, ಕಣ್ಣಿಡಬೇಕು ಇವ್ರ ಮೇಲೆ ಅಂತ ಅವರು ಟೋಟಲ್ ಡೀಟೇಲ್ ಕಲೆಕ್ಟ್ ಮಾಡಿ ಅದರಲ್ಲಿ ತುಂಬಲಾಗುತ್ತೆ. ಆ ಫೈಲ್ ಶುರುವಾಗೋದು ಪ್ರಾಬಬಲಿ 1906ನಲ್ಲಿ. ಅದು 1905ನಲ್ಲಿ ಬಂಗಾಳದ ವಿಭಜನೆಯ ನಂತರ ಆಗುವಂಥ ಪ್ರಕ್ರಿಯೆ. ಇದೇ ಫೈಲ್ ಒಂದರಲ್ಲಿ ಸಾವರ್ಕರ್ ಬಗ್ಗೆ ಬರೀತಾರೆ. ಹೆಂಗೆ ಬರೀತಾರೆ ಅಂತಂದರೆ, ಬ್ಲ್ಯಾಕ್ ಕ್ಯಾಪ್ ಹಾಕೊಂಡಿರ್ತಾರೆ. ಸಾವರ್ಕರ್ ಅಂದರೆ ಹೆಂಗೆ ಕಾಣ್ತಾರೆ ಅನ್ನೋದು ಬರೆಯೋದು. ಶಾರ್ಟ್ ಕಾಲರ್ಡ್ ಕೋಟ್ ಹಾಕ್ಕೊಂಡಿರ್ತಾನೆ ಮತ್ತು ಚೌಕಟ್ಟು ಮುಖ, ಅಗಲ ಹಣೆ, ಇರಿಯುವ ಕಣ್ಣು ಇವನದ್ದು ಮತ್ತು ತುಂಬ ಚಾತುರ್ಯದ ವ್ಯಕ್ತಿತ್ವ. ಯಾರೂ ಕೂಡ ಇವರನ್ನು ಒಮ್ಮೆ ನೋಡಿದರೆ ಇಗ್ನೋರ್ ಮಾಡಿ ಮುಂದಕ್ಕೆ ಹೋಗೋದು ಸಾಧ್ಯವೇ ಇಲ್ಲ. ಅಂಥ ವ್ಯಕ್ತಿತ್ವ ಸಾವರ್ಕರ್ದು ಅಂತ ಶತ್ರುಗಳು ಬರೆಯೋದು ಅವ್ರ ಬಗ್ಗೆ. ಸಾವರ್ಕರ್ ಬಗ್ಗೆ ಐ ಡೌಟ್ ಯಾವುದಾದ್ರೂ ರಿಪೋರ್ಟ್ನಲ್ಲಿ ಸಾವರ್ಕರ್ ಈಸಿಲಿ ಹ್ಯಾಂಡಲ್ ಮಾಡ್ಬೋದಾಗಿರುವಂಥ ವ್ಯಕ್ತಿ ಅಂತ ಇಲ್ಲವೇ ಇಲ್ಲ. ಒಂದೇ ಒಂದು ರಿಪೋರ್ಟ್ ಲಂಡನ್ನಿಗೆ ಹೋಗಬೇಕಾದ್ರೆ ಹೋಗಿರುತ್ತೆ. ಸಾವರ್ಕರ್ 1911ನಲ್ಲಿ ಲಂಡನ್ಗೆ ಹೋಗಬೇಕು. ಹಾಗೆ ಹೋಗುವಾಗ ಅವರ ಹಿಂದಿಂದನೇ ಒಂದು ಪತ್ರ ಅಲ್ಲಿನ ಇಂಟೆಲಿಜೆನ್ಸ್ ಆಫೀಸ್ಗೆ ಹೋಗಿರುತ್ತೆ. ಅದರಲ್ಲಿ ಮಾತ್ರ ಬರೆದಿರ್ತಾರೆ ಏನು ಅಂತಂದರೆ, ತುಂಬ ತಲೆ ಕೆಡಿಸ್ಕೊಳ್ಳೋಂಥ ಅಗತ್ಯ ಏನಿಲ್ಲ, ಆದರೆ ಎಚ್ಚರಿಕೆಯಿಂದ ಗಮನಿಸ್ತಾ ಇರಿ ಈ ವ್ಯಕ್ತಿ ಬಗ್ಗೆ ಅಂತ ಬರೆದಿರ್ತಾರೆ. ಬಿಟ್ಟರೆ ಬಹುಶಃ ಇನ್ನೆಲ್ಲ ಅವರ ಕುರಿತಂಥ ರಿಪೋರ್ಟ್ಗಳಲ್ಲೂ ಕೂಡ ಈ ಮನುಷ್ಯ ಡೇಂಜರ್ ಆಗಬಲ್ಲ, ಎಚ್ಚರಿಕೆಯಿಂದ ಗಮನಿಸಿ ಅಂತಾನೇ ಇತ್ತು ಅಂತ. ಅದು ಸಾವರ್ಕರ್. ಸಾವರ್ಕರ್ 1903ರಲ್ಲಿ ಫರ್ಗ್ಯೂಸನ್ ಕಾಲೇಜಿಗೆ ಸೇರಿಕೊಂಡ್ರು ಅಂತ ಹೇಳಿದ್ದೆ. ಅಲ್ಲಿ ಅವರೊಂದು ಭಾಷಣ ಮಾಡ್ತಾರೆ. ಈ ಪ್ಲೇಗಿನ ಗಲಾಟೆ ಎಲ್ಲ ಮುಗಿದು ವಾಪಸ್ ಫರ್ಗ್ಯೂಸನ್ ಕಾಲೇಜಿಗೆ ಬಂದ ನಂತರ ಒಂದು ಭಾಷಣಕ್ಕೆ ಸಾವರ್ಕರ್ ಎಲ್ಲ ವಿದ್ಯಾರ್ಥಿಗಳು ಸೇರಿರೋ ಕಾರ್ಯಕ್ರಮದಲ್ಲಿ ಸಾವರ್ಕರ್ ಮಾತನಾಡಬೇಕು ಅಂತ ಹೇಳಿದಾಗ ಸಾವರ್ಕರ್ ಎದ್ದು ಬರ್ತಾರಲ್ಲ, ಎಲ್ಲ ವಿದ್ಯಾರ್ಥಿಗಳು ಕೇಕೆ ಹೊಡೆದು ಚಪ್ಪಾಳೆ ಹೊಡೆದು ಸ್ವಾಗತ ಮಾಡ್ತಾರೆ. ಅವರನ್ನು ಸ್ವಾಗತ ಮಾಡಿದಾಗ ಸಾವರ್ಕರ್ರು ಭಾರತದ ಹಳೆಯ ವೈಭವವನ್ನು ವರ್ಣಿಸ್ತಾರೆ. ಅಷ್ಟೇ ಆಗಿದ್ದರೆ ಚೆನ್ನಾಗಿತ್ತು. ಮುಂದೆ ಹೇಳ್ತಾರೆ, ಇಂಥ ಹಳೆ ವೈಭವದ ಭಾರತ ಇವತ್ತು ಬಂಧನಕ್ಕೊಳಗಾಗಿ ಕೂತ್ಕೊಂಡಿದೆ. ನಮ್ಮ ಕೆಲಸ ತಾಯಿ ಭಾರತೀಯನ್ನ ಬಂಧನದಿಂದ ಮುಕ್ತಗೊಳಿಸೋದು. 1903ರಲ್ಲಿ ಕಾಲೇಜಿನ ವಿದ್ಯಾರ್ಥಿಗಳೊಂದಿಗೆ ಮಾತನಾಡುವಾಗ ವಿದ್ಯಾರ್ಥಿಗಳು ಪೂರಾ ಭಾವುಕರಾಗಿ ಸಾವರ್ಕರ್ ಮಾತನ್ನು ಗಂಭೀರವಾಗಿ ಕೇಳ್ತಾರಲ್ಲ, ಗಾಬರಿಗೊಂಡಂತ ಅಧ್ಯಕ್ಷತೆ ವಹಿಸಿದಂಥ ಪ್ರೊಫೆಸರ್ CG ಭಾನು ಎದ್ದು ನಿಂತ್ಕೊಂಡು ಹೇಳ್ತಾರೆ, ಇವನು ದೆವ್ವ, ಇವನ್ ಮಾತನ್ನು ಯಾರು ಸೀರಿಯಸ್ ಆಗಿ ತಗೊಳ್ಬೇಡಿ, ಇಲ್ಲಿ ಕೇಳಿ ಇಲ್ಲೇ ಬಿಟ್ಬಿಡಿ ಅಂತ. ಟೆನ್ಷನ್ ಅವರಿಗೆ, ಈ ಹುಡುಗರು ಏನಾದರೂ ಆಗ್ಬಿಟ್ರೆ ಏನು ಮಾಡೋದು ನಾನು ಅಂತ. ನನ್ನ ಪ್ರಿನ್ಸಿಪಲ್ ಅಲ್ಲ ಅಂತ. ತರುಣರಿಗಿದ್ದಂಥ ಈ ಪರಿಯ ಉತ್ಸಾಹ ಇತ್ತಲ್ಲ, ಅದರ 1% ಕೂಡ ಅವತ್ತು ಟೀಚರ್ಗಳಲ್ಲಿರಲಿಲ್ಲ. ಇವತ್ತು ಹಾಗೆ ಇದೆ. ನಮ್ಮ ಅನೇಕ ಯೂನಿವರ್ಸಿಟಿಗಳ ಟೀಚರ್ಗಳು ಹೆಂಗಿದ್ದಾರೆ ಅಂತಂದರೆ, ಯಾರಾದರೂ ಯೂನಿವರ್ಸಿಟಿಯ ವಿದ್ಯಾರ್ಥಿಗಳಿದ್ರೆ ಗೊತ್ತಿರುತ್ತೆ, ಆ ಯೂನಿವರ್ಸಿಟಿಯಲ್ಲಿ ಕನಿಷ್ಠ ಪಕ್ಷ 70-80% ಜನ ಭಾರತವನ್ನು ಕಂಠಮಟ್ಟ ವಿರೋಧಿಸುವವರೇ ಆಗಿರ್ತಾರೆ. ಆ ಮಕ್ಕಳಿಗೆ ಎಲ್ಲೆಲ್ಲ ಅವಕಾಶ ಸಿಗುತ್ತೋ ಅಲ್ಲೆಲ್ಲವೂ ಕೂಡ ಇವರಿಗೆ ಸ್ವಂತದ ಟ್ಯಾಲೆಂಟ್ ಅನ್ನೋದು ಝೀರೋ. ನಾನು ಕೆಲವು ಯೂನಿವರ್ಸಿಟಿಗಳಲ್ಲಿ ಇದ್ದಿದ್ದರಿಂದ ನಂಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಇವರುಗಳೆಲ್ಲರದು ಪೇಪರ್ ಪ್ರೆಸೆಂಟೇಷನ್ ಹೆಂಗೆ ಅಂದರೆ, ಆ ಯೂನಿವರ್ಸಿಟಿಯನ್ನು ಇವ್ರು ಕರೆಸೋದು, ಅವ್ರ ಯೂನಿವರ್ಸಿಟಿಯಲ್ಲಿ ಕಾರ್ಯಕ್ರಮ ಮಾಡಿದಾಗ ಇವ್ರನ್ನ ಅವ್ರು ಕರೆಸೋದು, ಹಿಂಗೆ ಕರೆದ್ಬಿಟ್ಟೆ ಒಬ್ಬರು ಬೆನ್ನು ಮತ್ತೊಬ್ಬರು ಕೇರ್ಕೊಳ್ಳೋದು. ಆದರೆ ಭಾರತವನ್ನು ಬೈಯುವ ವಿಚಾರ ಬಂದಾಗ ಮಾತ್ರ ಯಾವ ಕಾರಣಕ್ಕೂ ಬಿಡುಗಡೆ ಇಲ್ಲ. ಕಂಠಮಟ್ಟ ಬೈಲಿಕ್ಕೆ ಸಿದ್ಧವಾಗೋದು ಅವ್ರಿಗೊಂದು ರೂಢಿ ಆಗಿಬಿಟ್ಟಿದೆ ಅದು. ಅನೇಕ ವಿದ್ಯಾರ್ಥಿಗಳು ಬಂದು ಕಂಪ್ಲೇಂಟ್ ಮಾಡ್ತಾರೆ, ನಮ್ಮ ಮೇಷ್ಟ್ರಿಂಗ್ ಹೇಳ್ತಾರೆ, ನಮಗೇನು ಹೇಳಲಿಕ್ಕಾಗಲ್ಲ, ಹೇಳಲಿಕ್ಕೆ ಭಾಳ ಕಷ್ಟ ಆಗ್ಬಿಡುತ್ತೆ, ಹುಡುಗರೆಲ್ಲ ಒಂದಾಗ್ಬಿಡ್ತಾರೆ, ಏನೂ ಮಾಡ್ಲಿಕ್ಕಾಗಲ್ಲ. ಹುಡುಗರು ಆರಂಭದಲ್ಲಿ ಹಂಗಿರಲ್ಲ, ಆದರೆ ಪದೇ ಪದೇ ಇದನ್ನೇ ತುಂಬಿ 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 ವೈಚಾರಿಕವಾಗಿ ಚರ್ಚೆಗೆಳೆಯೋ ಬದಲು ಒಂದೇ ವಿಚಾರದೆಡೆಗೆ ಮಕ್ಕಳನ್ನು ಕರ್ಕೊಂಡು ಹೋಗಲಾಗತ್ತೆ. JNU ಈಸ್ ಅ ಬೆಸ್ಟ್ ಎಕ್ಸಾಂಪಲ್. ನಮ್ಮ ಬೆಂಗಳೂರು ಯೂನಿವರ್ಸಿಟಿ ಏನು ಹೊರಗಡೆ ಅಲ್ಲ ಇದಕ್ಕೆ. ನೀವು ಸುಮ್ಮನೆ ಅಲ್ಲಿನ ವಿದ್ಯಾರ್ಥಿಗಳನ್ನು ಮಾತನಾಡಿಸಿ ಯಾವ್ಯಾವ ಲೆಕ್ಚರರ್ ಏನೇನು ಮಾತನಾಡ್ತಾರೆ ಅಂತ ಗೊತ್ತಾಗುತ್ತೆ. ಆ ಥರದ ತಂಡ ಅವತ್ತು ಹಾಗೆ ಇತ್ತು. ಅವ್ರ ಕುರಿತಂತೆ GC ಭಾನು ಎಚ್ಚರಿಕೆಯಿಂದ ಹೇಳಿದರು, ಸಾವರ್ಕರ್ನ ಸೀರಿಯಸ್ ಆಗಿ ತಗೋಬೇಡಿ, ಅವನೊಂದು ದೆವ್ವ ಅಂತ. ಆದರೆ ಈ ಹೊತ್ತಿಗೆ ಬದಲಾವಣೆ ಏನು ಬಂದಿತ್ತು ಅಂತಂದರೆ, ಸಾವರ್ಕರ್ ಅಣ್ಣ ಬಾಬಾರಾವ್
ಯಾರು ಯಾವ ಸಂತರು ಸಿಕ್ಕಿದ್ರೂ ಓಡೋಗಿ ನನಗೆ ರಿಯಲೈಸ್ ಮಾಡ್ಕೋಬೇಕು, ನನಗೆ ಬ್ರಹ್ಮನನ್ನು ನೋಡಬೇಕು, ನನಗೆ ಆತ್ಮ ಸಾಕ್ಷಾತ್ಕಾರ ಮಾಡ್ಕೋಬೇಕು ಅಂತಿದ್ರು. ಹಿ ಸೆಡ್ ಅಚೀವಿಂಗ್ ಬ್ರಹ್ಮನ್ ಅಥವಾ ಬ್ರಹ್ಮನನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಳೋದು ಹಿಮಾಲಯದ ಮೇಲೆ ಕೂತೆ ಅಲ್ಲ, ಸಹಮಾನವರ ಸೇವೆ ಮಾಡಿಯೂ ಅದೇ ಬ್ರಹ್ಮನನ್ನು ಸಾಕ್ಷಾತ್ಕರಿಸಿಕೊಳ್ಳಬಹುದು ಅನ್ನುವಂಥ ಸತ್ಯದ ಸಾಕ್ಷಾತ್ಕಾರ ಆಯಿತು. ನನಗೆಲ್ಲೋ ಒಂದು ಕಡೆ ಅನಿಸುತ್ತೆ ವಿವೇಕಾನಂದರ ಪ್ರಭಾವ ಈ ಚಿಂತನೆಯಲ್ಲಿ ಭಾಳ ಜೋರಾಗಿರಬೇಕು ಅಂತ. ಸ್ವಾಮಿ ವಿವೇಕಾನಂದರು ಆತ್ಮನೋ ಮೋಕ್ಷಾರ್ಥಂ ಜಗದ್ಧಿತಾಯಚ ಅನ್ನುವಂಥ ಸ್ಟೇಟ್ಮೆಂಟ್ ಕೊಟ್ರಲ್ಲ, ಜಗತ್ತಿನ ಹಿತ ಮತ್ತು ಭಾರತದ ಅಥವಾ ಆತ್ಮ ಮೋಕ್ಷ ಎರಡೂ ಕೂಡ ಜೊತೆಯಲ್ಲೇ ಹೋಗುವಂಥದ್ದು. ಜಗತ್ತಿನ ಹಿತದ ಬಗ್ಗೆ ಆಲೋಚನೆ ಮಾಡದೇ ಇರುವವನಿಗೆ ಆತ್ಮ ಮೋಕ್ಷದ ಮೇಲೆ ಅಧಿಕಾರ ಇಲ್ಲ ಅನ್ನುವಂಥ ತಮ್ಮ ಅಧಿಕಾರವಾಣಿಯಿಂದ ಅವ್ರು ಹೇಳಿದ್ದೇನಿತ್ತು, ಅದು ಅನೇಕ ತರುಣರಲ್ಲಿ ಚೆನ್ನಾಗಿ ಒಳಗೆ ಹೋಗಿ ಸೇರ್ಕೊಂಡು ಬಿಟ್ಟಿತ್ತು. ಆ ಪ್ರಭಾವದಿಂದಾಗಿ ಈ ಥರದ ಆಲೋಚನೆ ಮಾಡಲಿಕ್ಕೆ ಶುರು ಮಾಡಿಬಿಟ್ಟಿದ್ದು. ಇದೇ ಹೊತ್ತಿಗೆ ನನಗೆ ಈ ಫ್ಯಾಮಿಲಿ ಬಗ್ಗೆ ಭಾಳ ವಿಶೇಷ ಅನಿಸೋದು, ಯಾರಾದರೂ ಸಾವರ್ಕರ್ ಕುಟುಂಬವನ್ನು ಸ್ವತಃ ಸಾವರ್ಕರ್ನ ಬೈದಾಗ ತಮ್ಮ ಮುಖಗಳನ್ನು ಕನ್ನಡಿಯಲ್ಲಿ ನೋಡ್ಕೊಳ್ಬೇಕು ಅಷ್ಟೇ. ಸಾವರ್ಕರ್ ತಮ್ಮ ಸ್ವತಃ ಸಾವರ್ಕರ್ಗೆ ಆಗೊಂದು 20 ವರ್ಷದ ಆಸ್ಪಾಸ್ ಅವರು. ಸಾವರ್ಕರ್ ತಮ್ಮ ಇನ್ನೂ ಚಿಕ್ಕ ಹುಡುಗ, ಆತ ತನ್ನ ಶಾಲೆಗೆ ಹೋಗ್ತಿದ್ದಂಥ ಮಕ್ಕಳನ್ನು ತನ್ನ ಜೊತೆಯಲ್ಲಿ ಓರ್ಗೆಯ 200 ಮಕ್ಕಳನ್ನು ಸೇರಿಸ್ಕೊಂಡು ಪ್ರತಿದಿನ ಅವ್ರಿಗೆ ಟ್ರೈನಿಂಗ್ ಕೊಡ್ತಿದ್ದ. ಚಿಕ್ಕ ಹುಡುಗ, ಅಣ್ಣನ ಶೂನಲ್ಲಿ ಕಾಲು ಹಾಕ್ಕೊಂಡು ಹೋಗೋದು ಹೆಂಗಂದ್ರೆ ಹಿಂಗೆ ಅಂತ. ಆತ ಅಷ್ಟೇ ಅಲ್ಲದೆ ತಾನು ಒಳ್ಳೊಳ್ಳೆ ಸ್ಪೀಕರ್ಸ್ಗಳನ್ನು ಅಣ್ಣನ ಸಹಕಾರದಿಂದ ಕರೆಸ್ಕೊಂಡು ಬಂದು ತನ್ನ 200 ಮಕ್ಕಳಿಗೆ ಭಾಷಣ ಮಾಡಿಸ್ತಿದ್ದ. ಅಷ್ಟೇ ಅಲ್ಲದೆ ಈ ಎಲ್ಲ ನಾವುಗಳೆಲ್ಲ ಸ್ವಲ್ಪ ಬಲಾಢ್ಯವಾಗಿರ್ಬೇಕು ಯಾವಾಗಲೂ ಅಂತ ದೊಡ್ಡ ದೊಡ್ಡ ಫೋರ್ಟ್ಗಳಿಗೆ ಅಥವಾ ಅವತ್ತಿನ ಕೋಟೆಗಳಿಗೆ ಕರ್ಕೊಂಡೋಗಿ ಒಂದೊಂದು ದಿನ 2-2 ದಿನ ಊಟ ಇಲ್ಲದೆ ಇರೋದು ಹೆಂಗೆ ಅನ್ನೋದ್ರ ಅಭ್ಯಾಸ ಮಾಡಿಸ್ತಿದ್ದ. ಅಂದರೆ ನಾವು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಬೇಕಾದಾಗ ಇವೆಲ್ಲ ಬೇಕಾಗತ್ತೆ ಅಂತ. ಅದರ ದುರದೃಷ್ಟಕರ ಸಂಗತಿ ಏನು ಗೊತ್ತೇನು, ಗಾಂಧಿ ಹತ್ಯೆ ಆದಮೇಲೆ ಎಲ್ಲ ಕಾಂಗ್ರೆಸ್ಸಿಗರು ಸಾವರ್ಕರ ಮನೆ ಮೇಲೆ ಕಲ್ಲೆಸೆದರು. ಸಾವರ್ಕರ್ ಬಗ್ಗೆ ಕೆಟ್ಟದಾಗಿ ಮಾತಾಡ್ಲಿಕ್ಕೆ ಶುರು ಮಾಡಿದರು. ಭಾಳ ಇದೇ ನಾರಾಯಣ್ ಸಾವರ್ಕರ್ ಮನೆಯಿಂದ ಹೊರಗೆ ಬಂದು ಅವ್ರ ಹತ್ರ ಇಲ್ಲಪ್ಪ ನಮ್ಮ ಅಣ್ಣ ಹಂಗೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಮಾಡಲಿಲ್ಲ ಅಂತ ಹೇಳುವಾಗ ಕಲ್ಲು ಅವ್ರಿಗೆ ಹೊಡೆದ್ರು. ಅವ್ರಿಗೆ ಯಾವ ಥರದ ಏಟು ಬಿತ್ತು ಅಂತಂದರೆ ಆ ಮನುಷ್ಯ ಅನೇಕ ದಿನಗಳವರೆಗೂ ಕೋಮಾದಲ್ಲಿದ್ದ. ಹೇಗಾಗಿರಬೇಕು ಸಾವರ್ಕರ್ಗೆ? ಯಾವುದಕ್ಕೋಸ್ಕರ ಇಷ್ಟೆಲ್ಲ ಮಾಡಿದ್ದವರು? ಭಾರತದ ಸ್ವಾತಂತ್ರ್ಯಕ್ಕೋಸ್ಕರ. ಅದರ ದುರದೃಷ್ಟಕರ, ಸ್ವತಂತ್ರ ಭಾರತದಲ್ಲೇ ಕಲ್ಲೊಡೆದ್ವಿ ನಾವು ಅವ್ರಿಗೆ. ದೇಹಕ್ಕೆ ಕಲ್ಲೊಡೆದ್ವಲ್ಲ, ಇವತ್ತು ಅವರು ತೀರಿಕೊಂಡ ಅವರ ವಿಚಾರಧಾರೆ, ಯಾವ ವಿಚಾರಧಾರೆಯನ್ನು ಬಿಟ್ಟು ಹೋದ್ರೂ ಅದ್ರ ಮೇಲೂ ಕಲ್ಲೆಸಿತಾ ಇದ್ದೀವಿ, ಅದ್ರ ಮೇಲೂ ಕೆಸರು ಎರಚ್ತಾ ಇದ್ದೀವಿ. ಇವತ್ತಿನವರೆಗೂ ಬಿಟ್ಟಿಲ್ಲ ಅನ್ನೋದು ದುರಂತಕಾರಿ ಸಂಗತಿ ಅಷ್ಟೇ. ಅವ್ರ ಫ್ಯಾಮಿಲಿ ಎಂಥದ್ದು ಅಂತಂದರೆ, ಸಾವರ್ಕರ್ 1905ರಲ್ಲಿ ಬಂಗಾಳ ವಿಭಜನೆಗೂ ಸ್ವಲ್ಪ ಮುಂಚೆ ಒಂದು ಸಂಘಟನೆಯನ್ನು ಶುರು ಮಾಡ್ತಾರೆ, ಆತ್ಮನಿಷ್ಠಾ ಯುವತಿ ಸಂಘ ಅಂತ. ಯುವತಿಯರ ಸಂಘಟನೆ. ಯಾರು ಯುವತಿಯರ ಸಂಘಟನೆಯಲ್ಲಿ ಗೊತ್ತಾ? ಯಾವ್ಯಾವ ಯುವಕರು ಈ ಮಿತ್ರ ಮೇಳಕ್ಕೆ ಹೋಗ್ತಾ ಇದ್ದವರು ಅಥವಾ ರಾಷ್ಟ್ರಭಕ್ತ ಯುವ ಸಮೂಹಕ್ಕೆ ಹೋಗ್ತಾ ಇದ್ದವರು, ಅವರುಗಳ ಹೆಂಡತಿಯರು ಯಾರಿರ್ತಾರೋ, ಅವ್ರ ಮನೇಲಿ ಚಿಕ್ಕಮ್ಮ ದೊಡ್ಡಮ್ಮ ಇವ್ರು ಯಾರಿರ್ತಾರೋ ಅವರೇ ಈ ಸಂಘಟನೆಯಲ್ಲಿ, ಅವರೇ ಹೆಣ್ಮಕ್ಳ ಸಂಘಟನೆ ಕಟ್ಟೋದು. ಅವರು ಆ ಮೂಲಕ ಬೇರೆಯವ್ರನ್ನೆಲ್ಲ ಕರ್ಕೊಂಡು ಬಂದು ಜೋಡಿಸ್ಕೊಳ್ಳುವಂಥ ಪ್ರಕ್ರಿಯೆಯನ್ನು ಸಾವರ್ಕರ್ ರೂಪಿಸಿಕೊಟ್ರು. ನನಗೆ ಭಾಳ ಬಾರಿ ಅನ್ಸುತ್ತೆ, ಇವ್ರು ಇಡೀ ಫ್ಯಾಮಿಲಿಯನ್ನು ತೆಗೆದು ಬಿಟ್ರಲ್ಲ, ಒಬ್ಬರಿಬ್ಬರಲ್ಲ, ತಮ್ಮ ಫ್ಯಾಮಿಲಿ ತಮ್ಮ ಅಣ್ಣನನ್ನು ಸ್ಪಿರಿಚುಯಾಲಿಟಿಯ ಆಸೆ ಇದ್ದ ಆತನನ್ನು ಎಳ್ಕೊಂಡು ಬಂದು ತನ್ನ ಜೊತೆ ಸೇರಿಸ್ಕೊಂಡ್ರು. ತಾನಂತೂ ಇದ್ರು, ತಮ್ಮನನ್ನು ಜೋಡಿಸ್ಕೊಂಡ್ರು, ತನ್ನ ಹೆಂಡತಿಯನ್ನ, ತನ್ನ ಅತ್ತಿಗೆಯನ್ನ ಎಲ್ಲರನ್ನೂ ಕರ್ಕೊಂಡು ಬಂದು ರಾಷ್ಟ್ರ ಯಜ್ಞಕ್ಕೆ ಹವಿಸ್ಸಾಗಿ ಸಮರ್ಪಿಸಿದ್ರಲ್ಲ. ಇತ್ತೀಚೆಗೆ ಒಂದು ಲೇಖನ ಬರೆದಾಗ ನಾನು ಸುಮ್ಮನೆ ಒಂದು ಮಾತು ಬರೆದಿದ್ದೆ, ಎಲ್ಲ ಪಕ್ಷಗಳಲ್ಲೂ ಕೂಡ ಹೇಗಾಗೋಗಿದೆ ಅಂತಂದರೆ ಪರಿವಾರದವರೆಲ್ಲರೂ ಕೂಡ ಅಧಿಕಾರದಲ್ಲಿರಬೇಕು ಅಂತ. ನೀವು MP ಆದರೆ ನಿಮ್ಮ ಮಗ MLA ಆಗಬೇಕು, ನಿಮ್ಮ ಮಗ MLA ಆದರೆ ಸಮಾಧಾನ ಆಗಲಿಲ್ಲ, ಅವನ ಹೆಂಡತಿ ಜಿಲ್ಲಾ ಪಂಚಾಯತಲ್ಲಿರಬೇಕು. ನೀವು ಮಿನಿಸ್ಟರ್ ಆದರೆ ಸಮಾಧಾನ ಆಗಲಿಲ್ಲ, ನಿಮ್ಮ ಮಗನ್ನೂ ಹೆಂಗಾದರೂ ಕರ್ಕೊಂಡು ಬರಬೇಕು. ಒಂದು ಪರಿವಾರದಲ್ಲಿ ಅಣ್ಣ ತಮ್ಮಂದಿರು ಇರಬೇಕು, ಒಂದೇ ಮನೆಯಲ್ಲಿ ಇಬ್ಬಿಬ್ಬರು ಇರಬೇಕು, ಒಬ್ಬ MLA ಒಬ್ಬ MP ಆಗಬೇಕು. ಆ್ಯಂಡ್ ವಿ ಸಿ ಇಟ್. ಮತ್ತು ಯಾವ ಪಕ್ಷವೂ ಹೊರತಲ್ಲ ಇದಕ್ಕೆ. ಇವರೆಲ್ಲರಿಗೂ ಕೂಡ ನಾನು ಪಕ್ಷದ ಕೆಲಸ ಮಾಡಿದ್ದೀನಿ, ಹೀಗಾಗಿ ಪಕ್ಷ ನನಗೆ ಅಧಿಕಾರ ಕೊಡಬೇಕು ಅಂತ. ಆದರೆ ಸಾವರ್ಕರ್ ಥರದವರು ನಾನು ರಾಷ್ಟ್ರಕ್ಕೋಸ್ಕರ ತ್ಯಾಗ ಮಾಡ್ತಿದ್ದೀನಿ ಅಂತ ಯಾವತ್ತೂ ಹೇಳಿಕೊಳ್ಳೂ ಇಲ್ಲ. ಅವ್ರಿಗೆ ನಾವು ಕೊಡಬೇಕಾದ್ದನ್ನು ಕೊಡ್ಲಿಕ್ಕೆ ಸಾಧ್ಯವೇ ಆಗಲಿಲ್ಲ. ನಂಗೆ ತುಂಬ ಬಾರಿ ಅನಿಸುತ್ತೆ, ನಾವು ಜಾತಿಯ ಬಗ್ಗೆ ಮಾತಾಡ್ತಿರ್ತೀವಲ್ಲ, ನಂದು ಸಿಖ್ಖು, ನಂದು ಜಾಟು ಅಂತ 10 ಜಾತಿಗಳನ್ನು ಹೇಳ್ತೀವಿ. ನಾನು ವೀರಶೈವ, ನಾನು ಲಿಂಗಾಯತ, ನಾನು ಒಕ್ಕಲಿಗ, ನಾನು ಬ್ರಾಹ್ಮಣ, 100 ಸಂಗತಿಗಳನ್ನು ಹೇಳ್ತಿರ್ತೀವಿ.
ಆದರೆ ಯಾವತ್ತಾದರೂ ನಾವು ಏನು ಪ್ರಶ್ನೆ ಮಾಡ್ತೀವಿ ಗೊತ್ತಾ? ನನ್ನ ಜಾತಿಗೆ ಎಷ್ಟು ಜನ MLAಗಳು, ನನ್ನ ಜಾತಿಗೆ ಎಷ್ಟು ಜನ MP ಗಳು, ನನ್ನ ಜಾತಿ ಮುಖ್ಯಮಂತ್ರಿ ಆದರೂ ಇಲ್ವೋ? ನಾಚಿಕೆ ಆಗಬೇಕು ನಮಗೆ. ಜಾತಿ ಸೈನ್ಯದಲ್ಲೂ ಇದೆ. ಸಿಖ್ ರೆಜಿಮೆಂಟ್ ಇದೆ, ಜಾಟ್ ರೆಜಿಮೆಂಟ್ ಇದೆ, ಮಡ್ರಾಸಿ ರೆಜಿಮೆಂಟ್ ಇದೆ. ಆದರೆ ಅವ್ರು ಯಾವತ್ತೂ ನಮಗೆಷ್ಟು ಅಧಿಕಾರ ಬಂತು ಅಂತ ಕೇಳಲ್ಲ, ನಮಗೆಷ್ಟು ಪ್ರಾಣತ್ಯಾಗದ ಕಾರಣದಿಂದಾಗಿ ಪರಮವೀರ್ ಚಕ್ರ ಬಂತು ಅಂತ ಬೋರ್ಡ್ ಹಾಕ್ತಾರೆ. ನಮ್ಮಲ್ಲಿ ಎಷ್ಟು ಜನ ದೇಶಕ್ಕೋಸ್ಕರ ತ್ಯಾಗ ಮಾಡಿ ಶೌರ್ಯ ಚಕ್ರನ ಪಡ್ಕೊಂಡ್ರು ಅಂತ ಲೆಕ್ಕ ಹಾಕ್ತಾರೆ. ನಾವು ಎಷ್ಟು ಜನ MLA ಆದ್ವಿ ಅಂತ ಲೆಕ್ಕ ಹಾಕ್ತೀವಿ. ನಾವು ಹಕ್ಕುಗಳ ಕುರಿತಂತೆ ಮಾತಾಡ್ತಿರ್ತೀವಿ, ಅವ್ರು ತಮ್ಮ ಕರ್ತವ್ಯದ ಬಗ್ಗೆ ಮಾತಾಡ್ತಿರ್ತಾರೆ. ನಾವು ನಮ್ಮ ಮನೆಗಳಲ್ಲಿ MLA ನಾನು ಆಗಬೇಕು, ನಮ್ಮ ಅಪ್ಪನೂ ಆಗಬೇಕು, ನನ್ನ ಚಿಕ್ಕಪ್ಪನೂ ಆಗಬೇಕು, ಎಲ್ಲರೂ ನಾವೇ MLA MP ಗಳಾಗಿರಬೇಕು ನಾವು ಅಂದ್ಕೊಳ್ತಿರ್ತೀವಿ. ಆದರೆ ಇವರುಗಳೆಲ್ಲ ತಮ್ಮ ದೇಶಕ್ಕೋಸ್ಕರ ಎಲ್ಲವನ್ನೂ ಸಮರ್ಪಿಸಿಯೂ ಏನೂ ಆಗದೆ ಉಳಿದು ಬಿಡ್ತಾರೆ ಅನ್ನೋದು ಬಹಳ ನೋವಿನ ಸಂಗತಿ ಮಿತ್ರರೇ. ಈ ಮಿತ್ರಮೇಳ ತುಂಬ ವ್ಯಾಪಕವಾಗಿ ಬೆಳೀತಾ ಹೋಯಿತು. ರಾಜ್ಯ ಸಮ್ಮೇಳನ ಮಾಡಿದರು. ಈಗ ಎಲ್ಲ ತಾಲೂಕುಗಳಲ್ಲೂ ಮಿತ್ರಮೇಳ ಇದೆ. ಅಲ್ಲಲ್ಲಿ 5, 6, 8 ಹೀಗೆ ಜನ ಇದ್ದರೂ ಕೂಡ ಕಡಿಮೆ ಇಲ್ಲ. ಒಂದು ಸಲ ನಾವೆಲ್ಲರೂ ಸೇರಬೇಕು ಅಂತ ಸೇರಿದರೆ 70 ಜನ ಮಹಾರಾಷ್ಟ್ರ ಒಂದರಲ್ಲೇ ತಾವು ರಾಷ್ಟ್ರ ಕಾರ್ಯಕ್ಕೋಸ್ಕರ ತಮ್ಮನ್ನು ತಾವು ಮುಡಿಪಾಗಿಟ್ಟುಕೊಂಡಿರುವ ಸಮರ್ಥ ತರುಣ ಸಮೂಹ ಒಂದು ಕಡೆ ಸೇರಿತು. ಮುಂದಿನ ವರ್ಷ ಮತ್ತೊಂದು ರಾಜ್ಯ ಸಮ್ಮೇಳನ ಮಾಡಿದಾಗ ಈ ಬಾರಿ 200 ಜನ ಸೇರಿತು. ಅಂದರೆ ಮಿತ್ರಮೇಳದ ಮೂಲಕ ಅವರ ಕ್ರಾಂತಿ ಕಾರ್ಯವನ್ನು ವಿಸ್ತಾರ ಮಾಡಲಿಕ್ಕೆ ಬೇಕಾಗಿರುವಂಥ ಕೆಲಸವನ್ನು ಮಾಡ್ತಿದ್ರು. ಆದರೆ ಈಗ ಅವರು ಡಿಸೈಡ್ ಮಾಡಿದರು, ನಾವೇ ಸೇರ್ತಿದ್ರೆ ಸಾಕಾಗಲ್ಲ, ಕಾಂಗ್ರೆಸ್ ಅಧಿವೇಶನಕ್ಕೂ ಹೋಗಬೇಕು ಅಂತ 1907ರಲ್ಲಿ ಸೂರತ್ನ ಕಾಂಗ್ರೆಸ್ ಅಧಿವೇಶನಕ್ಕೆ ಹೋದಾಗ ಅಲ್ಲಿ ಚಿದಂಬರ ಪಿಳ್ಳೈ ಸಿಕ್ಕಿದ್ರು. VO ಚಿದಂಬರ ಪಿಳ್ಳೈ. ಚಿದಂಬರ ಪಿಳ್ಳೈಗೆ ಇವರ ಒಟ್ಟಾರೆ ವಿಚಾರಧಾರೆ ಎಷ್ಟು ಖುಷಿಯಾಗ್ಬಿಡ್ತು ಅಂತಂದರೆ, ನಾನು ಏನಾದರೂ ಮಾಡಬೇಕಲ್ಲ ಅಂತ ಹೇಳಿದಾಗ ಪಕ್ಕಕ್ಕೆ ಕರ್ಕೊಂಡು ಹೋದ್ರು. ಅವ್ರಿಗೂ ಅಭಿನವ ಭಾರತದ ಓತನ್ನು ಹೇಳಿಸಿ, ನೀವು ಕೂಡ ಓತ್ ತಗೊಳ್ಳಿ ಅಂತ ದಕ್ಷಿಣ ಭಾರತವನ್ನು ವಿಸ್ತಾರ ಮಾಡಿದ್ರು. ಅವ್ರ ಕಲ್ಪನೆ ಹೆಂಗಿತ್ತು ನೋಡಿ. 20-22 ಹುಡುಗರು ಎಲ್ಲ ಅವರು ತಮ್ಮ ಚಿಂತನೆಯನ್ನು ವಿಸ್ತಾರ ಮಾಡಿದ್ದಲ್ಲದೆ ಏನೇನು ಚಟುವಟಿಕೆ ಮಾಡಬೇಕು ಅಂತ ಚಿದಂಬರ ಪಿಳ್ಳೆಗೆ ಹೇಳಿ ಕಳಿಸಿದ್ರು. ಹೇಗೆ ಸ್ವದೇಶಿ ವಿಚಾರಧಾರೆಯನ್ನು ವ್ಯಾಪಕಗೊಳಿಸಬೇಕು ಅನ್ನುವಂಥ ಚರ್ಚೆಯನ್ನು ಅವ್ರ ಜೊತೆ ಮಾಡಿದರು. ಇದೇ ನಂತರ ಸಾವರ್ಕರ್ನು ಸೇರಿಸಿಕೊಂಡು ಅನೇಕ ಈ ಥರದ ಚಟುವಟಿಕೆ ಮಾಡ್ತಿರುವಂಥ ಎಲ್ಲರೂ ಕೂಡ ಒಂದು ಕಡೆ ಬಂದು ನಾವೊಂದು ಸ್ಪಷ್ಟವಾಗಿರುವಂಥ ರೂಪುರೇಷೆಯನ್ನು ಮಾಡ್ಕೋಬೇಕು ಅಂತ ಸೇರಿಕೊಂಡಾಗ ಸಾವರ್ಕರ್ರು ಇದ್ದರು ಅಲ್ಲಿ. ಸಾವರ್ಕರ್ ಎಷ್ಟು ಪ್ರಖರವಾದ ಚಿಂತಕರಾಗಿದ್ದರು ಅಂದರೆ, ಎಟ್ ದ ಏಜ್ ಆಫ್ 24 ಎಲ್ಲರೂ ಕೂಡ ಮಾತಾಡ್ತಾ ಇರೋದಕ್ಕೆ ಇವರು ಎದ್ದು ನಿಂತ್ಕೊಂಡು ಹೇಳಿದರು, ನಿಮ್ಮೆಲ್ಲರ ವಿಚಾರ ಪೂರ್ಣ ಸ್ವರಾಜ್ಯ ಆಗಿದ್ದರೆ ಮಾತ್ರ ನನ್ನ ಸಹಮತ ಇದೆ. ಪೂರ್ಣ ಸ್ವರಾಜ್ಯ ಅಲ್ಲದೆ ಅರ್ಧಂಬರ್ಧ ಅರೆಬರೆ ಸ್ವರಾಜ್ಯ ಸಿಕ್ಕಿದ್ರೆ ಸಾಕು ಅಂತ ನೀವು ಅನ್ಕೊಳ್ಳೋದಿದ್ರೆ ನಂದು ಅದಕ್ಕೆ ಸಹಮತ ಇಲ್ಲ ಅಂತ ಇಡೀ ಸಭೆ ವ್ಯರ್ಥವಾಗೋಯ್ತು. ಆದರೆ ಸಾವರ್ಕರ್ ಮಾತ್ರ ತಾವು ಹಿಡಿದಿರುವಂಥ ಚಿಂತನೆಯನ್ನು ಬಿಡಲೇ ಇಲ್ಲ. ಅವ್ರು ಹೇಳೋರು, ನಮ್ಮ ಅಭಿನವ ಭಾರತ ಸಂಪೂರ್ಣ ಸ್ವರಾಜ್ಯದ ಮಾತಾಡುತ್ತೆ, ಅದಕ್ಕೆ ಸಶಸ್ತ್ರ ಸಂಗ್ರಾಮ ಅದಕ್ಕೋಸ್ಕರವೇ ಇನ್ಎವಿಟಬಲ್ ಆಗಿದೆ, ಅದನ್ನು ಮಾಡಲೇಬೇಕು ನಾವು. ಹಾಗಂತ ನಮ್ಮ ಸ್ವಾತಂತ್ರ್ಯ ದೇವತೆ ರಕ್ತ ಪಿಪಾಸುವೆ, ರಕ್ತವನ್ನು ಕುಡಿಯುವಂಥವಳೆ ಭಾರತ ಮಾತೆ ಅಂತ ಕೇಳಿದರೆ ಖಂಡಿತ ಇಲ್ಲ, ಅವಳು ರಕ್ತವನ್ನು ಕುಡಿಯುವಂಥವಳಲ್ಲ ಅನ್ನೋದನ್ನು ತಮ್ಮ ವಾದದ ಮೂಲಕ ಮಂಡಿಸಿ ಅವರೇನು ಹೇಳ್ತಾರೆ ಅಂತಂದರೆ, ಹೇಗೆ ಅತಿ ರಾಷ್ಟ್ರೀಯತೆ ಅಪಾಯಕಾರಿಯೋ ಅದರ ಪೂರ್ಣ ಕೊರತೆಯೂ ಅಷ್ಟೇ ಅಪಾಯಕಾರಿ. ಹೆಚ್ಚು ಜನರ ಹೆಚ್ಚು ಒಳಿತು ಅಂದರೆ ಬಹುಜನ ಹಿತಾಯ ಬಹುಜನ ಸುಖಾಯ, ಅದು ನಮ್ಮ ಮುಖ್ಯ ಉದ್ದೇಶ ಆಗಬೇಕು. ಆದರೆ ದರೋಡೆಕೋರರು ಮುಕ್ತವಾಗಿದ್ದು ಸಂತರು ಶಿಕ್ಷೆ ಅನುಭವಿಸುವಂಥ ಪರಿಸ್ಥಿತಿ ಎಲ್ಲೂ ಒಪ್ಪಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅದು ಅಧರ್ಮ. ಯಾವಾಗ ಅಧರ್ಮ ನಡೆಯುತ್ತೋ ಆಗೆಲ್ಲ ದನಿ ಎತ್ತರಿಸಲೇಬೇಕು. ಸಾವರ್ಕರ್ ಮಾತು. ಲೆಟ್ ಮಿ ಅಂಡರ್ಲೈನ್ ಇಟ್. ವಾಪಸ್ ಹೇಳ್ತೀನಿ ನಾನು. ಯಾವಾಗ ದರೋಡೆಕೋರ ಮುಕ್ತನಾಗಿ, ಕೊಲೆಗಾರ ಮುಕ್ತನಾಗಿ, ಸ್ವಲ್ಪ ಚೇಂಜ್ ಮಾಡ್ತೀನಿ ನಾನು, ಯಾವಾಗ ಕೊಲೆಗಾರ ಮುಕ್ತನಾಗಿ ಜೈಲುಗಳಲ್ಲೂ ಟಿಕ್ ಟಾಕ್ ಮಾಡಬಲ್ಲನೋ ಮತ್ತು ನಿಜವಾಗಿ ಬದುಕಬೇಕಾಗಿರುವಂಥ ಸಂತ ಸದೃಶ ವ್ಯಕ್ತಿ ರಸ್ತೆಯಲ್ಲಿ ಹೋಗಬೇಕಾದ್ರೆ ಹೆದರಿಕೆ ಪಡುವಂಥ ಸ್ಥಿತಿ ಬರುತ್ತೋ ಆಗ ದನಿ ಎತ್ತರಿಸಲೇಬೇಕು. ಅಭಿನವ ಭಾರತ ಅವತ್ತು ಬೇಕು, ಇವತ್ತು ಬೇಕು, ಯಾವತ್ತೂ ಬೇಕು. ಯಾಕೆ ಅಂತಂದರೆ ಅದು ಒಂದು ಒಟ್ಟಾರೆ ವಾತಾವರಣವನ್ನು ಕಾಪಾಡಲಿಕ್ಕೋಸ್ಕರ ಬೇಕು ಅಂತ. ಅಭಿನವ ಭಾರತದ ಚಿಂತನೆಗಳು ಹಂಗಿದ್ವು. ಇದಾದಮೇಲೆ ಅವರ್ ಕಾನ್ಸೆಪ್ಟ್ ಆಫ್ ಫ್ರೀಡಮ್ ವಾಸ್ ಎಕ್ಸ್ಪಾನ್ಸಿವ್ ಆ್ಯಂಡ್ ಆಲ್ ಎಂಬ್ರೇಸಿಂಗ್. ನಮ್ಮ ಫ್ರೀಡಮ್ನ ಕಾನ್ಸೆಪ್ಟ್ ಎಕ್ಸ್ಪಾನ್ಸಿವ್, ವಿಸ್ತಾರಗೊಳ್ಳುವಂಥದ್ದು, ಎಲ್ಲರನ್ನೂ ಒಳಗೊಳ್ಳುವಂಥದ್ದು. ದ ಆಕ್ಚುಯಲ್ ನೇಷನ್ ಈಸ್ ದಿಸ್ ಅರ್ತ್. ಬಹಳ ಚೆನ್ನಾಗಿರುವಂಥ ಮಾತು ಕೇಳಿ ಇದು. ದ ಆಕ್ಚುಯಲ್ ನೇಷನ್ ಇಸ್ ದಿಸ್ ಅರ್ತ್ ಆ್ಯಂಡ್ ದ ಟ್ರೂ ಕಿಂಗ್ ಈಸ್ ಗಾಡ್ ಆಲ್ಮೈಟಿ.
ನಿಜವಾದ ರಾಷ್ಟ್ರ ಯಾವುದು ಅಂದರೆ ನಮ್ಮದರಲ್ಲಿ ಭಾರತಕ್ಕೆ ಮಾತ್ರ ಸ್ವಾತಂತ್ರ್ಯ ಅಂತಲ್ಲ, ಜಗತ್ತಿನ ಯಾವ ಮೂಲೆಯ ಜನ ಪಾರತಂತ್ರ್ಯದಲ್ಲಿದ್ದರೂ ಕೂಡ ಅವರ ಪರವಾಗಿ ಹೋರಾಟ ನಾವು ಮಾಡಬೇಕು. ಆಲ್ ಇನ್ಕ್ಲೂಸಿವ್ ಫ್ರೀಡಮ್ ನಮ್ದು. ಅವ್ರ ಕಲ್ಪನೆ ವಿಸ್ತಾರ. ಅವ್ರು ಹೇಳ್ತಾರೆ ನಮ್ಮ ಪಾಲಿಗೆ ರಾಷ್ಟ್ರ ಅಂದರೆ ಭೂಮಿ, ಈ ಇಡೀ ಭೂಮಿಯೇ ರಾಷ್ಟ್ರ, ಯಾರು ಇದರ ಒಡೆಯ ಅಂತಂದ್ರೆ ಸರ್ವಶಕ್ತನಾಗಿರುವ ಭಗವಂತನೇ ರಾಜ ಇಲ್ಲಿ ಅಂತ. ಬಟ್ ಇನ್ ಟುಡೇಸ್ ಇಂಡಿಯಾ ಆಲ್ ಕೈಂಡ್ಸ್ ಆಫ್ ಸಿವಿಲ್ ಲಿಬರ್ಟೀಸ್ ಹೆಲ್ಡ್ ಕ್ಯಾಪ್ಟಿವ್. ಈವನ್ ಫಾರ್ ಸ್ಪಿರಿಚುವಲ್ ಫ್ರೀಡಮ್ ಪೊಲಿಟಿಕಲ್ ಫ್ರೀಡಮ್ ಈಸ್ ನೆಸೆಸರಿ ಅಂತಂದರು. ಆದರೆ ಇವತ್ತಿನ ದಿನದಲ್ಲಿ ಭಾರತದಲ್ಲಿ, ಇಡೀ ಜಗತ್ತು ಬಿಡಿ, ಭಾರತದೊಳಗೆ ಎಲ್ಲ ಸಿವಿಲ್ ಲಿಬರ್ಟೀಸ್ಗಳನ್ನು ಹಿಡಿದಿಟ್ಕೊಂಡ್ಬಿಟ್ಟಿದ್ದಾರೆ. ಈ ಕಾರಣಕ್ಕೆ ನಮಗೊಂದು ಸ್ಪಿರಿಚುವಲ್ ಫ್ರೀಡಮ್ ಬೇಕು ಅಂತಂದರೂ ಕೂಡ ಪೊಲಿಟಿಕಲ್ ಫ್ರೀಡಮ್ ಬೇಕೇ ಬೇಕು ಅಂತ ಸಾವರ್ಕರ್ ತಮ್ಮ ವಾದವನ್ನು ತುಂಬ ಸ್ಪಷ್ಟವಾಗಿ ಮುಂದಿಟ್ಟು ಹೇಳ್ತಾರೆ. ಈ ಕಾರಣಕ್ಕೋಸ್ಕರ ಪೊಲಿಟಿಕಲ್ ಫ್ರೀಡಮ್ನ ಪಾತ್ನಲ್ಲಿ ನಾವು ನಡೀತಿದ್ದೀವಿ ಅಂತ. ಈಗ ಅಭಿನವ ಭಾರತ ತಿಲಕರನ್ನ ತಮ್ಮ ಕಾರ್ಯಕ್ರಮಕ್ಕೆ ಆಹ್ವಾನಿಸುವಷ್ಟರ ಮಟ್ಟಿಗೆ ಬೆಳೀತು. ಇಷ್ಟು ದಿನ ಕರಿತಿರ್ಲಿಲ್ಲ ಅವರು, ನಾವು ಸ್ವಲ್ಪ ದೊಡ್ಡವರಾಗಬೇಕು, ಅಲ್ಲಿವರೆಗೂ ಕಾಳ ಪತ್ರಿಕೆ ಎಡಿಟರೇ ಸಾಕು ಅಂತ. ಶಿವರಾಮ್ ಪರಾಂಜಪೆ ಅವರು ನಮ್ಗೆ ಸಾಕು, ತಿಲಕರು ಬೇಡ ಅಂತ. ಈಗ ಸ್ವಲ್ಪ ದೊಡ್ಡವರಾಗಿದ್ದಾರಲ್ಲ, ತಿಲಕರ ಹತ್ರ ಹೋಗಿ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಕೇಳಿದರು. ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಕೇಳಿದ್ದಷ್ಟೇ ಅಲ್ಲ, ತಿಲಕರನ್ನ ಕರ್ಕೊಂಡು ಬಂದು ತಾವು ಏನೇನು ಮಾಡ್ತಾ ಇದ್ದೀವಿ ಅಂತ ಎಕ್ಸ್ಪ್ಲೇನ್ ಮಾಡಿದರು ತಿಲಕರಿಗೆ. ನಾವು ಶಸ್ತ್ರಗಳನ್ನು ಹೆಂಗೆ ಸಂಗ್ರಹಿಸಬೇಕು ಅಂದ್ಕೊಂಡಿದ್ದೀವಿ, ನಮ್ಮ ಉದ್ದೇಶ ಹೆಂಗಿದೆ, ಅಟ್ಯಾಕ್ ಹೆಂಗೆ ಮಾಡಬೇಕು, ಒಬ್ಬೊಬ್ಬರು ಹೇಳಿದ್ದನ್ನು ತಿಲಕರು ಸೂಕ್ಷ್ಮವಾಗಿ ಕೇಳಿದರು. ಆ ಮನುಷ್ಯ ಯಾರ ಉತ್ಸಾಹವನ್ನು ಯಾವತ್ತೂ ಭಂಗ ಮಾಡಿದವರಲ್ಲ. ಮತ್ತು ಇದಾಗಲೇ ಅಭಿನವ ಭಾರತ ಹೆಂಗಾಗಿತ್ತು ಅಂತಂದರೆ ಬ್ರಿಟಿಷರು ಕಣ್ಣಿಟ್ಟಾಗಿತ್ತು. ಹೀಗಾಗಿ ಇವರ ಸಭೆಗಳಲ್ಲೂ ಕೂಡ ಗೂಢಚಾರರು ಬಂದು ಕೂತಿರ್ತಿದ್ರು. ತಿಲಕರಿಗದು ಗೊತ್ತಿಲ್ಲದ ಸಂಗತಿ ಏನಲ್ಲ, ಅವರನ್ನು ಸದಾಕಾಲ ಅವ್ರು ಹಿಂಬಾಲಿಸ್ತಾ ಇದ್ದಿದ್ದರಿಂದ ಅವ್ರಿಗೆ ಗೊತ್ತಿತ್ತು. ಆದರೆ ಈ ಹುಡುಗರ ಉತ್ಸಾಹವನ್ನು ಕಡಿಮೆ ಮಾಡಬಾರದು ಅಂತ ತಿಲಕರು ನಿಂತ್ಕೊಂಡು ಮಾತನಾಡ್ತಾ ಏನು ಹೇಳಿದ್ರಂತೆ ಗೊತ್ತಾ? ನಿರ್ಣಾಯಕ ಯುದ್ಧಕ್ಕೆ ಮುನ್ನ ಎಲ್ಲ ಶಕ್ತಿಯನ್ನು ಗಳಿಸಿಕೊಳ್ಳಿ, ಆತುರ ಪಟ್ಟರೆ ಎಲ್ಲ ವ್ಯರ್ಥ ಆಗತ್ತೆ. ಹಿಂದೆಯೂ ಕೂಡ ಹಿಂಗಾಗಿದೆ. ಹೀಗಾಗಿ ಒಮ್ಮೆ ಎಲ್ಲ ತಯಾರಿಗಳು ಮುಗಿದ ನಂತರ ಇವರೆಲ್ಲ ಕೇಳ್ಕೊಂಡಿದ್ದಾರೆ ಅವ್ರಿಗೆ, ನೀವೇ ನಮ್ಮ ಲೀಡರ್ ಆಗಬೇಕು, ನೀವು ನಮ್ಮ ಮಾರ್ಗದರ್ಶನ ಮಾಡಬೇಕು ಅಂತ. ತಿಲಕರು ಅದಕ್ಕೆ ಹೇಳಿದರು, ಎಲ್ಲ ತಯಾರಿಗಳು ಮುಗಿದಿವೆ ಅಂತ ನಿಮ್ಗೆ ಯಾವತ್ತು ಅನ್ಸುತ್ತಲ್ಲ ಅವತ್ತು ಬನ್ನಿ, ನಾನು ಅವತ್ತು ನಿಮ್ಮ ನೇತೃತ್ವವನ್ನು ವಹಿಸ್ತೀನಿ ಅಂತಂದರು. ಇಲ್ಲ ಅಂತ ಹೇಳಲಿಲ್ಲ, ಆದರೆ ಈಗಲ್ಲ ಅಂತಂದರು. ಯಾಕೆಂದರೆ ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತಿದೆ ಇಲ್ಲಿ ಯಾರು ಕೂತಿರ್ತಾರೋ, ಏನಾಗಿರ್ತಾರೋ, ಏನಾಗ್ಬೋದು ಅಂತ. ಆದರೆ ಬ್ರಿಟಿಷ್ ಗೂಢಚಾರರು ಒಳಗಿದ್ದವರು ಇದಕ್ಕೆ ಬೇಕಾಗಿರುವಂಥ ವಿವರವನ್ನು ಕಳಿಸಿದ್ರು ಬ್ರಿಟಿಷರಿಗೆ. ಅವರದನ್ನು ಸೀರಿಯಸ್ ಆಗಿ ತಗೊಂಡು ಇವ್ರ ಮೇಲೆ ಇನ್ನೂ ಹೆಚ್ಚಿನ ನಿಗಾ ವಹಿಸುವಂಥ ಪ್ರಯತ್ನ ಮಾಡಿದರು. ಇವೆಲ್ಲಕ್ಕೂ ಒಂದು ಕೀರ್ತಿ ಕಳಶವಾಗಿ ಅಥವಾ ಒಂದು ದೊಡ್ಡ ಟರ್ನಿಂಗ್ ಪಾಯಿಂಟ್ ಆಗಿ ಭಾರತಕ್ಕೆ ಕೊಟ್ಟಿದ್ದು 1905 ಅಕ್ಟೋಬರ್ ತಿಂಗಳು. ಕರ್ಜನ್ ಬಂಗಾಳವನ್ನು ಡಿವೈಡ್ ಮಾಡುವಾಗ ಹಿಂದೂಗಳನ್ನು ಸೆಪರೇಟು, ಮುಸಲ್ಮಾನರನ್ನ ಸೆಪರೇಟು ಅಂತ ಮಾಡಿದ. ಹೀಗಾಗಿ ಹಿಂದೂಗಳು ಮುಸಲ್ಮಾನರು ಕಿತ್ತಾಡೋದ್ರಿಂದ ಇವ್ರು ಯಾವತ್ತೂ ಒಂದಾಗೋದಿಲ್ಲ. ಈ ಬಂಗಾಳವನ್ನು ಡಿವೈಡ್ ಮಾಡಿದ್ದು ಒಳ್ಳೇದಾಗುತ್ತೆ, ಮತ್ತು ಇವ್ರ ನಡುವೆ ಕಿತ್ತಾಡ್ತಿರ್ತಾರೆ, ನಮ್ಮ ಕಡೆ ತಲೆ ಕೆಡಿಸ್ಕೊಳ್ಳೋದನ್ನು ಬಿಡ್ತಾರೆ, ಬಂಗಾಳದಲ್ಲಿರುವಂಥ ಈ ಕ್ರಾಂತಿಕಾರಿಗಳು ಇದೇ ಗಲಾಟೆಯಲ್ಲಿ ಮುಳುಗೋಗ್ಬಿಡ್ತಾರೆ ಅಂತ ಅವನ ಕಲ್ಪನೆ. ಆದರೆ ಈ ಅವಕಾಶ ಹೆಂಗೆ ಕಲ್ಪಿಸಿಕೊಡ್ತು ಎಲ್ರಿಗೂ ಅಂತಂದರೆ, ಆ ಹೊತ್ತಿನಲ್ಲಿ ಇನ್ನೂ ವ್ಯಾಪಕವಾಗಿ ಲೀಡರ್ ಆಗಿ ಬೆಳೆದೇ ಇದ್ದಂಥ ಅರವಿಂದರಂಥವರೂ ಕೂಡ ಮುಖ್ಯ ಭೂಮಿಕೆಗೆ ಬಂದು ಲೀಡರ್ ಆದರು. ಇದುವರೆಗೂ ಕಾಂಗ್ರೆಸ್ಸಿನ ಬರೀ ಬಾಯಿ ಮಾತಿನಲ್ಲಿ ವಿರೋಧಿಸ್ತಾ ಇದ್ರು. ಈಗ ಬಂಗಾಳದ ವಿಭಜನೆ ಹೇಗೆ ಜನರ ನಡುವೆ ಅಸಹನೆ ಹುಟ್ಟಿಸಿತ್ತೋ ಆ ಅಸಹನೆಯನ್ನು ಎನ್ಕ್ಯಾಶ್ ಮಾಡಿಕೊಂಡು ಇವರೆಲ್ಲರೂ ಕೂಡ ರಾಷ್ಟ್ರೀಯವಾದದ ಚಿಂತನೆಯನ್ನು ಬಿತ್ತಲಿಕ್ಕೆ ಆರಂಭಿಸಿದರು. ಈ ಅವಕಾಶವನ್ನು ಸಾವರ್ಕರ್ ಮತ್ತು ಅವ್ರ ಗೆಳೆಯರು ಬಿಟ್ಬಿಡೋದು ಹೆಂಗೆ? ವಿನಾಯಕ್ ದಾಮೋದರ ಸಾವರ್ಕರ್, ನೆನ್ಪಿಟ್ಕೊಳ್ಳಿ ಮಿತ್ರರೇ, ಈ ದೇಶದ ಯಾರು ಏನು ಆಲೋಚನೆ ಮಾಡ್ತಾರೋ ಅದಕ್ಕಿಂತ ಒಂದು ಹೆಜ್ಜೆ ಮುಂದೆ ಹೋದವರು. 1905 ಬ್ರಿಟಿಷರನ್ನ ಮಣಿಸ್ಲಿಕ್ಕೆ ನಮಗಿರುವಂಥ ಏಕೈಕ ಮಾರ್ಗ ಸ್ವದೇಶಿ ಮಾತ್ರ ಅಂತ ಎಲ್ಲರೂ ಡಿಸೈಡ್ ಮಾಡಿದರು. ಸ್ವದೇಶಿ ಅಂತಂದ್ರೆ ಏನು? ಬ್ರಿಟಿಷರ ಹತ್ರ ವಸ್ತುಗಳನ್ನು ಕೊಂಡ್ಕೊಳ್ಬಾರ್ದು, ಭಾರತೀಯರ ಬಳಿಯೇ ವಸ್ತುಗಳನ್ನು ಕೊಂಡ್ಕೋಬೇಕು. ಎಷ್ಟು ವ್ಯಾಪಕವಾಗಿ ಇದು ಹಬ್ಬಿಬಿಡ್ತು ಅಂತಂದ್ರೆ, ಬಂಗಾಳದಲ್ಲಿ ಬ್ರಿಟಿಷರ ಅಂಗಡಿಗಳಿಗೆ ಯಾರೂ ಹೋಗ್ತಿರ್ಲಿಲ್ಲ, ಪಿಕೆಟಿಂಗ್ ನಡೀತಿತ್ತು. ಅವ್ರ ಬಟ್ಟೆ ಅಂಗಡಿ ಬಂದರೆ ಅದನ್ನು ಮುಚ್ಚಿಸ್ಲಾಗ್ತಿತ್ತು. ಭಾರತೀಯರ ಬಟ್ಟೆ ಕಷ್ಟಪಟ್ಟಾದರೂ, ಕೊಳಕಾಗಿದ್ರು, ಚೆನ್ನಾಗಿಲ್ಲ ಅಂದ್ರು ಅದನ್ನೇ ಕೊಂಡ್ಕೋಬೇಕು ಅಂತ ಎಂತೆಂಥ ಘಟನೆಗಳು ನಡೆದ್ಬಿಟ್ವು ಅಂತಂದ್ರೆ, ಸುರೇಂದ್ರನಾಥ್ ಬ್ಯಾನರ್ಜಿ ಹೇಳ್ತಾರೆ, ಒಂದು ಮಗು ತನ್ನ ತಂದೆಗೆ ಶೂ ತರ್ಲಿಕ್ಕೆ ಹೇಳಿತ್ತಂತ ಸ್ಕೂಲ್ಗೆ ಹೋಗ್ಲಿಕ್ಕೆ. ತಂದೆ ಸಂಜೆ ಬಂದಾಗ ಶೂ ತಂದ್ರು, ಒಂದು ಭಾಳ ಖುಷಿಯಿಂದ ಓಡಿ ಹೋಗಿ ನೋಡಿದರೆ ಆ ಶೂ ವಿದೇಶದ್ದು ಅಂತ ಗೊತ್ತಾದಾಗ ಬಿಸಾಕ್ಬಿಟ್ಟು, ನನಗೆ ಈ ಶೂ ಬೇಕಾಗಿಲ್ಲ, ನಾನು ಶೂ ಹಾಕದೆ ಶಾಲೆಗೆ ಹೋಗ್ಬಿಡ್ತೀನಿ ಅಂತ. ಚಿಕ್ಕ ಮಗು. ಶ್ರಾದ್ದ ನಡೆದಾಗ ಬ್ರಿಟಿಷರ ಸಕ್ಕರೆ ಬಳಸಿದ್ದಾರೆ ಅಂತ ಕೊನೆಗೆ ಪುರೋಹಿತರು ಊಟ ಮಾಡದೆ ಎದ್ದೋದ್ರಂತೆ. ಈ ಶ್ರಾದ್ದ ಕಂಪ್ಲೀಟ್ ಆಗಲಿಲ್ಲ, ಸಕ್ಕರೆ ಬಳಸಿದ್ರಲ್ಲ ನೀವು ಬ್ರಿಟಿಷರದ್ದು. ಕ್ಷೌರಿಕ, ನೀವು ವಿದೇಶಿ ಬಟ್ಟೆ ಹಾಕೊಂಡು ಬಂದ್ರೆ ಕ್ಷೌರ ಮಾಡ್ತಿರ್ಲಿಲ್ವಂತ.
ಬಂಗಾಳ ಹೆಂಗಾಗ್ಬಿಡ್ತು ಅಂತಂದ್ರೆ ಮುಂದಿನ 6 ವರ್ಷಗಳಲ್ಲಿ ಬ್ರಿಟಿಷರಿಗೆ ದೊಡ್ಡ ಪ್ರಮಾಣದ ನಷ್ಟವಾಗಿ ಮೊದಲ ಬಾರಿಗೆ ಬ್ರಿಟಿಷರು ಲಾಜಿಕಲ್ ಎಂಡ್ಗೆ ಈ ಹೋರಾಟವನ್ನು ತಂದು ನಿಲ್ಲಿಸಿದ್ರು. ಏನು ಅಂತಂದ್ರೆ ಬಂಗಾಳದ ವಿಭಜನೆ ಏನಾಗಿತ್ತು ಅದನ್ನು ರದ್ದು ಮಾಡಿ ಇಡೀ ಬಂಗಾಳವನ್ನು ಬಂದ್ ಮಾಡಿದ್ರು. ಆದರೆ ಹೋಗಬೇಕಾದ್ರೆ ಆ ಬಂಗಾಳವನ್ನು ಮತ್ತೆ ಡಿವೈಡ್ ಮಾಡಿ ಪ್ರತ್ಯೇಕ ರಾಷ್ಟ್ರ ಮಾಡಿಟ್ಟೋದು, ಅದು ಬೇರೆ ಪ್ರಶ್ನೆ. ಆದರೆ ಅವತ್ತಿನ ದಿನದಲ್ಲಿ ಮಾತ್ರ ಗೆಲುವಾಗಿತ್ತು. ಈ ಸಂದರ್ಭದಲ್ಲಿ 1905, 1906 ಈ ಹೋರಾಟ ತೀವ್ರವಾಗಿದ್ದಾಗ ಸಾವರ್ಕರ್ ಡಿಫ್ರೆಂಟ್ ಆಲೋಚನೆಯವರಲ್ವಾ, ಅವ್ರು ನೇರವಾಗಿ ಹೋಗಿ ಒಂದು ಸಭೆಯಲ್ಲಿ ಹೇಳಿದರು, ನಾವು ಈ ಬಾರಿ ಒಂದು ಹೊಸ ಹೋರಾಟ ಮಾಡೋಣ. ಹೋರಾಟ ಏನು ಅಂತಂದರೆ ಮನೆ ಮನೆಗೂ ಹೋಗಿ ಬ್ರಿಟಿಷರ ಬಟ್ಟೆಯನ್ನು ಕಲೆಕ್ಟ್ ಮಾಡೋಣ, ಆ ಬಟ್ಟೆಗೆ ಒಂದು ಬೆಂಕಿ ಹಚ್ಚಿ ಹೋಳಿ ಮಾಡೋಣ ಅಂತ. ಈ ಸಭೆಯಲ್ಲಿದ್ದವ್ರು ಕೆಲವರಿಗೆ ಅಯ್ಯೋ ಬಟ್ಟೆ ಕಲೆಕ್ಟ್ ಮಾಡಿ ಹಂಗೆ ಹೋಳಿ ಮಾಡಿದ್ರೆ ಬೆಂಕಿ ಹಚ್ಚಿದ್ರೆ ಹೇಗೆ, ಬಡವರಿಗೆ ಹಂಚು ಬಿಡೋಣ, ನಮ್ಮಲ್ಲೇ ಕೆಲವರು ಬುದ್ಧಿವಂತರಿರ್ತಾರೆ, ಅವ್ರಿಗೆ ಸಣ್ಣಕ್ಕೇನಾದರೂ ಒಳ್ಳೇದು ಮಾಡಿಬಿಡೋಣ ಅಂತ. ಸ್ವಂತದ್ರಲ್ಲ, ಬೇರೆಯವ್ರ ಬಟ್ಟೆಯಲ್ಲೇ ಒಳ್ಳೇದು ಮಾಡೋದು, ಇಲ್ಲೇ ಹಂಚಿಬಿಟ್ರೆ ಹೆಂಗೆ ಅಂತ ಸಾವರ್ಕರ್ ಹೇಳಿದ್ರು. ನಾವು ಈ ಬಟ್ಟೆಯನ್ನು ಸುಡ್ತಾ ಇರೋದು ಬ್ರಿಟಿಷರ ವಿದೇಶಿ ಬಟ್ಟೆ ಅನ್ನೋ ಕಾರಣಕ್ಕೋಸ್ಕರ ಅಲ್ಲ, ಇಡೀ ವಿದೇಶಿಯರನ್ನೇ ಸುಡ್ತಾ ಇರೋದು, ನೆಪ ಅಷ್ಟೇ ಅದು ಅಂತ. ಜನರೊಳಗೆ ಆ ಭಾವನೆ ಬಲಿಬೇಕು ಅಂದರೆ ಆ ಕೆಲಸವನ್ನು ಮಾಡಬೇಕು ಅಂತ. ಸಾವರ್ಕರ್ ಪ್ರಖರ ಮಾತಿಗೆ ಯಾರೂ ಇಲ್ಲ ಅಂತ ಹೇಳಲಿಕ್ಕೆ ಆಗ್ತಿರಲಿಲ್ಲ. ಅವ್ರು ಕೊಡ್ತಾ ಇದ್ದಂಥ ಅದಕ್ಕೆ ಏನು ಒಂದಾದ್ಮೇಲೆ ಒಂದು ಎವಿಡೆನ್ಸಸ್ ಏನು ಇಡ್ತಿದ್ರು, ಆ ಎವಿಡೆನ್ಸಸ್ಗೆ ಯಾರು ಎದುರು ಮಾತಾಡ್ಲಿಕ್ಕೆ ಆಗ್ತಿರಲಿಲ್ಲ, ಸೈಲೆಂಟಾಗಿ ಇರ್ತಿದ್ರು. ಆದರೆ ಎಲ್ಲ ಸೀನಿಯರ್ಸ್ ಅಂತ ಅಂದ್ಕೊಂಡು ಅವ್ರು ಏನು ಮಾಡಿದ್ರು, ಮಾರನೇ ದಿನ ಪತ್ರಿಕೆಯಲ್ಲಿ ವಿದೇಶಿ ಬಟ್ಟೆಗಳು ನಿಮ್ಮ ಬಳಿ ಇದ್ದರೆ ನಮ್ಗೆ ದಯವಿಟ್ಟು ಕೊಡಿ, ನಾವು ಅದನ್ನು ಕಲೆಕ್ಟ್ ಮಾಡಿ ಬಡವರಿಗೆ ಹಂಚಿಬಿಡ್ತೀವಿ ಅಂತ ಬಂದ್ಬಿಡ್ತು. ಸಾವರ್ಕರ್ ಬಿಡಲಿಲ್ಲ. ಕಾಳಪತ್ರಿಕೆ ಎಡಿಟರ್ ಹತ್ರ ಹೋದರು, ಮಾತನಾಡಿದ್ರು, ಹಂಗಲ್ಲ, ಇದಕ್ಕೆ ನಾವು ಬೆಂಕಿನೇ ಹಚ್ಚಬೇಕು, ದಯವಿಟ್ಟು ನೀವು ನಮ್ಮ ಪರವಾಗಿ ಬರೀಬೇಕು ಅಂತ ಕಾಳಪತ್ರಿಕೆಯಲ್ಲಿ ಬರೋ ಥರ ನೋಡಿಕೊಂಡ್ರು. ಕಾಳಪತ್ರಿಕೆ ಈಗ ಅವ್ರಿಗೊಂಥರ ಕ್ಲೋಸ್ ಅಸೋಸಿಯೇಷನ್ ಅಲ್ಲ, ಅದ್ರ ಜೊತೆಗೆ ಬರೋ ಥರ ನೋಡ್ಕೊಂಡಾಯ್ತು. ಅಷ್ಟೇ ಅಲ್ಲದೆ ಇವ್ರು ಏನು ಮಾಡಿದ್ರು, ಇವ್ರಿಗೆಲ್ರಿಗೂ ಹೇಳಬೇಕಾದ ವ್ಯಕ್ತಿ ಯಾರೋ ಅವರನ್ನ ಹಿಡಿಬೇಕು ಅಂತ ನೇರವಾಗಿ ತಿಲಕರ ಬಳಿಗೆ ಹೋದರು. ನೀವೇ ಗೈಡ್ ಮಾಡಬೇಕು, ಈ ಥರದೊಂದು ಮಾಡಬೇಕು ಅಂತಿದ್ದೀವಿ, ಉದ್ದೇಶ ಇದು ಅಂತ ಎಲ್ಲ ಹೇಳಿದ ಮೇಲೆ ನಾನು ಹೇಳಿದ್ನಲ್ಲ, ತಿಲಕರು ಯಾವತ್ತೂ ತರುಣರ ಉತ್ಸಾಹಕ್ಕೆ ಭಂಗ ತಂದವರೇ ಅಲ್ಲ. ತಿಲಕರು ಹೋಗ್ಬೇಕಾದ್ರೆ ಹೇಳಿದ್ರಂತ ಭಾಳ ಒಳ್ಳೆ ಕೆಲಸ, ಆದರೆ 4-8 ಬಟ್ಟೆ ಕಲೆಕ್ಟ್ ಮಾಡಿ ಬೆಂಕಿ ಹಚ್ಚಿದರೆ ಚೆನ್ನಾಗಿರಲ್ಲ, ಬಟ್ಟೆ ದೊಡ್ಡ ಪ್ರಮಾಣದಲ್ಲಿ ಇರಬೇಕು ಅನ್ನೋದ್ರ ಎಚ್ಚರಿಕೆ ಇರಲಿ ಅಂತ ಒಂದು ಸ್ವಲ್ಪ ಆ್ಯಡ್ ಮಾಡಿ ಕಳಿಸೋದು, ಸುಮ್ಮನೆ ಕಳಿಸೋದಲ್ಲ. ಈ ಹುಡುಗರ ಪಡೆಗೆ ಇಷ್ಟೇ ಸಾಕಾಗಿತ್ತು. ಇವರು ಬಂದರು, ಮನೆಯಿಂದ ಕಲೆಕ್ಷನ್ ಶುರು ಮಾಡಿದರು, ಒಂದು ದೊಡ್ಡ ಎತ್ತಿನ ಬಂಡಿ ತುಂಬುವಷ್ಟು ವಿದೇಶಿ ಬಟ್ಟೆಗಳನ್ನು ತೊಗೊಂಬಂದ್ಬಿಟ್ರು. ಸ್ವತಃ ತಿಲಕರು ಬಂದರು, ಪರಾಂಜಪೆಯವರು ಬಂದರು, ಎಲ್ಲರೂ ನಿಂತರು. ಎಲ್ಲರ ಎದುರಿಗೆ ಅದಕ್ಕೆ ಬೆಂಕಿ ಹಚ್ಚುವಂಥ ಕೆಲಸ, ಅದರ ಸಾಂಕೇತಿಕ ಅರ್ಥವನ್ನು ಗಮನಿಸಿ ಬ್ರಿಟಿಷರ ಬಟ್ಟೆಗಳನ್ನು ಸುಡುವ ಮೂಲಕ ಈ ಬಟ್ಟೆ ಸುಡಲಿಕ್ಕೆ ಯೋಗ್ಯವಾದ್ದೇ ಹೊರತು ಹಾಕ್ಕೊಳ್ಳಿಕ್ಕಲ್ಲ ಎನ್ನುವಂಥ ಒಂದು ಪ್ರಜ್ಞೆಯನ್ನು ಕೊಡಬೇಕಲ್ಲ. ಹರ್ ಘರ್ ತಿರಂಗ ಏನಾಗ್ಬಿಡತ್ತೆ ಎಲ್ಲರ ಮನೆ ಮೇಲೆ ತಿರಂಗ ಹಾಕಿದ್ರೆ ಏನಾಗ್ಬಿಡತ್ತೆ ಅಂತಂದ್ರೆ, ತಿರಂಗವನ್ನು ಹಾಕದೆ ವಿರೋಧಿಸ್ತಿರ್ತಾರಲ್ಲ ಅವ್ರು ಯಾರು ಅಂತ ಗೊತ್ತಾಗುತ್ತೆ. ಅವ್ರು ಯಾಕೆ ವಿರೋಧಿಸ್ತಾರೆ ಅಂತ ಗೊತ್ತಾಗತ್ತೆ. ಜನ ಕೇಳ್ತಾರೆ, ನೀನು ಯಾಕೆ ಹಾಕಲಿಲ್ಲ, ನಿನಗೂ ಇದಕ್ಕೂ ಏನು ವಿರೋಧ ಇದೆ, ಯಾಕೆ ಇದಕ್ಕೆ ಹಾಕಬಾರ್ದು, ಈ ಪ್ರಶ್ನೆಗೆ ಉತ್ತರ ಸಿಗತ್ತಲ್ಲ. ಎರಡನೇದು, ಈ ರಾಷ್ಟ್ರಧ್ವಜದ ಮೇಲೆ ನನಗೊಂದು ಅಭಿಮಾನ ಇದೆ ಅಂತ ಗೊತ್ತಾಗುತ್ತಲ್ಲ. ಸ್ಕೂಲ್ ಬಿಟ್ಟು ಬಂದ ಮೇಲೆ ರಾಷ್ಟ್ರಧ್ವಜಕ್ಕೆ ಸೆಲ್ಯೂಟ್ ಹೊಡೆದೇ ಇಲ್ಲ ಅನೇಕರು, ನಮ್ಗೆ ಗೊತ್ತೇ ಇಲ್ಲ, ಮರ್ತೋಗ್ಬಿಟ್ಟಿದ್ದೀವಿ. ಈಗ ಒಂದ್ಸಲ ನನ್ನ ಮನೆ ಮೇಲೆ ರಾಷ್ಟ್ರಧ್ವಜ ಹಾಕಬೇಕು ಅಂತ ಬಂದಾಗ ಆ ರಾಷ್ಟ್ರಧ್ವಜವನ್ನು ಹಾಕುವಾಗ ಒಂದು ಹೆಮ್ಮೆ ಮೂಡುತ್ತಲ್ಲ, ಆ ಹೆಮ್ಮೆ ತುಂಬ ಲಾಭದಾಯಕ. ಅದು ರಾಷ್ಟ್ರವನ್ನು ಯೋಗದಾನ ಮಾಡಿಕೊಡುತ್ತೆ. ಅದು ಹೀಗಾಗಿ ಹರ್ ಘರ್ ತಿರಂಗ ಅನ್ನುವಂಥ ಯೋಜನೆ ಫೇಲ್ ಆಗಬಾರ್ದು ಅಂತ. ನೀವು ನೈಲಾನ್ದಾದರೂ ರಾಷ್ಟ್ರಧ್ವಜ ಹಾಕಿ, ನೀವು ಖಾದಿಯದ್ದೇ ತಂದಾಕಿ, ಅದು ದೊಡ್ಡ ಸಂಗತಿ ಅಲ್ಲ. ಆದರೆ ರಾಷ್ಟ್ರಧ್ವಜದೊಂದಿಗೆ ಇರುವಂಥ ಭಾವನೆಗಳು ತುಂಬ ದೊಡ್ಡದ್ದು. ಆ ಭಾವನೆಗಳನ್ನು ಉದ್ದೀಪ್ತಗೊಳಿಸ್ಲಿಕ್ಕೆ ಈ ಹರ್ ಘರ್ ತಿರಂಗ ಹೆಂಗೆ ಕೆಲಸ ಮಾಡುತ್ತೋ ಅವತ್ತು ಹಾಗೇ ಈ ಬಟ್ಟೆಗಳನ್ನು ಸುಡುವಂಥದ್ದು ಅಂಥದ್ದೇ ದೊಡ್ಡ ಪ್ರಭಾವ ಮಾಡ್ತು. ಎಲ್ಲರೂ ಕೇಳಿದ್ರು ಪರಾಂಜಪೆಯವರು ಮಾತನಾಡುವಾಗ ಪನ್ ತುಂಬ ಇರ್ತಿತ್ತು, ಅಥವಾ ವ್ಯಂಗ್ಯ ತುಂಬ ಇರ್ತಿತ್ತು ಅದರೊಳಗೆ. ಪರಾಂಜಪೆಯವರಿಗೆ ಮಾತಾಡಿ ಅಂದಾಗ ಬೆಂಕಿ ಉರಿತಾ ಇದೆ, ಮಾತಾಡೋದು ಎಲ್ಲಿಂದ? ಅದು ಅವ್ರು ಹೇಳಬೇಕಾದನ್ನೆಲ್ಲ ಹೆಂಗೆ ಹೇಳಿದ್ರಂತೆ ಗೊತ್ತಾ? ಅಲ್ಲಿಗೆ ಹೋದ್ರಂತೆ, ಒಂದು ಕೋಟ್ ತೊಗೊಂಡ್ರಂತೆ, ಉರಿತಾ ಇರುವ ಬೆಂಕಿಯ ನಡುವಿನ ಒಂದು ಕೋಟ್ ತೊಗೊಂಡ್ರಂತೆ. ಕೋಟ್ ತೊಗೊಂಡು ಜೇಬಲ್ ಕೈ ಹಾಕಿ ದುಡ್ಡಿದೆ ಅನ್ನೋ ಥರ ತೆಗೆದು ತೋರಿಸಿ ಎಸೆದ್ರಂತೆ. ಅದರ ಅರ್ಥ ಏನು ಅಂತಂದರೆ, ಲೂಟಿ ಮಾಡಿದ ಬ್ರಿಟಿಷರ ಕೋಟನ್ನು ನಾವು ಬೆಂಕಿಗೆ ಹಾಕ್ತಿದ್ದೀವಿ ಅನ್ನುವಂಥ ಮೆಸೇಜನ್ನು ಕೊಡಬೇಕಾಗಿತ್ತು. ಮಾತೇ ಆಡದೆ ಮೆಸೇಜ್ ಕೊಟ್ಟರು ಅವರು. ಏನೇನು ಹೇಳಬೇಕಿತ್ತೋ ಮಾತೇ ಇಲ್ಲದಂತೆ ಆ ಒಂದು ಅದ್ಭುತವಾಗಿರುವಂಥ ಒಂದು ಒಟ್ಟಾರೆ ಕೆಲಸ ಮಾಡಿಕೊಡ್ತು. ಆಶ್ಚರ್ಯ ಏನು ಗೊತ್ತಾ ಮಿತ್ರರೇ, ಇಡೀ ದೇಶದಲ್ಲಿ
ಮೊದಲ ಬಾರಿಗೆ ವಿದೇಶಿ ವಸ್ತ್ರಗಳ ಹೋಳಿಯನ್ನು ಆಚರಣೆ ಮಾಡಿದ ಯಾರು ಅಂತಂದರೆ ಅದರ ಕೀರ್ತಿ ವಿನಾಯಕ ದಾಮೋದರ್ ಸಾವರ್ಕರ್ರಿಗೆ. ಎರಡನೇ ಸಂಗತಿ ಇದೆ, ನಿಲ್ಲಿಲ್ಲ. ಎರಡನೇದೊಂದು ಸಂಗತಿ ಏನು ಅಂತಂದರೆ, ಇದಾದ ನಂತರ ಅವರ ಕಾಲೇಜ್ನಲ್ಲಿ ಭಾಳ ದೊಡ್ಡ ಉತ್ಪಾತವೇ ನಡೆದೋಯ್ತು. ಪ್ರಿನ್ಸಿಪಲ್ ರ್ಯಾಂಗ್ಲರ್ ಪರಾಂಜಪೆ, ಈ ಪರಾಂಜಪೆ ಬೇರೆ, ರ್ಯಾಂಗ್ಲರ್ ಪರಾಂಜಪೆ ಅನ್ನುವಂಥ ಪ್ರಿನ್ಸಿಪಲ್ಲು ಬ್ರಿಟಿಷ್ ನಿಷ್ಠ ಲಾಯಲಿಸ್ಟ್ಗಳಿದ್ರಲ್ಲ, ಆ ಲಾಯಲಿಸ್ಟ್ಗಳ ಟೀಮಲ್ಲಿ ಇದ್ದವರಾಗಿದ್ದರಿಂದ ಅವರು ನಿಶ್ಚಯ ಮಾಡಿದ್ರು ಸಾವರ್ಕರ್ನ ಇಟ್ಕೊಳ್ಳುವಂತಿಲ್ಲ, ಅವರನ್ನು ಕಾಲೇಜಿಂದ ರಸ್ಟಿಕೇಟ್ ಮಾಡಬೇಕು, ಓಡಿಸ್ಬೇಕು ಇಲ್ಲಿಂದ ಅಂತ ಸಾವರ್ಕರ್ನ ಕಾಲೇಜಿಂದ ಹೊರದಬ್ಬಿದ್ರು. ವಾಟ್ ವಾಸ್ ದ ರೀಸನ್? ಅವರಿಗೆ ದೇಶಭಕ್ತಿ ತುಂಬ ಇದೆ ಅನ್ನೋ ಕಾರಣಕ್ಕೋಸ್ಕರ. ಈ ದೇಶದಲ್ಲಿ ದೇಶಭಕ್ತಿಯ ಕಾರಣಕ್ಕೋಸ್ಕರ ಕಾಲೇಜಿನಿಂದ ಕೊಳ್ಳಲ್ಪಟ್ಟ ಮೊದಲ ವ್ಯಕ್ತಿ ಮತ್ತು ವಿನಾಯಕ ದಾಮೋದರ ಸಾವರ್ಕರ್. ಇದನ್ನು ನೀವು ಈ ಪೊಲೀಸರು ಸ್ಟಾರ್ಸ್ ಹಾಕ್ಕೊಳ್ತಾರಲ್ಲ, ಹಿಂಗೆ ನೀವು ಒಂದೊಂದೇ ಸ್ಟಾರ್ ಆ್ಯಡ್ ಮಾಡ್ತಾ ಹೋಗಿ. ನಾನು ಉದ್ದಕ್ಕೂ ಹೇಳ್ತೀನಿ, ಅವ್ರದ್ದು ಈ ಥರದ್ದು ಮೊದಲ ಪಟ್ಟ ಯಾವ್ದಾವ್ದು ಬಂದಿದೆ ಅವರಿಗೆ, ಅಷ್ಟೊಂದು ಸ್ಟಾರ್ಗಳು ಅವರಿಗೆ. ಸಾವರ್ಕರ್ ಹೊರದಬ್ಬಿದಷ್ಟೇ ಅಲ್ಲದೆ, ನಮ್ಮ ಕಾಲೇಜಿನ ಒಬ್ಬ ಹುಡುಗ ಈ ಕೆಲಸ ಮಾಡಿರೋದ್ರಿಂದ ಅವನಿಗೆ 10 ರೂಪಾಯಿ ದಂಡವನ್ನು ವಿಧಿಸಲಾಗಿದೆ ಅಂದರು. ಕೆಲವೊಂದ್ಸಲ ಇವೆಲ್ಲ ಎಂಥ ಮ್ಯಾಜಿಕ್ ಮಾಡತ್ತೆ ಅಂತಂದರೆ, ಸಾವರ್ಕರ್ಗೆ ದಂಡ ವಿಧಿಸಿದ್ದನ್ನು ಕೇಳಿ ಇಡೀ ಕಾಲೇಜ್ ರೊಚ್ಚಿಗೆದ್ಬಿಡ್ತು. ಅವರಂದ್ರು ದಂಡ ನೀವು ಕೊಡೋದು ಬೇಡ, ನಾವು ಕೊಡ್ತೀವಿ ಅಂತ ದೊಡ್ಡ ಪ್ರಮಾಣದ ಹಣವನ್ನು ಹುಡುಗರೆಲ್ಲ ಸೇರಿ ಕಲೆಕ್ಟ್ ಮಾಡಿದ್ರು. ಅನೇಕ ಊರಿನವರು ಬಂದು ಕೊಟ್ಟರು, ನಮ್ಮ ಲೆಕ್ಕಕ್ಕೂ ಇರಲಿ ಅಂತ. ಸಾವರ್ಕರ್ ದಂಡ ಕಟ್ಟಬೇಕಲ್ಲ, ನಾವು ಕಟ್ಟೋಣ ಅಂತ. ದುಡ್ಡು ಎಷ್ಟು ಕಲೆಕ್ಟ್ ಆಯಿತು ಅಂತಂದರೆ, ಸಾವರ್ಕರ್ ದಂಡವನ್ನು ತಮ್ಮ ದುಡ್ಡಲ್ಲೇ ಕಟ್ಟಿದ್ರು, ಇದನ್ನು ರಾಷ್ಟ್ರ ಕಾರ್ಯಕ್ಕೋಸ್ಕರ ಸಮರ್ಪಣೆ ಮಾಡಿದ್ರು. ಆದರೆ ದುಡ್ಡು ಕೊಟ್ಟಿದ್ದು ಮುಖ್ಯ ಅಲ್ಲ, ಈ ದುಡ್ಡು ಕೊಡುವಂಥ ನೆಪದಲ್ಲಿ ಒಳಗೆ ಹುಟ್ಟಿದ ಅಭಿಮಾನ ಇದೆಯಲ್ಲ, ಅದು ಬಹಳ ಮುಖ್ಯವಾದ್ದು ಅಂತ. ಅನೇಕ ಬಾರಿ ಹೊರಗಡೆ ನಡೆಯುವಂಥ ಪ್ರಕ್ರಿಯೆ ತುಂಬ ಸಾಮಾನ್ಯವಾದ್ದು, ಅದರ ಮೂಲಕ ಒಳಗೆ ನಡೆಯುವಂಥ ಪ್ರಕ್ರಿಯೆ ಇದೆಯಲ್ಲ, ಅದೇ ಬಹಳ ದೊಡ್ಡದ್ದು. ಆ ಪ್ರಕ್ರಿಯೆಯನ್ನು ತುಂಬ ಸೂಕ್ಷ್ಮವಾಗಿ ಗಮನಿಸಲಾಯಿತು. ಆ ಪ್ರಕ್ರಿಯೆ ಇಲ್ಲಿ ನಡೆದಾಗ ಸಾವರ್ಕರ್ ಅದನ್ನು ಕೊಟ್ಟರು. ಆದರೆ ಇದೇ ಸಂದರ್ಭದಲ್ಲಿ ಘಟನೆಗಳು ಹೆಂಗೆ ನಡೀತವೆ ಅಂತಂದರೆ, ಸಾವರ್ಕರ್ನ ಹಾಸ್ಟೆಲ್ನಿಂದಲೂ ಹೊರದಬ್ಬಲಾಗಿತ್ತು. ಅವರ ಬ್ಲಾಕ್ನಿಂದ ಅವರು ಮತ್ತೊಂದು ಬ್ಲಾಕಿಗೆ ಹೋಗಬೇಕಾಗಿ ಬಂತು. ಆ ಬ್ಲಾಕ್ನಲ್ಲಿದ್ದವರು ಕರ್ನಾಟಕದ ಆಲೂರು ವೆಂಕಟರಾಯರು. ಎಲ್ಲರೂ ಹಿಂದೆ ಮುಂದೆ ನೋಡ್ತಿರುವಾಗ ಆಲೂರು ವೆಂಕಟರಾಯರು ಕೂಡ ತಿಲಕರ ವಿಚಾರಧಾರೆಗಳಿಂದ ತುಂಬ ಪ್ರಭಾವಿತರಾಗಿದ್ದವರು, ಸಾವರ್ಕರ್ರ ವಿಚಾರಧಾರೆಗಳಿಂದ, ಅವರ ಕೆಲಸಗಳಿಂದ ಪ್ರಭಾವಿತರಾಗಿದ್ದವರು. ತಮ್ಮ ಬ್ಲಾಕಿಗೆ ಕರೆಸ್ಕೊಂಡು ಕೆಲವು ದಿನಗಳ ಕಾಲ ಆಲೂರು ವೆಂಕಟರಾಯರು ಅವರನ್ನು ತಮ್ಮ ಜೊತೆಯಲ್ಲಿ ಇಟ್ಕೊಂಡಿದ್ರು ಅನ್ನುವಂಥದ್ದು ಇತಿಹಾಸದ ಪಠ್ಯದಲ್ಲಿ ಬರುತ್ತೆ. ಭಾಳ ಹೆಮ್ಮೆ ಅನಿಸುವ ಸಂಗತಿ ನಮಗೆ. ಕರ್ನಾಟಕದೊಂದಿಗೆ ಯಾವ ಥರದ ಸಂಬಂಧ ಇತ್ತು ಅನ್ನೋದು ಭಾಳ ಹೆಮ್ಮೆ ಆಗುವಂಥ ಸಂಗತಿ. 1906ರ ವೇಳೆಗೆ ಬೇರೆ ಕಾಲೇಜುಗಳಲ್ಲಿ ಪ್ರಾಪಗೆಂಡ ಶುರುವಾಗ್ಬಿಡ್ತು. ಅದು ಬೇರೆ ಪುಣೆಯಲ್ಲಿರುವಂಥ ಬೇರೆ ಕಾಲೇಜುಗಳಿಂದ ವಿದ್ಯಾರ್ಥಿಗಳನ್ನು ಸೇರಿಸ್ಕೊಂಡು ಸಂಘಟನೆ ಕಟ್ಟಬೇಕು, ಇವೆಲ್ಲ ಮಾಡಿದ್ದಲ್ಲದೆ ಸಾವರ್ಕರ್ ಈಗಿನ ಸ್ವಲ್ಪ ಡೆಪ್ತಿಗೆ ಹೋಗಿ ಏನು ಮಾಡಿದರು ಅಂತಂದರೆ, ಗೌರ್ಮೆಂಟ್ ಸರ್ವೆಂಟ್ಗಳನ್ನು ಅಭಿನವ ಭಾರತದ ದೀಕ್ಷೆ ಪಡೆದಂಥ ವ್ಯಕ್ತಿಗಳನ್ನಾಗಿಸಬೇಕು ಅಂತ ನಿಶ್ಚಯ ಮಾಡಿದರು. ಗೌರ್ಮೆಂಟ್ ಸರ್ವೆಂಟ್ಗಳನ್ನು ವಿಶೇಷವಾಗಿ ರೈಲ್ವೇಲಿ ಕೆಲಸ ಮಾಡ್ತಿರೋರು, ಟೆಲಿಗ್ರಾಫಲ್ಲಿ ಕೆಲಸ ಮಾಡ್ತಿರೋರು, ಪೊಲೀಸ್ ವಿಭಾಗದಲ್ಲಿ ಕೆಲಸ ಮಾಡ್ತಿರುವಂಥವರು, ಅಗತ್ಯ ಬಿದ್ದಾಗ ಸ್ವಲ್ಪ ಪ್ರಯತ್ನ ಪಟ್ಟು ಸೈನಿಕರನ್ನೂ ಕೂಡ ಅಭಿನವ ಭಾರತದ ಸದಸ್ಯರನ್ನಾಗಿ ಮಾಡಬೇಕು ಅಂತ. ಯಾತಕ್ಕೆ? ಡೂಮ್ಸ್ ಡೇ ಬಂದಾಗ ಇವರೆಲ್ಲರನ್ನೂ ಬಳಸ್ಕೊಂಡು ಬ್ರಿಟಿಷರಿಗೆ ಏಟ್ ಕೊಡಬೇಕು ಅಂತ. 23 ಹುಡುಗ. ನಾನು ಏಜನ್ನು ಅವಾಗವಾಗ ನೆನಪಿಸ್ತಿರ್ತೀನಿ, ಯಾಕೆಂದರೆ ತಲೆಯಿಂದ ಆಚೆ ಹೋಗ್ಬಿಡ್ಬಾರ್ದು ಅಂತ. ಯಾವ ಏಜ್ನಲ್ಲಿ ಆ ಹುಡುಗ ಇದನ್ನೆಲ್ಲ ಯೋಚನೆ ಮಾಡ್ತಿದ್ದಿದ್ದು ಅನ್ನೋ ಕಾರಣಕ್ಕೋಸ್ಕರ ಮಾಡಿ ಅವರು ತುಂಬ ಸ್ಪಷ್ಟವಾಗಿರುವಂಥ ತಮ್ಮ ಸ್ಟ್ರಾಟಜಿಯನ್ನು ಹಂಚಿಕೊಂಡಿದ್ರು. ಇಟಲಿಯಲ್ಲಿ ಮ್ಯಾಝಿನಿ, ಅವರೇ ಹೇಳ್ತಾರೆ, ಇಟಲಿಯಲ್ಲಿ ಮ್ಯಾಝಿನಿ ಥರದ ಕ್ರಾಂತಿಕಾರಿಗಳು, ಐರ್ಲೆಂಡು ಮತ್ತು ರಷ್ಯನ್ ಕ್ರಾಂತಿಕಾರಿಗಳು ಏನು ಮಾಡಿದರೋ ಅದು ಬಿಟ್ಟರೂ ನಮ್ಮ ಕ್ರಾಂತಿಕಾರಿಗಳು 1857ರಲ್ಲಿ ಏನು ಮಾಡಿದ್ರೋ ಅದನ್ನು ವಾಪಸ್ ಮಾಡುವಂಥ ಸಮಯ ಈಗ ನಮ್ಮ ಕಾಲದಲ್ಲಿ ಬಂದಿದೆ, ನಾವಿದನ್ನು ಮಾಡಬೇಕಾಗಿದೆ ಅಂತ ಮುಂದೋದ ಹೇಳ್ತಾರೆ. ಆರ್ಮಿಯಲ್ಲಿ, ಪೊಲೀಸರಲ್ಲಿ ಮತ್ತು ಟೆಲಿಗ್ರಾಫ್ಗಳಲ್ಲಿ ನಮ್ಮ ಜನ ಒಳಗೆ ನುಗ್ಗಬೇಕು, ಅವರಗಳ ಮೂಲಕ ಗುಪ್ತ ಕ್ರಾಂತಿಕಾರಿತ್ವಕ್ಕೆ ಕೆಲಸವನ್ನು ಅವ್ರು ಮಾಡಬೇಕು. ಬ್ರಿಟಿಷರು ನಮ್ಮ ಹತ್ರ ಗೂಢಚಾರನ ಕಳಿಸ್ತಾರೆ, ಆದರೆ ಅವ್ರಿಗೆ ಗೊತ್ತಿಲ್ಲದಂತೆ ನಮ್ಮವರಲ್ಲಿ ಕೂತಿರಬೇಕು, ಅವ್ರು ನಮ್ಗೆ ಮಾಹಿತಿಗಳನ್ನು ನಿರಂತರವಾಗಿ ಸಪ್ಲೈ ಮಾಡ್ತಿರಬೇಕು. ಅಷ್ಟೇ ಅಲ್ಲದೆ ಇಡೀ ದೇಶದಲ್ಲಿ ಯಾರ್ಯಾರು ಕ್ರಾಂತಿ ಕಾರ್ಯ ಮಾಡ್ತಿದ್ದಾರೋ ಅವ್ರದ್ದೆಲ್ಲರದ್ದು ಒಂದು ನೆಟ್ವರ್ಕನ್ನು ಏರ್ಪಡಿಸಿಕೊಳ್ಬೇಕು. ಆನಂತರ ಸಾಕಷ್ಟು ಶಸ್ತ್ರಗಳನ್ನು ಕ್ರೋಢೀಕರಿಸಿಕೊಳ್ಬೇಕು. ಹೆಂಗೆ ಕ್ರೋಢೀಕರಿಸಿಕೊಳ್ಳೋದು? ಅವ್ರು ಹೇಳ್ತಾರೆ, ರಷ್ಯಾದ, ಐರ್ಲೆಂಡಿನ, ಇಟಲಿಯ ಕ್ರಾಂತಿಕಾರಿಗಳ ಜೊತೆ ನಮ್ಮ ಸಂಬಂಧಗಳನ್ನು ಎಸ್ಟಾಬ್ಲಿಷ್ ಮಾಡಿ ಅವ್ರ ಮೂಲಕ ಇಲ್ಲಿ ಶಸ್ತ್ರಾಸ್ತ್ರಗಳನ್ನು ತಂದು ಸಾಕಷ್ಟು ಶಸ್ತ್ರಾಸ್ತ್ರಗಳನ್ನು ಕ್ರೋಢೀಕರಿಸ್ಕೊಳ್ಬೇಕು. ಆಮೇಲೆ ಏನು ಹೇಳ್ತಾರೆ ಗೊತ್ತಾ? ವೆರಿ ಇಂಟ್ರೆಸ್ಟಿಂಗ್. ಅವ್ರು ಹೇಳ್ತಾರೆ, ಆಮೇಲೆ ನಾವು ಸಣ್ಣ ಪುಟ್ಟ ದಂಗೆಗಳನ್ನು ಅಲ್ಲಲ್ಲಿ ಮಾಡಬೇಕು.
ಅಲ್ಲೊಂದು ಬಾಂಬ್ ಬ್ಲಾಸ್ಟು, ಇಲ್ಲೊಂದು ಯಾವುದೋ ಪೊಲೀಸರಿಗೆ ಹೊಡೆದ್ವಿ ಅಂತ. ಬ್ರಿಟಿಷರು ಅದನ್ನು ಮ್ಯಾನೇಜ್ ಮಾಡೋದರಲ್ಲಿ ಮಗ್ನರಾಗಿರುವಾಗ ಒಂದು ದೊಡ್ಡದಾಗಿರುವ ಕಾಂಡ ನಡೆಯುವಂತೆ ನೋಡ್ಕೋಬೇಕು, ಅಲ್ಲಿಗೆ ಬ್ರಿಟಿಷರ ಕತೆ ಮುಗಿದಂತೆ ಅಂತ ಸ್ಟ್ರಾಟಜಿ. ಈ ಸ್ಟ್ರಾಟಜಿ ಎಲ್ಲಿಂದ ಬಂತು ಅಂತ ಕೇಳಿದರೆ ನಿಸ್ಸಂಶಯವಾಗಿ ಇಟಲಿಯ ಮ್ಯಾಜಿನಿ ಅವರಿಗೆ ತುಂಬ ದೊಡ್ಡ ಪ್ರಭಾವವನ್ನು ಉಂಟು ಮಾಡಿದ್ದ. ಅವನು ತನ್ನ ದೇಶದಲ್ಲಿ ಕ್ರಾಂತಿ ಕಾರ್ಯ ಹೇಗೆ ಮಾಡಿದ್ನೋ ಮತ್ತು ನಮ್ಮ ಪೂರ್ವಜರು 1857 ಏನು ಮಾಡಿದ್ರೋ ಅವೆರಡನ್ನು ಸಿಂಥಸೈಸ್ ಮಾಡಿ ಆ ಮನುಷ್ಯ ಇಷ್ಟು ವ್ಯವಸ್ಥೆಯನ್ನು ಮಾಡಿಕೊಂಡು ಹಿಂಗೆ ಮಾಡ್ಬೇಕು ನಾವು ಅಂತ. ಯಾರೋ ಕೇಳಿದ್ರು, ಜನ ಬರ್ತಾರೋ ನಮ್ಮ ಜೊತೆ, ಇದಕ್ಕೆ ತುಂಬ ದೊಡ್ಡ ಸಂಖ್ಯೆಯಲ್ಲಿ ಜನ ಬೇಡವಾ? ಸಾವರ್ಕರ್ ಹೇಳಿದರು, ಈ ದೇಶದ ಜನಸಂಖ್ಯೆ ಸುಮಾರು 30 ಕೋಟಿ ಇದೆ. 30 ಕೋಟಿ ಭಾರತೀಯರಲ್ಲಿ ಈ ಕೆಲಸಕ್ಕೆ ನಮಗೆ ಬೇಕಾಗೋದು 2 ಲಕ್ಷ ಜನ ಮಾತ್ರ. 2 ಲಕ್ಷ ಜನರನ್ನು ಸೇರಿಸಿದ್ರು ಬ್ರಿಟಿಷರನ್ನು ಓಡಿಸ್ಬೋದು ಅಂತ ಸಾವರ್ಕರ್ ಲೆಕ್ಕ ಮಾಡಿ ಹೇಳ್ತಾರೆ. ಲೆಕ್ಕ ಮಾಡಿ ಹೇಳೋದಲ್ಲದೆ ಅವ್ರು ಹೇಳ್ತಾರೆ, ನಮ್ಮ ಕ್ರಾಂತಿಯ ಈ ಚಟುವಟಿಕೆಯನ್ನು ಮಕ್ಕಳಾಟ ಅಂತ ಜರಿಯುವಂಥ ಅನೇಕರಿಗೆ, ಸ್ಪೆಷಲಿ ಕಾಂಗ್ರೆಸ್ನವರಿಗೆ ಅವ್ರು ಹೇಳೋದು ಮಕ್ಕಳಾಟ ಅಂತ ಕರೀತಾರೆ, ಇದು ಕೆಲಸಕ್ಕೆ ಬಾರದು, ಚೈಲ್ಡಿಶ್ ಆ್ಯಕ್ಟ್ ಅಂತ ಕರೀತಾರೆ. ಅವ್ರಿಗೆ ಗೊತ್ತಿರಲಿ, ಬ್ರಿಟಿಷರಿಗೆ ಮನವಿ ಕೊಟ್ಟು ಗೋಗರಿಯುವಂಥ ಕಾರ್ಯ ಇದೆಯಲ್ಲ, ಇದು ಸರ್ವಥಾ ಸಲ್ಲದ್ದು ಮತ್ತು ಪ್ರಮಾದಕಾರಿಯಾಗಿರುವಂಥದ್ದು ಅನ್ನೋದನ್ನು ತುಂಬ ಸ್ಪಷ್ಟವಾದ ದನಿಯಲ್ಲಿ ಸಾವರ್ಕರ್ ಹೇಳುವಂಥ ಪ್ರಯತ್ನ ಮಾಡ್ತಾರೆ. ಸಾವರ್ಕರ್ ಸುತ್ತ ನಾನು ಆಗಲೇ ಹೇಳಿದಂತೆ ಡಿಟೆಕ್ಟಿವ್ಗಳು ಯಾವಾಗಲೂ ಇರ್ತಿದ್ರು, ಆದರೆ ಅವರು ಕೂಡ ಸಿಕ್ಕಾಪಟ್ಟೆ ಅಲರ್ಟ್ ಆಗಿರೋರು. ಸಾವರ್ಕರ್ಗೆ ನೋಡಿದ್ರೆ ಗೊತ್ತಾಗ್ತದೆ ಡಿಟೆಕ್ಟಿವ್ ಹೌದೋ ಅಲ್ವೋ ಅಂತ. ಇಲ್ಲಿ ಬ್ರಿಟಿಷರು ಅವ್ರನ್ನ ಹಿಂಗೆ ತಯಾರು ಮಾಡಿದ್ದರಿಂದ ಮುಂದೆ ಸಾವರ್ಕರ್ ಲಂಡನ್ನಿಗೆ ಹೋದಾಗ ಮುಖ ನೋಡಿದ ತಕ್ಷಣ ಗೊತ್ತಾಗ್ತದೆ ಡಿಟೆಕ್ಟಿವ್ ಹೌದೋ ಅಲ್ವೋ ಅಂತ. ಸಾವರ್ಕರ್ ಇದ್ದ ಮನೆ ಹೊರಗಡೆ ಲಂಡನ್ನಿನ ಘಟನೆ ಇತ್ತು. ಡಿಟೆಕ್ಟಿವ್ಗಳು ಕಾಯ್ತಾರೆ, ಇವರಿಗೂ ತಲೆ ಕೆಟ್ಟು ಹೋಗ್ಬಿಡೋದು, ಎಲ್ಲಿ ಹೋದ್ರೂ ಹಿಂದೆ ಬರೋದು. ಬರೀ ಸಾವರ್ಕರ್ ಅಷ್ಟೇ ಅಲ್ಲದೆ ಅಲ್ಲಿ ಯಾರಿದ್ರು ಅವರ ಲಂಡನ್ ಹೌಸ್ನಲ್ಲಿ, ಭಾರತ ಭವನದಲ್ಲಿ ಯಾರಿದ್ರೂ ಕೂಡ ಅವ್ರ ಹಿಂದೆ ಬರೋರು. ಒಂದ್ಸಲ ATP ಆಚಾರ್ಯ ಹೀಗೆ ಹೋಗ್ತಿರುವಾಗ ಒಬ್ಬ ಗೂಢಚಾರ ಅಟ್ಟಿಸ್ಕೊಂಡು ಬಂದಂತೆ. ಇವರು ವೇಗವಾಗಿ ನಡ್ಕೊಂಡ್ರು, ಅವನು ಬರ್ತಾನೆ. ನೋಡಿ ನೋಡಿ ಬೇಜಾರಾಯಿತು. ಒಂದು ಕಡೆ ಅವ್ರು ಹೋಗಿ ತಕ್ಷಣ ಅವ್ನು ಬಂದು ಅವನ ಹತ್ರ ನಿಂತ್ಕೊಂಡ್ರು. ಹೋಗ್ಬಿಟ್ಟು ಅವ್ನಿಗೆ ಕೇಳಿದ್ರಂತೆ, ಇಲ್ಲಿ ಪೋಸ್ಟ್ ಆಫೀಸ್ ಎಲ್ಲಿ ಬರುತ್ತೆ? ಅವನಿಗೆ ಕೇಳಿತು. ಅವನದ ನಂಗೆ ಗೊತ್ತಿಲ್ಲ. ಅಲ್ಲೇ ನಿಂಗೆ ಗೊತ್ತಿಲ್ಲ ಅಂತಂದರೆ ಮತ್ತೆ ಯಾಕೋ ನನ್ನ ಹಿಂದೆ ಬರ್ತೀಯಾ? ನೀನು ನನ್ನ ಹಿಂದೆ ಬರ್ತೀಯಾ ಅಂತಂದರೆ ನನಗೆ ಏನು ಹೇಳಬೇಕು ಅದನ್ನು ಹೇಳಬೇಕು, ದಾರಿ ಗೊತ್ತಿಲ್ಲ ಅಂದರೆ ತೋರಿಸ್ಬೇಕು. ನಿಂಗೆ ಗೊತ್ತಿಲ್ಲ ಅಂದರೆ ಸುಮ್ಮನೆ ಯಾಕೆ ಫಾಲೋ ಮಾಡ್ತೀಯಾ ಅಂತ. ಹೆಂಗಾಗಿರ್ಬೇಕು ಅವನ ಕತೆ. ನಾನು ಫಾಲೋ ಮಾಡ್ತಿರೋದು ಗೊತ್ತಿದ್ದೇ ಹೋಗ್ತಿರೋದು ಈ ಮನುಷ್ಯ ಅಂತ. ಸಾವರ್ಕರ್ ಅಂತೂ ಹೆಂಗೆ ಮಾಡ್ತಿದ್ರು ಅಂದರೆ ಅವರೇ ಹೇಳ್ತಾರೆ, ಸಾವರ್ಕರು ಈ ಥರ ಯಾರಾದರೂ ಅಟ್ಟಿಸ್ಕೊಂಡು ಬರ್ತಾ ಇದ್ರೆ ಗೊತ್ತಾದರೆ ಅವ್ರು ನಿರ್ಜನವಾಗಿರೋ ಪ್ರದೇಶದ ದಿಕ್ಕಿಗೆ ಹೋಗ್ತಿದ್ರಂತೆ. ಹೋಗಿ ಅಲ್ಲಿ ಸೈಕಲ್ಗಳೆಲ್ಲ ಸೈಡಲ್ಲಿ ಇರ್ತಿತ್ತಲ್ಲ, ರಪ್ ಅಂತ ಸೈಕಲ್ ತೊಗೊಂಡು ಹೊಟ್ಬಿಡೋರಂತೆ. ಇವು ಹಿಂದೆ ಬಂದವನಿಗೆ ಏನು ಮಾಡಬೇಕು ಗೊತ್ತಾಗ್ತಿರಲಿಲ್ಲ. ಇನ್ನು ಸೈಕಲ್ ಹುಡುಕಬೇಕು, ಟ್ಯಾಕ್ಸಿ ಹುಡುಕಬೇಕು, ಯಾರಾದರೂ ಬರ್ತಾರ ನೋಡ್ಬೇಕು, ಅಷ್ಟೊತ್ತೇ ಸಾವರ್ಕರ್ ನಾಪತ್ತೆ ಆಗ್ಬಿಡೋದಂತ. ಹೀಗೆ ತುಂಬ ಕಿರಿಕಿರಿ ಅನುಭವಿಸಿದವ್ರು. ಇಲ್ಲೂ ಕೂಡ ಸಾವರ್ಕರ್ಗೆ ಹಂಗೆ ಆಗ್ತಿತ್ತು. ಪೂನಾದ ಜೋಶಿ ಹಾಲ್ನಲ್ಲಿ ಸಾವರ್ಕರ್ದೊಂದು ಕಾರ್ಯಕ್ರಮ, ಒಂದು ರಾಮದಾಸರ ಕುರಿತಂಥ ಕಾರ್ಯಕ್ರಮ. ಸಮರ್ಥ ರಾಮದಾಸರ ಕುರಿತಂತೆ ಮಹಾರಾಷ್ಟ್ರದಲ್ಲಿ ತುಂಬ ಭಕ್ತಿ ಇದೆ, ಇಡೀ ದೇಶಕ್ಕಿದೆ. ಮಹಾರಾಷ್ಟ್ರದಲ್ಲಿ ಸ್ವಲ್ಪ ಜಾಸ್ತಿ. ಯಾಕೆ ಅಂತಂದರೆ ಶಿವಬಾನಿಗೆ, ಶಿವಾಜಿ ಮಹಾರಾಜರಿಗೆ ರಾಷ್ಟ್ರ ಕಟ್ಟುವಂಥ, ಹಿಂದೂ ಸಾಮ್ರಾಜ್ಯವನ್ನು ಕಟ್ಟುವಂಥ ಪ್ರೇರಣೆ ಕೊಟ್ಟಿದ್ದು ಸಮರ್ಥ ರಾಮದಾಸರು ಅನ್ನೋ ಕಾರಣಕ್ಕೋಸ್ಕರ ಸಮರ್ಥ ರಾಮದಾಸರ ಕುರಿತಂತೆ ಮಾತನಾಡ್ತಿದ್ದಾರೆ ಸಾವರ್ಕರ್. ಸಾವರ್ಕರ್ ಏನೇ ಮಾತಾಡಲಿ ಕೊನೆಗೆ ಆ ಸೂತ್ರ ಹೋಗಿ ನಿಂತ್ಕೊಳ್ಳೋದು ಒಂದೇ ಕಡೆ, ಬ್ರಿಟಿಷರನ್ನ ದೇಶದಿಂದ ಓಡಿಸ್ಬೇಕು ಅಂತ. ಡೈರೆಕ್ಟ್ಲಿ ಅವ್ರು ಇಂಡೈರೆಕ್ಟ್ಲಿ ಅಲ್ಲಿಗೆ ಬರಬೇಕು. ಸಾವರ್ಕರ್ ಜೋರಾಗಿ ಮಾತಾಡ್ತಿರುವಾಗ ಅವ್ರ ಕಣ್ಣು ಒಬ್ಬನತ್ತ ಬಿತ್ತು. ಗೊತ್ತಾಯ್ತು ಅವರಿಗೆ ಒಂದು ಗೂಢಚಾರನೇ ಬಂದು ಕೂತಿದ್ದಾನೆ ಅಂತ. ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ತಕ್ಷಣ ತಮ್ಮ ಟೆಂಪೋನ ಇಳಿಸಿ, ನೋಡಿ ನಮ್ಮ ಕಾರ್ಯಕ್ರಮಕ್ಕೆ ಗೂಢಚಾರರು ಬಂದು ಕೂತ್ಕೋತಾರೆ, ಅವ್ರಿಗೂ ಈ ಮಾತುಗಳನ್ನು ಕೇಳೋದು ಅಂದರೆ ಎಷ್ಟಿಷ್ಟ ಅಂದ್ಬಿಟ್ರು. ಅಂದಿದ್ದಲ್ಲದೆ ಮುಂದುವರೆಸಿ ಸಾವರ್ಕರ್ ಹೇಳಿದ್ರಂತೆ, ರಾಮದಾಸರ ಸ್ವಧರ್ಮದ ಮಾತುಗಳನ್ನು ಯಾವತ್ತೂ ಮರಿಬೇಡಿ. ಟ್ರ್ಯಾಕ್ ಚೇಂಜ್ ಮಾಡಬೇಕಲ್ಲ. ರಾಮದಾಸರ ಸ್ವಧರ್ಮದ ಮಾತುಗಳನ್ನು ಯಾವತ್ತೂ ಮರಿಬೇಡಿ. ಬ್ರಿಟಿಷರು ಸ್ವಧರ್ಮದ ಚಿಂತನೆಗಳಿಗೆ ವಿರೋಧಿಯಾಗಿರಲಿಲ್ಲ. ಯಾಕೆ ಅಂದರೆ ಯಾರಾದರೂ ಉಗ್ರವಾಗಿ ಸ್ವಧರ್ಮದ ಮಾತುಗಳನ್ನು ಆಡಿದರೆ ಅವ್ರಿಗೆ ಖುಷಿ. ಯಾಕೆ ಅಂತಂದರೆ ಮುಸಲ್ಮಾನರು ಮತ್ತು ಇವರು ಸ್ವಧರ್ಮದ ವಿಚಾರದಲ್ಲಿ ಕಿತ್ತಾಡ್ತಿರ್ತಾರೆ, ಚೆನ್ನಾಗಿ ಕಿತ್ತಾಡಲಿ ಅಂತ. ಹೀಗಾಗಿ ತಕ್ಷಣ ರಾಮದಾಸರ ಚಿಂತನೆಯನ್ನು ಸ್ವಧರ್ಮದ ಚಿಂತನೆಗೆ ತಗೊಂಡು ಬಂದ ಸಾವರ್ಕರ್ರು ರಾಮದಾಸರ ಸ್ವಧರ್ಮದ ಚಿಂತನೆಯನ್ನು ಯಾವತ್ತೂ ನೆನಪಲ್ಲಿಡಿ. ನಾವು ಎಲ್ಲವನ್ನೂ ಕಳ್ಕೊಂಡಿದ್ದೀವಿ, ನಮ್ಮ ಧರ್ಮದ ಮೇಲೆ ನಮಗೆ ನಂಬಿಕೆ ಉಳ್ಕೊಂಡಿಲ್ಲ, ಅದನ್ನು ಮರಳಿ ಸ್ಥಾಪಿಸಲು ನಾವು ಯತ್ನಿಸೋಣ. ಲಾಸ್ಟ್ ಲೈನ್ಸ್ ಮೋಸ್ಟ್ ಇಂಪಾರ್ಟೆಂಟ್. ಕಳೆದುಕೊಂಡಿದ್ದಕ್ಕೆ ಕಣ್ಣೀರು ಹಾಕೋದು ಬೇಡ, ಅದನ್ನು ಗಳಿಸ್ಲಿಕ್ಕೋಸ್ಕರ ರಕ್ತ ಹರಿಸೋಣ ಅಂತ. ಅವ್ರ ಮಾತನಲ್ಲಿರುವಂಥ ಪ್ರಭಾವ ಗಮನಿಸಿ ಹೆಂಗಿದೆ ಅಂತಂದರೆ, ಯಾವುದನ್ನು ಕಳ್ಕೊಂಡಿದ್ದೀವೋ, ನಮ್ಮ ಧರ್ಮವನ್ನು ಕಳ್ಕೊಂಡಿದ್ದೀವಿ, ಅದರ ಕುರಿತಂತೆ ನಾವು ಅದು ಒಂದು ಚೂರು ಉಳ್ಕೊಳ್ಳದೆ ಇರೋ ಥರ ನಷ್ಟ ಆಗೋಗಿದೆ, ಅದನ್ನು ಕಳ್ಕೊಂಡಿದ್ದೀವಿ ಅಂತ ಕಣ್ಣೀರಿಡ್ತಾ ಕೂತ್ಕೊಳ್ಳೋದಲ್ಲ, ಅದನ್ನು ಮತ್ತೆ ಗಳಿಸ್ಕೊಳ್ಳಿಕ್ಕೋಸ್ಕರ ರಕ್ತ ಹರಿಸ್ಲಿಕ್ಕೋಸ್ಕರ ಸಿದ್ಧರಾಗೋಣ. ಅಂದರೆ ಅರ್ಥ ಏನು? ಕ್ರಾಂತಿ ಕಾರ್ಯಕ್ಕೆ ಸಜ್ಜಾಗಿ ಅನ್ನುವಂಥ ಮೆಸೇಜೇ.
ಆದರೆ ಅದಕ್ಕೆ ಬಳಸ್ಕೊಂಡಿದ್ದು ಮಾತ್ರ ಸ್ವಧರ್ಮದ ಮಾರ್ಗವನ್ನು, ಅದನ್ನು ಬ್ರಿಟಿಷ್ ಗೂಢಚಾರರು ಹಾಗೆ ಒಪ್ಪಿಸಿದ್ರು. ನಾನು ಹೇಳಿದಂತೆ ಇದರ ನಂತರ, ಇವೆಲ್ಲ ಆದ ನಂತರ ಸೀಕ್ರೆಟ್ ಫೈಲ್ ಬಾಬಾರಾವ್ ಬಗ್ಗೆ ಮತ್ತು ವಿನಾಯಕ್ ದಾಮೋದರ್ ಸಾವರ್ಕರ್ ಮೇಲೆ ಶುರುವಾಯಿತು. ಈ ಸೀಕ್ರೆಟ್ ಫೈಲು ಹೆಂಗಿತ್ತು ಅಂತಂದರೆ, ಬ್ರಿಟಿಷ್ ಅಧಿಕಾರಿ ಮಾಂಟೆಗೊಮರಿ ಸಾವರ್ಕರ್ರ ಭಾಷಣದ ಕುರಿತಂತೆ ಹೇಳ್ತಾನೆ. ನಾನು ಅದನ್ನೇ ಕೋಟ್ ಮಾಡ್ತೀನಿ. ಮಾಂಟೆಗೊಮರಿ ಒಬ್ಬ ಬ್ರಿಟಿಷ್ ಆಫೀಸರ್, ಅವನು ಬರೀತಾನೆ ಈ ಸೀಕ್ರೆಟ್ ಫೈಲ್ನಲ್ಲಿ ಸಾವರ್ಕರ್ ಬಗ್ಗೆ, ಹಿಸ್ ಡೆಲಿವರಿ ಈಸ್ ಫಾಸ್ಟ್, he is extremely bold, impressive in style. At the time, encouraged at some time, encouraged by audience, he forgets that detectives are around him. ಅವನು ಮಾತಾಡ್ತಿದ್ರೆ ಹೆಂಗಿರುತ್ತೆ ಅಂದರೆ ವೇಗವಾಗಿ ಮಾತಾಡ್ತಾನೆ. ಇಂಪ್ರೆಸಿವ್ ಸ್ಟೈಲ್ ಅವನದ್ದು. ಆ ಮಾತುಗಳು ಹೆಂಗೆ ಹೋಗ್ತವೆ ಅಂತಂದರೆ, ಜನ ಅವನು ಕುರಿತಂತೆ ಚಪ್ಪಾಳೆ ಎಲ್ಲ ಹೊಡೆದು ಬಿಟ್ರೆ ಡಿಟೆಕ್ಟಿವ್ಸ್ ಕೂತಿದ್ದಾರೆ ಅನ್ನೋದು ಮರ್ತೋಗ್ಬಿಡ್ತಾನೆ. ಆ ಥರ ಮಾತಾಡ್ತಾ ಹೋಗ್ಬಿಡ್ತಾನೆ ಅವನು ಅಂತ ಹೇಳಿ ಅವ್ರು ಹೇಳ್ತಾರೆ. ಹಿ ಅಡ್ರೆಸ್ಡ್ ಹಿಸ್ ಆಡಿಯನ್ಸ್ ಲೈಕ್ ಅ ಜನರಲ್ ಬಿಫೋರ್ ಲೀಡಿಂಗ್ ಹಿಸ್ ಮೆನ್ ಟು ಡೆಸ್ಪರೇಟ್ ಆನ್ಸೆಟ್. ಹೆಂಗೆ ಮಾತಾಡ್ತಿದ್ದ ಅಂತಂದರೆ, ಸೈನ್ಯದ ಸೈನಿಕರು ಯಾವುದೋ ಒಂದು ಯುದ್ಧಕ್ಕೆ ಹೋಗೋಕ್ಕಿಂತ ಮುಂಚೆ ಅವರ ಜನರಲ್ ಅವ್ರನ್ನ ಹೆಂಗೆ ಮಾತಾಡಿಸ್ತಿದ್ನೋ ಹಾಗೆ ಸಾವರ್ಕರ್ ಮಾತಾಡಿದ್ರೆ ಇರ್ತಿತ್ತು ಅಂತ ಸಾವರ್ಕರ್ ಬಗ್ಗೆ ಮಾಂಟೆಗೊಮೆರಿ ಬರೀತಾನೆ. ಅವತ್ತಿನ ದಿನದ ಭಾಷಣ, ರಾಮದಾಸರ ಮೇಲೆ ಮಾಡಿದ ಮೇಲೆ ಬರೆಯುವಂಥದ್ದವನು, ಅವತ್ತಿನ ದಿನದ ಭಾಷಣ 35 ನಿಮಿಷ ಇತ್ತು ಅವನದ್ದು, ಪ್ರಭಾವಿಯಾಗಿತ್ತು ಅಂತ ಬರೀತಾನೆ. ಈ ವೇಳೆಗೆ ಎಲ್ಲವೂ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇತ್ತು, ಒಂದಷ್ಟು ಕ್ರಾಂತಿಕಾರಿದ ಕೆಲಸ ನಡೀತಾ ಇತ್ತು. ಈ ವೇಳೆಗೆ ಕಾಳ ಪತ್ರಿಕೆಯಲ್ಲಿ ಒಂದು ಅಡ್ವರ್ಟೈಸ್ಮೆಂಟ್ ಬಂತು. ಅಡ್ವರ್ಟೈಸ್ಮೆಂಟ್ ಏನು ಅಂತಂದರೆ, ಶ್ಯಾಮ್ಜಿ ಕೃಷ್ಣವರ್ಮ ಅಂತ ಒಬ್ಬ ರಾಷ್ಟ್ರೀಯವಾದಿ, ಒಬ್ಬ ನ್ಯಾಷನಲಿಸ್ಟು ಲಂಡನ್ನಲ್ಲಿದ್ದಾರೆ. ಅವರು ಲಂಡನ್ನಿಗೆ ಅಧ್ಯಯನಕ್ಕೆ ಅಂತ ಹೋಗುವ ಕೆಲವು ಹುಡುಗರಿಗೆ ಸ್ಪಾನ್ಸರ್ ಮಾಡ್ತಾರೆ. ಉಳ್ಕೊಳ್ಳೋಕೆ ವ್ಯವಸ್ಥೆ ಎಲ್ಲವನ್ನೂ ಅವರೇ ಮಾಡ್ತಾರೆ. ಅಧ್ಯಯನಕ್ಕೆ ಬೇಕಾಗಿರುವಂಥ ವ್ಯವಸ್ಥೆಯನ್ನು ಅವರೇ ಮಾಡ್ತಾರೆ. ಬೇಕಾದವರು ಅರ್ಜಿ ಸಲ್ಲಿಸಬಹುದು. ಒಂದು ರೆಕಮೆಂಡೇಶನ್ ಲೆಟರ್ ಬೇಕು. ಎರಡನೇದು ಮುಚ್ಚಳಿಕೆ ಬರ್ಕೊಡ್ಬೇಕು. ಏನು ಅಂದರೆ, ನಾನು ಅಧ್ಯಯನ ಮುಗಿಸಿ ವಾಪಸ್ ಬಂದ ಮೇಲೆ ಬ್ರಿಟಿಷರ ಚಾಕರಿ ಮಾಡಲ್ಲ ಅಂತ ಮುಚ್ಚಳಿಕೆ ಬರ್ಕೊಡ್ಬೇಕು. ಎಂತೆಂಥ ಬುದ್ಧಿವಂತರು ನೋಡಿ. ಗಾಳ ಹಾಕಿಡಿಯೋದು ಹಿಂಗೆ. ಯಾರು ಬ್ರಿಟಿಷರ ಚಾಕರಿ ಮಾಡಲ್ಲ ಅಂತ ಲಂಡನ್ನಿಗೆ ಬರ್ತಾನೋ ಅವನು ಲಂಡನ್ನಲ್ಲಿ ಮಾಡೋ ಕೆಲಸ ಬ್ರಿಟಿಷ್ ವಿರೋಧಿ ಕೆಲಸವೇ, ಅದಕ್ಕೋಸ್ಕರ ಆಯ್ಕೆ ಮಾಡಬೇಕು ಅನ್ನೋಂಥ ಪ್ರಯತ್ನ. ಕಾಳಾಪತ್ರಿಕೆಯಲ್ಲಿ ಇದು ಬಂದಾಗಲಿಂದ ಇವರಿಗೆ ಅನ್ನಿಸ್ತಿತ್ತು ನಾನು ಲಂಡನ್ನಿಗೆ ಹೋಗ್ಬೇಕಲ್ಲ. ಈಗ ಸಾವರ್ಕರ್ ಆಲೋಚನೆ ವೈಬ್ರೆಂಟ್ ಅಂತ ನಾನು ಅದಕ್ಕೆ ಹೇಳೋದು. ಕೆಲವು ಸಂಖ್ಯೆಯ ಬ್ರಿಟಿಷರು ಭಾರತಕ್ಕೆ ಬಂದು ಇಲ್ಲಿ ಭಾರತೀಯರನ್ನ ತುಳಿಯಬಹುದಾದರೆ ನಾವು ಲಂಡನ್ಗೆ ಹೋಗಿ ನಾವ್ಯಾಕೆ ಅವರನ್ನು ಜಗ್ಗಾಡಬಾರದಲ್ಲಿ ಅಂತ ಸಾವರ್ಕರ್ ತಲೆಗೆ ಹೊಕ್ಕಂತ ಭಾವ. ಮತ್ತು ಎಲೈಟ್ ಕ್ಲಾಸಿನ ಜನ, ಬುದ್ಧಿವಂತರ್ಗದ ಜನ ಅಲ್ಲಿ ಹೋಗ್ತಿದ್ರು. ಅವರುಗಳನ್ನೇನಾದರೂ ಸರಿಯಾಗಿ ಕ್ಯಾಪ್ಚರ್ ಮಾಡಲಿಕ್ಕಾದ್ರೆ ಒಬ್ಬೊಬ್ಬ ಎಲೈಟ್ ಕ್ಲಾಸಿನ ಬುದ್ಧಿವಂತ ವರ್ಗದ ಜನ ಭಾರತದಲ್ಲಿ 100,000 ಜನರನ್ನ ಸಂಭಾಳಿಸಬಲ್ಲಂಥ ಸಾಮರ್ಥ್ಯ ಇದ್ದವರು. ಹೀಗಾಗಿ ಅಲ್ಲಿಗೆ ಹೋಗಬೇಕು ಅಂತ ಸಾವರ್ಕರ್ ನಿಶ್ಚಯ. ಆದರೆ ಹೋಗೋದು ಹೆಂಗೆ? ಅಪ್ಲಿಕೇಶನ್ ಹಾಕಬೇಕು. ಈ ಅಪ್ಲೈಡ್, ನನಗೆ ಯಾವ ಕಾರಣಕ್ಕೂ ಬ್ರಿಟಿಷರ ನೌಕರಿಗೆ ಸೇರುವಂಥ ಇಚ್ಛೆ ಇಲ್ಲ, ಹೀಗಾಗಿ ನನಗೊಂದು ಅವಕಾಶವನ್ನು ದಯವಿಟ್ಟು ಕೊಡಿ ಅಂತ. ಆದರೆ 153 ಅಪ್ಲಿಕೇಶನ್ ಬಂದಿತ್ತು ಶ್ಯಾಮ್ಜಿ ಕೃಷ್ಣವರ್ಮರಿಗೆ. ಶ್ಯಾಮ್ಜಿ ಕೃಷ್ಣವರ್ಮ ಗುಜರಾತಿನ ಕಚ್ ಭಾಗದವರು, ಕಷ್ಟಪಟ್ಟು ಬಡತನದಲ್ಲೇ ಓದ್ಕೊಂಡು ಬಂದವರು. ಸಂಸ್ಕೃತದ ಮೇಲೆ ಅವ್ರಿಗಿದ್ದ ಹಿಡಿತ ನೋಡಿ ಮೋನಿಯರ್ ವಿಲಿಯಮ್ಸ್ ಅನ್ನುವಂಥ ಪ್ರೊಫೆಸರು, ಆತ ಅವ್ರಿಗೆ ಹೇಳ್ತಾನೆ, ನೀನು ಆಕ್ಸ್ಫರ್ಡಿಗೆ ಬಂದು ಅಧ್ಯಯನ ಮುಂದುವರಿಸು, ನಾನು ಸಹಕಾರ ಕೊಡ್ತೀನಿ ಅಂತ. ಇಲ್ಲಿ ಗುಜರಾತಿನ ರಾಜ ಒಬ್ಬ ಅವ್ರಿಗೆ ವಿದೇಶಕ್ಕೆ ಹೋಗ್ಲಿಕ್ಕೆ ಸಹಕಾರ ಕೊಡ್ತಾನೆ. ವಿದೇಶಕ್ಕೆ ಹೋಗ್ತಾರೆ. ಅವರು ಆಕ್ಸ್ಫರ್ಡ್ನಲ್ಲಿ ಅಧ್ಯಯನ ಮಾಡಿ ಬ್ಯಾರಿಸ್ಟರ್ ಆಗಿ ಭಾರತಕ್ಕೆ ಬರ್ತಾರೆ. ಇಲ್ಲಿ ಭಾರತದಲ್ಲಿ ಅವರು ತಂಪಾಡಿ ತಾವು ಕೆಲಸ ಮಾಡ್ತಿದ್ದವರು. ಯಾವಾಗಲೂ ಒಂದ್ಸಲ ಬ್ರಿಟಿಷರು ಅವ್ರದ್ದು ತಪ್ಪಲ್ಲದ ತಪ್ಪಿಗೆ ಅವರಿಗೆ ದಂಡವನ್ನು ಹಾಕ್ತಾರೆ. ಆಗ ಒಳಗಿರುವಂಥ ಭಾರತೀಯತೆ ಜಾಗೃತವಾಗುತ್ತೆ. ನಿಧಾನವಾಗಿ ತಿಲಕರ ವಿಚಾರಗಳನ್ನು ಓದ್ತಾ ಪ್ರಭಾವಿಯಾಗಿರುವಂಥ ರಾಷ್ಟ್ರೀಯವಾದಿ ಆದಂಥ ಶ್ಯಾಮ್ಜಿ ಕೃಷ್ಣವರ್ಮ ದೇಶವನ್ನು ಬಿಟ್ಟು ವಿದೇಶಕ್ಕೆ ಹೋಗ್ತಾರೆ, ಲಂಡನ್ನಿಗೆ ಹೋಗ್ತಾರೆ. ಅಲ್ಲಿ ತಾವು ಇದುವರೆಗೂ ದುಡಿದಿರುವಂಥ ಹಣವನ್ನು ಸ್ಟಾಕ್ ಮಾರ್ಕೆಟಲ್ಲಿ ಹಾಕಿ ಚೆನ್ನಾಗಿ ದುಡಿದು ಒಂದು ಬಿಲ್ಡಿಂಗನ್ನು ತಾವು ಪರ್ಚೇಸ್ ಮಾಡ್ತಾರೆ. ಆ ಬಿಲ್ಡಿಂಗಿಗೆ ಭಾರತ ಭವನ ಅಂತ ಹೆಸರು ಕೊಡ್ತಾರೆ. ಈ ಭಾರತ ಭವನ ಏನು ಮಾಡಬೇಕು? ಇಲ್ಲಿದ್ದುಕೊಂಡು ಭಾರತದಲ್ಲಿ ಬ್ರಿಟಿಷ್ ಸತ್ತೆಯನ್ನು ಅಸ್ಥಿರಗೊಳಿಸಲಿಕ್ಕೆ ಏನು ಪ್ರಯತ್ನ ಮಾಡಬೇಕು ಅದು ಮಾಡಬೇಕು ಅನ್ನುವಂಥ ಚಿಂತನೆ. ಹಂಗೆ ಮಾಡಬೇಕು ಅಂದರೆ ಯಾರು ಬರಬೇಕು? ನಾನು ಇಲ್ಲಿ ಚೆನ್ನಾಗಿ ಓದ್ಕೊಂಡು ಅಲ್ಲಿ ಹೋಗಿ ನನ್ನ ದೇಶದಲ್ಲಿ ಬ್ರಿಟಿಷರ ಚಾಕರಿ ಮಾಡ್ತೀನಿ ಅಂತ ಹೇಳೋನು ಬಂದರೆ ನನ್ನ ದುಡ್ಡು ದಂಡ ಅಷ್ಟೇ. ಸರಿಯಾಗಿರುವಂಥ ವ್ಯಕ್ತಿಗಳು ಬೇಕು. ಹೀಗಾಗಿ ಅವರು ಕಾಲ್ ಕೊಟ್ಟರು. ಆ ಕಾಲಿಗೆ 153 ಅಪ್ಲಿಕೇಶನ್ ಬಂತು. ಯಾರನ್ನು ಸೆಲೆಕ್ಟ್ ಮಾಡಬೇಕು ಅಂತಿದ್ದಾಗ ಸಾವರ್ಕರ್ ಹೋಗ್ಬಿಟ್ಟು ಪರಾಂಜಪೆ ಅವ್ರನ್ನ ಕೇಳ್ಕೊಳ್ತಾರೆ, ಕಾಳಪತ್ರಿಕೆ ಶಿವರಾಮ್ ಪರಾಂಜಪೆ ಅವ್ರನ್ನ. ಆನಂತರ ತಿಲಕರನ್ನ ಕೇಳ್ಕೊಳ್ತಾರೆ. ಇಬ್ಬರೂ ಬಹಳ ಪ್ರೀತಿಯಿಂದ ರೆಕಮೆಂಡೇಶನ್ ಲೆಟರ್ ಬರೀತಾರೆ. ತಿಲಕರಂತೂ ಬರೀತಾರೆ, ತುಂಬ ಅಪ್ಲಿಕೇಶನ್ ಬಂದಿದೆ ಗೊತ್ತು,
ಆದರೆ ಈ ಹುಡುಗ ನಿಜವಾಗಲೂ ಪ್ರಭಾವಿ. ಇವನಿಗೆ ಯಾವ ಕಾರಣಕ್ಕೂ ಬ್ರಿಟಿಷರ ನೌಕರಿ ಮಾಡುವಂಥ ಇಚ್ಛೆ ಇಲ್ಲ, ನಂಗೆ ಚೆನ್ನಾಗಿ ಗೊತ್ತಿದೆ. ಇವನಿಗೇನಾದರೂ ಸಹಾಯ ಮಾಡಿದರೆ ಭಾರತಕ್ಕೆ ಉಪಯೋಗವಾಗುತ್ತೆ. ತಿಲಕರು ಆಫ್ ಆಲ್ ಅವರು ಬರೆಯುವಂಥ ಪತ್ರ. ಇನ್ನೂ ಅಚ್ಚರಿಯ ಸಂಗತಿ ಅಂತಂದರೆ, ಯಾವ ಮೇಷ್ಟ್ರು ಇವರನ್ನು ಓಡಿಸಿದ್ರೋ ಕಾಲೇಜಿಂದ, ಫರ್ಗ್ಯೂಸನ್ ಕಾಲೇಜಿನಿಂದ, ಅವರು ಒಂದು ರೆಕಮೆಂಡೇಶನ್ ಲೆಟರ್ ಕೊಡ್ತಾರೆ. ಈ ಹುಡುಗ ನಿಜವಾಗ್ಲೂ ಇವನನ್ನು ಕರ್ಕೊಳ್ಬೋದು, ಇವನಿಗೆ ಆ ಅವಕಾಶ ಮಾಡಿಕೊಡ್ಬೋದು, ಇವನಲ್ಲಿ ಓದಿ ಬಂದರೆ ಒಳ್ಳೇದಾಗುತ್ತೇನೋ ಅಂತ ಹೇಳಿ ಅವರು ಒಂದು ರೆಕಮೆಂಡೇಶನ್ ಲೆಟ್ರ್ ಕೊಟ್ಟರು. ಇತ್ತೀಚೆಗೆ ಸಾವರ್ಕರ್ ಮೇಲೆ ಬರೆದ ಪುಸ್ತಕ ಬಂತು. ಆ ಪುಸ್ತಕದಲ್ಲಿ ಲೇಖಕ ವಿಕ್ರಮ್ ಸಂಪತ್ ಹೇಳ್ತಾರೆ, ಸಾವರ್ಕರ್ನ ಕುರಿತಂತೆ ಇದೇ ಪರಾಂಜಪೆ ಯಾರೋ ಅವ್ರನ್ನ ಕಾಲೇಜಿಂದ ಹೊರಗೆ ಹಾಕಿದ್ರು, ಪ್ರಾಬಬಲಿ 35-38 ವರ್ಷದ ನಂತರ ಸಾವರ್ಕರ್ ಬಗ್ಗೆ 4 ಒಳ್ಳೆಯ ಮಾತಾಡುವಾಗ ಹೇಳಿದ್ರಂತೆ, ಎಷ್ಟು ಎತ್ತರಕ್ಕೆ ಬೆಳೆದ್ಬಿಟ್ಟ, ಆದರೆ ಆವತ್ತು ನಾನು ಖಂಡಿತ ಹಂಗೆ ಅಂದ್ಕೊಂಡಿರಲಿಲ್ಲ ಇವನ ಬಗ್ಗೆ ಅಂತ ಅವ್ರು ಮಾತಾಡಿದ್ರು ಅಂತ ಕಾಲೇಜಿಂದ ಹೊರಗೆ ಹಾಕಿದಂಥ ಮೇಷ್ಟ್ರು. ಈ 153 ಜನರಲ್ಲಿ ಈ ಎಲ್ಲ ರೆಕಮೆಂಡೇಶನ್ ಲೆಟರ್ಗಳ ಆಧಾರದ ಮೇಲೆ ಶ್ಯಾಮ್ಜಿ ಕೃಷ್ಣ ವರ್ಮ ಸಾವರ್ಕರ್ನ ಸಹಜವಾಗಿ ಸೆಲೆಕ್ಟ್ ಮಾಡಿದರು. ಅವರಿಗೆ ಬರಲಿಕ್ಕೆ ಬೇಕಾಗಿರುವಂಥ ಸ್ಕಾಲರ್ಶಿಪ್ಪನ್ನು ಕೊಟ್ಟು ಕಳಿಸಿದ್ರು. ಪ್ರಾಬಬ್ಲಿ ಆವತ್ತಿನ ದಿನಗಳಲ್ಲಿ 400 ರೂಪಾಯಿ ಸ್ಕಾಲರ್ಶಿಪ್ಪು, 2,000 ರೂಪಾಯಿ ಸ್ಕಾಲರ್ಶಿಪ್ ಕೊಡೋದು ಅಂತಿತ್ತು. ಅವರ ಅಧ್ಯಯನಕ್ಕೆ ಪೂರಕವಾಗಿ 400 ರೂಪಾಯಿನ ಮುಂಗಡವಾಗಿ ಕೊಟ್ಟರು, ಅದನ್ನು ತಗೊಂಡು ಅವ್ರು ಲಂಡನ್ನಿಗೆ ಬರಬೇಕು ಅಂತ. ಈಗ ಇಡೀ ದೇಶದಲ್ಲಿ ಅಥವಾ ಸಾವರ್ಕರ್ ಮಿತ್ರ ಬಳಗದಲ್ಲಿ ಸಾವರ್ಕರ್ನ ಬೀಳ್ಕೊಡ್ಬೇಕಲ್ಲ ಅನ್ನುವಂಥ ಪ್ರಯತ್ನ. ಎಂಥ ಎಡವಟ್ಟಾಯಿತು ಅಂತ ನಾನು ನಿಮ್ಗೆ ಹೇಳ್ತೀನಿ. ಹೊರಡೋಕ್ಕಿಂತ ಮುಂಚೆ ಈ ಮಹಾರಾಷ್ಟ್ರದಲ್ಲಿ ಸಂಕ್ರಾಂತಿಯ ಸಂದರ್ಭದಲ್ಲಿ ಎಳ್ಳು ಬೆಲ್ಲ ಹೆಂಗೆ ಕೊಡ್ತೀವೋ ಅಲ್ಲಿ ತಿಳುಗುಳು ಅಂತ ಕೊಡ್ತಾರೆ. ಯಾರಾದರೂ ಮಹಾರಾಷ್ಟ್ರೀಯನ್ಸ್ ಇದ್ದರೆ ಗೊತ್ತಿರುತ್ತೆ, ಅಥವಾ ಕರ್ನಾಟಕದಲ್ಲೂ ಕೋಸ್ಟಲ್ ಬೆಲ್ಟ್ಗಳಲ್ಲಿ ಅದನ್ನು ಹಂಗೆ ಮಾತಾಡ್ತಾರೆ. ಕೊಂಕಣಿಗಳೆಲ್ಲ ತಿಳುಗುಳು ಅಂತ ಕರೀತಾರೆ. ತಿಳಗುಳು ಅಂತಂದರೆ ಎಳ್ಳು ಬೆಲ್ಲ ಅಂತ, ತಿಳಂದರೆ ಎಳ್ಳು ಅಂತ, ತಿಳುಗುಳು ಅಂತ ಕೊಡ್ತಾರೆ. ಸೇಯಿಂಗ್ ಏನಿದೆ ಅದ್ರ ಜೊತೆಗೆ ಅಂತಂದರೆ, ತಿಳುಗುಳು ಖಾಯ ಗೋಡ್ ಬೋಲಾ ಅಂತ. ಎಳ್ಳು ಬೆಲ್ಲ ತಿನ್ನಿ, ಗೋಡ್ ಸಿಹಿಯಾದ ಮಾತುಗಳನ್ನು ಆಡಿ ಅಂತ ನಾವು ಹೇಳ್ತೀವಲ್ಲ, ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಅಂತ. ಅದನ್ನು ಅವ್ರು ತಿಳುಗುಳು ಖಾಯ ಗೋಡ್ ಬೋಲಾ ಅಂತಾರೆ. ಸಾವರ್ಕರು ಅವತ್ತು ಭಾಷಣ ಅಂತವ್ರದ್ದು, ತಿಳುಗುಳು ಖಾಯ ಗೋಡ್ ನೈ ಬೋಲಾ ಅಂತ. ಒಳ್ಳೆ ಮಾತಾಡಿ ಸಾಕಾಗೋಗಿದೆ, ಇನ್ನು ಮುಂದೆ ಒಳ್ಳೆ ಮಾತನ್ನು ಆಡಬೇಡಿ ಅಂತ ಅವ್ರು ಹೇಳಿಬಿಟ್ಟು ಏನು ಹೇಳಿದ್ರಂತೆ, ಈ ಬ್ರಿಟಿಷ್ ಎಂಪೈರ್ನ ಕಿತ್ತೆಸಿಬೇಕಾಗಿದೆ ನಾವು. ಆದರೆ ಅದಕ್ಕೆ ಶಸ್ತ್ರ ಅನ್ನೋದು ಬಂದೂಕು ಕತ್ತಿಗಳೇ ಆಗಬೇಕು ಅಂತಿಲ್ಲ. ನಾನು ಏನು ಹೇಳ್ತಾ ಇದ್ದೀನಿ ಅನ್ನೋದನ್ನು ಆಲೋಚನೆ ಮಾಡಿ, ನನ್ನ ಮಾತುಗಳನ್ನು ಸರಿಯಾಗಿ ಕೇಳೋರ್ಗೆ ಅರ್ಥ ಆಗುತ್ತೆ ನಿಜವಾದ ಶಸ್ತ್ರ ಯಾವುದು ಅಂತ. ಅವ್ರು ಹೇಳ್ತಾರೆ, ಅದಕ್ಕೆ ಕತ್ತಿ ಮತ್ತು ಬಂದೂಕುಗಳೇ ಬೇಕಾಗಿಲ್ಲ. ನಾವು ಕಳೆದುಕೊಂಡಿರೋದು ಏನು? ನಮ್ಮ ಧರ್ಮವನ್ನು ಕಳ್ಕೊಂಡಿದ್ದೀವಿ, ನಮ್ಮ ಕಾರ್ಖಾನೆಗಳನ್ನು ಕಳ್ಕೊಂಡಿದ್ದೀವಿ, ನಮ್ಮ ವ್ಯಾಪಾರವನ್ನು ಕಳ್ಕೊಂಡಿದ್ದೀವಿ. ಅದನ್ನು ಮತ್ತೆ ಪಡಿಬೇಕು. ಇದಕ್ಕೆ ನಮ್ಮ ವೆಪನ್ ಯಾವುದು ಅಂತಂದರೆ ಸ್ವದೇಶಿಯೇ ನಮ್ಮ ವೆಪನ್ ಅಂತ ಹೇಳಿದ ಸಾವರ್ಕರ್ ಹೇಳಿದರು. ನಮ್ಮ ಧರ್ಮಕ್ಕೆ ಬದ್ಧವಾಗಿ ನಮ್ಮ ವ್ಯಾಪಾರವನ್ನು ನಾವು ಮಾಡ್ತೀವಿ ಅಂತಾದರೆ ಇದೊಂದು ದೊಡ್ಡ ಹೋರಾಟವಾಗಿ ರೂಪುಗೊಳ್ಳುತ್ತೆ ಅಂತಂದರು. ಈ ವಿಚಾರವನ್ನು ಅಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಬ್ರಿಟಿಷ್ ಗೂಢಚಾರರು ಸ್ಪಷ್ಟವಾಗಿ ನೋಟ್ ಮಾಡಿಕೊಂಡ್ರು, ಇವರು ಏನೇನು ಮಾಡ್ತಿದ್ದಾರೆ ಅಂತ ಬರ್ಕೊಂಡ್ರು. ಅದಾದಮೇಲೆ ಮತ್ತೊಂದು ಸ್ಪೀಚ್ ಆಯಿತು. ಆ ಸ್ಪೀಚ್ನಲ್ಲೂ ಸಾವರ್ಕರ್ ಹೇಳಿದರು, ಇಫ್ ಧರ್ಮ ಈಸ್ ಅಬ್ಸರ್ವ್ಡ್ ದಟ್ ದಿಸ್ ಕಂಟ್ರಿ ವಿಚ್ ಬಿಲಾಂಗ್ಸ್ ಟು ಹಿಂದೂಸ್ ಆಸ್ ವೆಲ್ ಆಸ್ ಮುಸಲ್ಮಾನ್ಸ್ ವುಡ್ ಇಟ್ ಬಿಲಾಂಗ್ಸ್ ಟು ಹೂ ಎವರ್ ಬಾರ್ನ್ ಹಿಯರ್. ನಾನು ಆಗಲೇ ನಿಮ್ಗೆ ಹೇಳಿದಂತೆ ಸಾವರ್ಕರ್ ಏನು ಹೇಳ್ತಿದ್ರು ಅಂತಂದರೆ, ಆವತ್ತಿನ ದಿನಗಳಲ್ಲಿ ಈ ದೇಶ ಹಿಂದೂಗಳಾಗಲಿ ಮುಸಲ್ಮಾನರಾಗಲಿ ಯಾರು ಇಲ್ಲಿ ಹುಟ್ಟಿದ್ದಾರೋ ಅವರೆಲ್ಲರಿಗೂ ಸೇರಿರುವಂಥದ್ದು. ಇದು ಅವರು ಮುಂದುವರೆದು ಎಲ್ಲಿವರೆಗೂ ಹೇಳ್ತಾರೆ ಅಂತಂದರೆ, ಎವ್ರಿ ಒನ್ ಶುಡ್ ವೈಲ್ ಸಿಟ್ಟಿಂಗ್, ಟಾಕಿಂಗ್, ಸ್ಲೀಪಿಂಗ್, ನೇ ಈವನ್ ವೆನ್ ವಿಂಕಿಂಗ್ ರಿಮೆಂಬರ್ ಆಫ್ ಸ್ವದೇಶಿ ಭಕ್ತಿ, ದಟ್ ಈಸ್ ಡಿವೋಷನ್ ಟು ಒನ್ಸ್ ಓನ್ ಕಂಟ್ರಿ ಅಂತ. ನೀವು ನಿದ್ದೆ ಮಾಡ್ತಾ ಇರಿ, ನೀವು ಮಾತಾಡ್ತಾ ಇರಿ, ನೀವು ಕಣ್ಣು ಮುಚ್ಕೊಂಡು ಕೂತಿರಿ, ಏನು ಮಾಡುವಾಗಲೂ ಕೂಡ ನಿಮ್ಮ ಹೃದಯದೊಳಗೆ ಸ್ವದೇಶಿ ಭಕ್ತಿ ಉರಿತಾ ಇರಲಿ, ಅದನ್ನು ಆರ್ಲಿಕ್ಕೆ ಬಿಡಬೇಡಿ ಅಂತ ಸಾವರ್ಕರ್ ಹೇಳಿದರು. ಈ ಎರಡೂ ಭಾಷಣವನ್ನು ರಿಪೋರ್ಟ್ ಮಾಡಲಾಯಿತು, ಸಾವರ್ಕರ್ ಹಿಂಗೆ ಮಾತಾಡಿದರು ಅಂತ. ಇಂಟ್ರೆಸ್ಟಿಂಗ್ಲಿ ಸಾವರ್ಕರ್ ಕಾಲಾಪಾನಿ ಶಿಕ್ಷೆಗೆ ಹೋದ್ರಲ್ಲ, ಆ ಶಿಕ್ಷೆಗೆ ಹೋಗುವಾಗ ಆ ಶಿಕ್ಷೆಯ ಹಿನ್ನೆಲೆಯಲ್ಲಿ ಇವರು ಬಂಧನಕ್ಕೆ ಕಾರಣವಾಗಿದ್ದು ಈ ಎರಡು ಭಾಷಣಗಳು. ಇವರು ಏನು ಭಾಷಣ ಮಾಡಿದರು 1906 ಮಾಡಿದ ಭಾಷಣಕ್ಕೆ 1911 ಅವರನ್ನು ಬಂಧಿಸಿಕೊಂಡು ಜೈಲಿಗೆ ಹಾಕಲಾಗಿತ್ತು. 5 ವರ್ಷಗಳ ನಂತರ ಬ್ರಿಟಿಷರು ಈ ಭಾಷಣದ ರಿಪೋರ್ಟನ್ನು ತೆಗೆದು ಈ ಭಾಷಣದ ಹೆಸರಲ್ಲಿ ಸೆಡಿಷಿಯಸ್ ಅಂತೇಳಿ ಅವರನ್ನು ಬಂಧಿಸಿ ಅಂತ. ಈ 2 ಭಾಷಣಗಳೇ ಅವರ ಬಂಧನಕ್ಕೆ ಕಾರಣವಾಗಿತ್ತು ಅಂತ. ಸಾವರ್ಕರ್ ಹೋಗಬೇಕಾದಾಗ ಭಾಳ ಕೆಟ್ಟ ಘಟನೆ. ಅವರು ತನ್ನ ಹೆಂಡತಿ ಜೊತೆಗೆ ಮಾತಾಡ್ತಾ ಮುದ್ದಾಗಿರುವಂಥ ಮಗು ಪ್ರಭಾಕರ್ ಅಂತ ಅವನ ಹೆಸರು, ಪ್ರಭ್ಯಾ ಅಂತ ಕರೀತಿದ್ರು. ಅವ್ರು ಹೇಳ್ತಾರೆ, ಈ ಪ್ರಭ್ಯಾನಿಗೆ त्याला देवीचा इंजेक्शन दिया नाहीतर तो देवाकडे जाईल ಅಂತಾರೆ.
ಅವನಿಗೆ ದೇವಿಯ ಇಂಜೆಕ್ಷನ್ ಕೊಡಿಸಿ, ಅಂದರೆ ಚಿಕನ್ ಪಾಕ್ಸ್ ಆಗ್ತಿತ್ತಲ್ಲ ಅದಕ್ಕೆ ವ್ಯಾಕ್ಸಿನ್ ಕೊಡಿಸಿ, ಇಲ್ಲಾಂದರೆ ದೇವಿ ಹತ್ರ ಹೋಗ್ಬಿಡ್ತಾನವನು ಅಂತ ಹೇಳಿ ಹೋಗ್ತಾರೆ. ಅದು ಯಾವ ಬಾಯಲ್ಲಿ ಹೇಳಿದ್ರು? 4 ವರ್ಷಗಳ ನಂತರ ಸಾವರ್ಕರ್ ಇಲ್ಲಿಗೆ ಬರೋಕ್ಕಿಂತ ಮುಂಚೆ ಪ್ರಾಬಬ್ಲಿ 2.5-3 ವರ್ಷದ ನಂತರ ಸಾವರ್ಕರ್ಗೆ ಸುದ್ದಿ ಬರುತ್ತೆ, ಚಿಕನ್ ಪಾಕ್ಸಿಗೆ ಅವ್ರ ಮಗ ತೀರ್ಕೊಂಡ ಅಂತ. ಸಾವರ್ಕರ್ ಮಗನನ್ನು ಕಳ್ಕೊಳ್ತಾರೆ. ಹೋಗ್ಬೇಕಾದ್ರೆ ಹೇಳಿ ಹೋಗಿದ್ದು ಮಾತಿದ್ದು, ಅವನು ದೇವಿ ಕಡೆಗೆ ಹೋಗ್ಬಿಡ್ತಾನೆ. ಅವ್ರು ತಮಾಷೆಗೆ ಹೇಳಿದ್ದು, ನೀವು ಕೊಡೋದು ಮರಿಬೇಡಿ ಅಂತ. ಸಾವರ್ಕರ್ ಸೈನ್ಸಿನ ಆರಾಧಕರು, ಅವ್ರಿಗೆ ಅದರಲ್ಲಿ ಗೊಂದಲ ಇರಲಿಲ್ಲ. ಇನ್ನೂ ಭಾರತದಲ್ಲಿ ಇದನ್ನು ಕೊಡಿಸ್ಬೇಕೋ ಬೇಡವೋ, ಇದು ಮಾಡಬೇಕೋ ಬೇಡವೋ ಅನ್ನೋದೆಲ್ಲ ಆಲೋಚನೆ ಇದ್ದಾಗ ಸಾವರ್ಕರ್ ಹೇಳ್ತಾರೆ ಇದನ್ನು ಮಾಡಿಸ್ಬೇಕು ನೀವು ಅಂತ ಹೇಳಿ ಹೋಗ್ತಾರೆ. ಆದರೆ ಅದು ಆಚರಣೆಗೆ ಬರಲಿಲ್ಲ ಅನ್ನೋ ಕಾರಣಕ್ಕಾಗತ್ತೆ. ಆದರೆ ಸಾವರ್ಕರ್ ಆಗ ಹೇಳಿ ಹಡಗು ಹತ್ತಿದ್ರು, SS ಪರ್ಷಿಯಾ ಅನ್ನುವಂಥ ಹಡಗಿನಲ್ಲಿ ನಿಂತ್ಕೊಂಡು ಎಲ್ಲರನ್ನೂ ಕೊನೆಯವರೆಗೂ ಸಾವರ್ಕರ್ ನೋಡಿದ್ರು. ಆದರೆ ಒಳಗೆ ವಾಪಸ್ ಹೋಗಬೇಕಾದಾಗ ನಿಜವಾದ ಬ್ರಿಟಿಷರ ಮಾನಸಿಕ ಅವಸ್ಥೆಗಳು ಗೊತ್ತಾಗ್ತವೆ. ಸಾವರ್ಕರ್ ಹೋಗಿ ನನ್ನ ಕ್ಯಾಬಿನ್ ಎಲ್ಲಿದೆ ಅಂತ ಹುಡುಕಬೇಕು, ಗೊತ್ತಾಗಲ್ಲ. ಮೊದಲನೇ ಬಾರಿಗೆ ಹಡಗಿನ ಪ್ರಯಾಣ. ಯಾವ ಬ್ರಿಟಿಷರ್ನ ಕೇಳಿದ್ರು ಹೆಲ್ಪ್ ಮಾಡಲ್ಲ ಅವ್ರು. ಯಾಕೆ ಅಂತಂದರೆ ಒಬ್ಬ ಕರಿಯನಿಗೆ ನಾವು ಹೆಲ್ಪ್ ಮಾಡಲ್ಲ ಅಂತ. ಇವತ್ತು ಅಯೋಗ್ಯ ಬ್ರಿಟಿಷರು ನಮಗೆ ಬುದ್ಧಿವಾದ ಹೇಳಲಿಕ್ಕೆ ಬರ್ತಾರೆ, ಭಾರತದಲ್ಲಿ ಹ್ಯೂಮನ್ ರೈಟ್ಸ್ ಹಂಗಿದೆ ಹಿಂಗಿದೆ ಅಂತ. ಈ ಅಯೋಗ್ಯರಿಗೆ ಬುದ್ಧಿ ಹೇಳುವ ಯೋಗ್ಯತೆಯೇ ಇಲ್ಲ. ನೇಟಿವ್ಸ್ ಅಂತ ನಮ್ಮನ್ನು ಕರಿತಾ ಇದ್ದ ಅಯೋಗ್ಯರಿವರು, ಇವರು ಅನಾಗರಿಕರು ಅಂತ ನಮ್ಮನ್ನು ಬಿಂಬಿಸಿ ನಮ್ಮ ಕಲರ್ ಕಾರಣಕ್ಕೋಸ್ಕರ ಅವ್ರು ಈಕ್ವಲ್, ಇನ್ಫ್ಯಾಕ್ಟ್ ಅವರಿಗಿಂತ ಹೆಚ್ಚು ಬುದ್ಧಿವಂತರಾಗಿದ್ರು ಕೂಡ ನಮ್ಮನ್ನು ಅತ್ಯಂತ ಕೆಳಗೆ ನೋಡ್ತಾ ಇದ್ರು, ಜಸ್ಟ್ ಬಿಕಾಸ್ ಆಫ್ ಅವರ್ ಕಲರ್ಸ್. ಸಾವರ್ಕರ್ಗೆ ಹೆಲ್ಪ್ ಮಾಡಲಿಲ್ಲ ಅವರು. ಸಾವರ್ಕರ್ ತಮ್ಮ ಕ್ಯಾಬಿನ್ನ ತಾವೇ ಹುಡ್ಕೊಂಡು ಕಷ್ಟಪಟ್ಟು ಹೋದರೆ ಅಲ್ಲೊಬ್ಬ ಸಿಖ್ಖರ ಹುಡುಗ ಇದ್ದ, ಹರ್ನಾಮ್ ಸಿಂಹ ಅಂತ ಅವನ ಹೆಸರು. ಅವನು ಸಿಕ್ಕಿದ. ಅವನಿಗೂ ಭಾಳ ಖುಷಿ ಆಗ್ಬಿಡ್ತು, ಅಬ್ಬಾ ಯಾರೊಬ್ರು ಇಂಡಿಯನ್ ಬಂದ್ಬಿಟ್ರಲ್ಲಪ್ಪ ಅಂತ ಅವನು ಭಾಳ ಖುಷಿಯಾಗ್ಬಿಟ್ಟ. ಅವನು ಪ್ರಾಬಬ್ಲಿ ಗುಜರಾತ್ ಭಾಗದಿಂದ ಬಂದಿದ್ದಂಥವನು, ಪಂಜಾಬಿನಿಂದ ಬಂದಿದ್ದಂಥವನು, ಪಂಜಾಬಿನ ನಾಭಾ ಏರಿಯಾದಿಂದ ಬಂದಿದ್ದಂಥವನು. ಅವನಿಗೆ ವಿದೇಶಕ್ಕೆ ಹೋಗ್ಲಿಕ್ಕೋಸ್ಕರ ಅಲ್ಲಿನ ರಾಜ ತುಂಬ ಬುದ್ಧಿವಂತ ಹುಡುಗ ಇವನು ಅಂತ ಸ್ಪೆಷಲ್ ಅವನಿಗೆ ಸ್ಕಾಲರ್ಶಿಪ್ಪನ್ನು ಕೊಟ್ಟು ಕಳಿಸ್ತಾ ಇದ್ರು. ಆತನಿಗೆ ಬಹಳ ಖುಷಿ ಆಗ್ಬಿಡ್ತು. ಅದರ ಜೊತೆಗೆ ಮತ್ತೊಬ್ಬ ವ್ಯಕ್ತಿ ಸಾವರ್ಕರ್ಗೆ ಅಲ್ಲಿ ಪರಿಚಯ ಆದ. ಸಾವರ್ಕರ್ ಅವನ ಹೆಸರನ್ನ ಕೊನೆವರೆಗೂ ರಿವೀಲ್ ಮಾಡಲ್ಲ. ಅವನು ಸಾವರ್ಕರ್ನ ಪ್ರಭಾವಕ್ಕೊಳಗಾದ. ಆದರೆ ಬಹಳ ಬಾರಿ ಅವನು ಲಂಡನ್ಗೆಲ್ಲ ಹೋಗಿ ಬಂದಿದ್ದರಿಂದ ಸಾವರ್ಕರ್ ಮತ್ತು ಹರ್ನಾಮರಿಗೆ ಅವನೇ ಟೀಚರ್, ಈಗ ಗುರು. ಹೇಗಿರಬೇಕು, ಬ್ರಿಟಿಷರ ಜೊತೆ ಮಾತಾಡೋದು ಹೇಗೆ, ಊಟ ಮಾಡೋದು ಹೇಗೆ, ಸ್ಪೂನ್ ಹೇಗೆ ಯೂಸ್ ಮಾಡಬೇಕು, ಚಾಕು ಹೇಗೆ ಯೂಸ್ ಮಾಡಬೇಕು, ಸಾವರ್ಕರ್ ಹಡಗಿನಲ್ಲಿ ಎಲ್ಲವನ್ನೂ ತಿಳಿಯೋ ಪ್ರಯತ್ನ ಮಾಡಿದರು. ಯಾಕೆಂದರೆ ತಾನು ಲಂಡನ್ನಿಗೆ ಹೋದಾಗ ಏಲಿಯನ್ ಆಗಿರಬಾರ್ದು, ಅವ್ರ ಜೊತೆ ಅವ್ರ ಥರನೇ ಇರಬೇಕು. ನನ್ನನ್ನೊಂಥರ ಕೆಟ್ಟದಾಗಿ ನೋಡೋ ಪರಿಸ್ಥಿತಿ ತಂದ್ಕೊಳ್ಬಾರ್ದು. ನಾನು ನನ್ನ ಕೆಲಸ ಉದ್ದೇಶಕ್ಕೆ ಏನು ಬೇಕೋ ಅದನ್ನು ಮಾಡಬೇಕು ಅಂತ. ಅಂದರೆ ಗುರಿ ಅವ್ರದ್ದು ಹೆಂಗಿತ್ತು ಅಂತಂದರೆ, ತಮ್ಮಂತಾವು ಪ್ರತ್ಯೇಕ ಅಂತ ತೋರಿಸ್ಕೊಳ್ಳೋ ಯಾವ ಪ್ರಕ್ರಿಯೆಯೂ ಇರಲಿಲ್ಲ. ಅವ್ರ ಜೊತೆಗೆ ಒಂದಾಗ್ಬಿಡಬೇಕು, ತನ್ನ ಕೆಲಸ ತಾನು ಮಾಡಬೇಕು ಅಂತ. ಹೀಗಾಗಿ ಶುದ್ಧ ಶಾಖಾಹಾರಿ ಆಗಿದ್ದ, ಸಸ್ಯಾಹಾರಿ ಆಗಿದ್ದ ಸಾವರ್ಕರ್ ಹಡಗಿನಲ್ಲಿ ಮಾಂಸವನ್ನು ಕಟ್ ಮಾಡೋದು ಹೇಗೆ, ಅದನ್ನು ತಿನ್ನೋದು ಹೇಗೆ, ಸ್ಪೂನ್ ಹಾಕೋದು ಹೇಗೆ, ಎಲ್ಲವನ್ನೂ ಕಲ್ತ್ಕೊಂಡ್ರು. ಯಾರ ಮುಂದೆ ತನಗೇನು ಬರಲ್ಲ ಅಂತ ಆಗಬಾರ್ದು ಅಂತ. ಸಾವರ್ಕರ್ನ ಜೀರ್ಣಿಸ್ಕೊಳ್ಳೋದು ಕಷ್ಟ ಅಂತ ಅದಕ್ಕೆ ನಾನು ಹೇಳೋದು. ಸಾವರ್ಕರ್ ಹೇಗಿದ್ರು ಅಂತಂದರೆ ಗುರಿಯನ್ನು ಬಿಟ್ಟು ಮತ್ತೆ ಏನೂ ತಲೆ ಕೆಡಿಸ್ಕೊಂಡವರಲ್ಲ. ನಾನು ನಿಮಗೆ ಬಹುಶಃ ಇನ್ನೊಂದು 2-3 ದಿನಗಳ ಉದ್ದಕ್ಕೂ ಹೇಳ್ತೀನಿ. ಸಾವರ್ಕರ್ ಗೋವಿನ ಕುರಿತಂತೆ ಆಲೋಚನೆ ಹೆಂಗಿತ್ತು ಅಂತಂದರೆ, ಗೋವು ಇತರೆ ಪ್ರಾಣಿಗಳಿಗಿಂತ ಶ್ರೇಷ್ಠ ಇರಬಹುದು, ಆದರೆ ತಾಯಿ ಖಂಡಿತ ಅಲ್ಲ ಅಂತ ಹೇಳೋರು. ಸಾವರ್ಕರ್ ವಿಚಾರಧಾರೆ ಇದು. ಅವ್ರು ಹೇಳ್ತಿದ್ರು ಒಂದು ಕಾಲದಲ್ಲಿ ಗೋವು ತುಂಬ ಬೇಕಾಗಿತ್ತು, ಆದರೆ ಇವತ್ತು ಗೋವು ಅಂತದ್ರ ಹಿಂದೆ ಬೀಳಬೇಡಿ, ಮಾಡ್ಲಿಕ್ಕೆ ಕೆಲಸ ಬಹಳ ಇದೆ, ಅದನ್ನು ಮಾಡಿ ಏನೋರು. ಮಹಾತ್ಮ ಗಾಂಧೀಜಿ ಯಂತ್ರಗಳು ಬರಲೇಬಾರದು ಅಂತ ಹೇಳುವಾಗ ಸಾವರ್ಕರ್ ಹೇಳ್ತಿದ್ರು ಯಂತ್ರ ಬರಬೇಕು. ಯಂತ್ರ ಯಾಕೆ ಬೇಕು ಅನ್ನೋದನ್ನು ಸಾವರ್ಕರ್ ವಿಸ್ತಾರವಾಗಿ ಎಕ್ಸ್ಪ್ಲೈನ್ ಮಾಡ್ತಿದ್ರು. ಸಾವರ್ಕರ್ ಹೇಳ್ತಿದ್ರು ಯಂತ್ರ ಬಂದಿದ್ರಿಂದಾಗಿ ಕೆಲಸ ಇಲ್ಲ ಅಂತ ಹೇಳೋದು ಮೂರ್ಖತನ. ನಾವು 2 ಹೊತ್ತಿನ ಅನ್ನ ಗಳಿಸ್ಲಿಕ್ಕೋಸ್ಕರ 10 ಗಂಟೆ ಕೆಲಸ ಮಾಡಬೇಕಲ್ಲ. ಒಂದು ಯಂತ್ರವನ್ನು ಇಟ್ಕೊಂಡ್ರೆ 2 ಗಂಟೆಯಲ್ಲಿ 2 ಹೊತ್ತಿನ ಊಟ ದುಡಿಬಹುದು. ಇನ್ನು 8 ಗಂಟೆಗಳ ಕಾಲ ನೀನು ಹವ್ಯಾಸದ ಮೇಲೆ ವರ್ಕ್ ಮಾಡು, ನೀನು ಆರಾಮಾಗಿರು, ವಿಶ್ರಾಂತಿ ತಗೋ, ಏನು ಬೇಕಿದ್ರು ಮಾಡು. ಸಾವರ್ಕರ್ ಆಲೋಚನಾ ಶೈಲಿ ಬಹಳ ಭಿನ್ನವಾಗಿತ್ತು. ಸಾವರ್ಕರ್ ಹೇಳ್ತಿದ್ರು ಭಾರತವನ್ನು ಸ್ಮೃತಿಗಳ ಆಧಾರದ ಮೇಲೆ ಕಟ್ಟಲಿಕ್ಕೆ ಹೋಗಬೇಡಿ, ಭಾರತವನ್ನು ವಿಜ್ಞಾನದ ಆಧಾರದ ಮೇಲೆ ಕಟ್ಟ್ರಿಯಾ, ಹಳೆದ್ರ ಬಗ್ಗೆ ಯಾಕೆ ತಲೆ ಕೆಡಿಸ್ಕೊಳ್ತೀರಾ. ಸಾವರ್ಕರ್ ಹೇಳುವಂಥ ಒಂದು ಚಿಂತನೆ ನಿಮಗೆ ಬಹಳ ಗಂಭೀರ ಅಂತ ಅನ್ನಿಸ್ಬೋದು. ಲೇವಡಿ ಮಾಡ್ತಾರೆ. ನಮ್ಮ ಹಳೆ ಕಾಲದಲ್ಲಿ ಹಿಂಗಿರಲಿಲ್ಲ, ನಮ್ಮ ಹಳೆ ಕಾಲದಲ್ಲಿ ಹಿಂಗೆ ಬರ್ದಿಲ್ಲ, ಯಾರು ಹಿಂಗೆ ಹೇಳಲಿಲ್ಲ, ಅದಕ್ಕೋಸ್ಕರ ಹಿಂಗೆ ಆಗಬಾರ್ದು ಅಂತ ಕೆಲವು ಪುರೋಹಿತರು, ಪಟ್ಟಭದ್ರ ಹಿತಾಸಕ್ತಿಗಳು ಯಾವ ಕಾರಣಕ್ಕೂ ದಲಿತರನ್ನ ಒಳಗೆ ಬಿಡಬಾರ್ದು, ಯಾಕೆಂದರೆ ಸ್ಮೃತಿಯಲ್ಲಿ ಇಲ್ಲ. ಸಾವರ್ಕರ್ ಪ್ರೂವ್ ಮಾಡಿದ್ರು ಯಾವ ಸ್ಮೃತಿಯೂ ದಲಿತರನ್ನ ಒಳಗೆ ಬಿಡಬಾರ್ದು ಅಂತ ಹೇಳಲಿಲ್ಲ ಅಂತ ಪ್ರೂವ್ ಮಾಡಿದಾಗಲೂ ಅವ್ರು ಕೇಳದೆ ಹೋದಾಗ ಸಾವರ್ಕರ್ ಒಂದು ಲೇಖನ ಬರೀತಾರೆ. ಲೇಖನದಲ್ಲಿ ಏನು ಹೇಳ್ತಾರೆ ಗೊತ್ತೇನು? ಒಂದು ಮಂಗ
ದಾರಿಯಲ್ಲಿ ಒಂದು ಏನು ಎಲೆಕ್ಟ್ರಿಕ್ ವೈರನ್ನು ಹಿಡಿತಂತೆ, ಶಾಕ್ ಹೊಡಿತಂತೆ, ಅದಕ್ಕೆ ಮೇಲಿಂದ ಕೆಳಗೆ ಬಿತ್ತಂಥದ್ದು. ಗಾಬರಿಯಾಗಿ ಎಲ್ಲ ಮಂಗಳಿಗೆ ಹೇಳ್ತಂತೆ, ಈ ವೈರಲ್ಲಿ ಏನೋ ಇದೆ ಅಂತ, ಏನೋ ಶಕ್ತಿ ಇದೆ ಈ ವೈರಲ್ಲಿ. ತಕ್ಷಣ ಎಲ್ಲ ಮಂಗಗಳು ಸಭೆ ಸೇರಿದ್ವಂತೆ. ಈ ವೈರಲ್ಲಿ ಏನು ಶಕ್ತಿ ಇದೆ ಅಂತ ನಾವು ಕಂಡುಹಿಡಬೇಕು, ನಮ್ಮ ಹಿಂದಿನ ಯಾವ ಪೂರ್ವಜರು ಇದನ್ನು ಹೇಳಲಿಲ್ಲವಾದ್ದರಿಂದ ಇದರಲ್ಲಿ ಶಕ್ತಿ ಇಲ್ಲ ಅಂತ ನಾವು ನಿರ್ಧರಿಸಬೇಕು ಅಂತ ಕೆಲವರು. ಹಿಂದಿನ ಮಂಗಗಳ ಟೈಮಲ್ಲಿ ಎಲೆಕ್ಟ್ರಿಕಲ್ ಕರೆಂಟ್ ಹೋಗುವಂಥ ವೈರೇ ಇರಲಿಲ್ಲ, ಅವ್ರುಗಳಿದನ್ನು ಹೇಳಲಿಕ್ಕೂ ಸಾಧ್ಯ ಇರಲಿಲ್ಲ. ಹೀಗಾಗಿ ಸಾವರ್ಕರ್ ಹೇಳ್ತಾರೆ, ಅವ್ರು ಹಂಗೆ ಆಲೋಚನೆ ಮಾಡಿದ್ರಂತೆ. ಕೊನೆಗೆ ಯಾವುದೋ ಒಂದು ಮಂಗ ಧೈರ್ಯ ಮಾಡಿ ಹೋಗೋದನ್ನು ಮುಟ್ತಂತೆ. ಮುಟ್ಟಿದಾಗ ಮತ್ತೆ ಕೆಳಗೆ ಬಿತ್ತಂಥದ್ದು. ಇಲ್ಲ, ಇದರಲ್ಲಿ ಏನೋ ಇದೆ ಅಂತ ಎಲ್ಲರೂ ಒಪ್ಪಿಕೊಂಡು ಧೈರ್ಯ ಮಾಡದೆ, ಇದನ್ನು ಯಾರೂ ಹೇಳುವ ಧೈರ್ಯ ಮಾಡದೆ ತಮ್ಮ ಮನೆಗೆ ತೆರಳಿದ್ರು ಅಂತ. ಅಂದರೆ ವಾಸ್ತವ ಸ್ಥಿತಿ ಏನಿದೆಯೋ ಅದಕ್ಕೆ ತಕ್ಕಂತೆ ನಡಿಬೇಕು ಅನ್ನುವಂಥದ್ದು ಸಾವರ್ಕರ್ ವಿಚಾರಧಾರೆ. ಸಾವರ್ಕರ್ ಹಿಂದುತ್ವದ ಚಿಂತನೆಯು ಇದೇ ಆಧಾರದ ಮೇಲೆ ಇರುವಂಥದ್ದು. ಅವ್ರು ಹೇಳ್ತಿದ್ರು ವಿಜ್ಞಾನದ ಆಧಾರದ ಮೇಲೆ ಕಟ್ಟಬೇಕಾಗಿದೆ ಭಾರತವನ್ನ ಅಂತ. ಅಂದರೆ ನಾವು ಹೊಸತನದಕ್ಕೆ ಹೊರಳಿಕೊಳ್ಳಬೇಕು ನಮ್ಮನ್ನು ಅಂತ. ಇನ್ಫ್ಯಾಕ್ಟ್ ಸನಾತನ ಅನ್ನೋ ಚಿಂತನೆಯು ಅದೇ ಆಗಿರುವಂಥದ್ದು. ಸಾವರ್ಕರ್ ಹಿಂಗೆಲ್ಲ ಹೇಳ್ತಿದ್ದಂಥ ಈ ಸಾವರ್ಕರು ಅಲ್ಲಿಗೆ ಹೋದ ನಂತರ ಅಲ್ಲಿಗೆ ದಾರಿಯಲ್ಲೇ ಏನು ಮಾಡಿದರು ಅಂತಂದರೆ ಅನೇಕ ಬದಲಾವಣೆಗಳಿಗೆ ಕಾರಣವಾದರು. ನಾನು ಹೇಳಿದ್ನಲ್ಲ, ಸಾವರ್ಕರ್ ಪರುಷಮಣಿ, ಮುಟ್ಟಿದವರೆಲ್ಲ ಚಿನ್ನ ಆಗ್ಬಿಡ್ತಾರೆ. ಅವ್ರನ್ನ ಹೋಗಿ ನೀವಾದರೂ ಮುಟ್ಟಿ ಅವರೇ ನಿಮ್ಮನ್ನು ಮುಟ್ಲಿ, ಚಿನ್ನ ಆಗ್ತಾರೆ ಅಂತ. ಈ ಹರ್ನಾಮ್ ಸಿಂಹ ಪೇಟ ಕಟ್ಕೊಳ್ತಿದ್ದ ಸಿಂಗ್ ಆಗಿದ್ದರಿಂದ ಅವನು ಅಪ್ಪಿತಪ್ಪಿ ಡೆಕ್ಕಿಗೆ ಹೋದರೆ ಈ ಬ್ರಿಟಿಷರ ಚಿಕ್ಕ ಚಿಕ್ಕ ಮಕ್ಕಳು ಅವ್ನು ನೋಡಿ ನಗ್ತಾ ಇದ್ರು. ಹೆಂಗಿದೆ ನೋಡು, ವಿಕಾರವಾಗಿದೆ, ಅದು ಏನು ಪೇಟ ಹಾಕ್ಕೊಂಡಿದ್ದಾನೆ ನೋಡು ಅಂತ. ಅವು ಮಕ್ಕಳು ನಗೋದು ಓಕೆ, ಆದರೆ ಆ ತಂದೆ ತಾಯಿ ಅಂದರು ಈ ಮಕ್ಕಳು ನಗೋದು ನೋಡಿ ಅವರು ಎಂಜಾಯ್ ಮಾಡ್ತಿದ್ರಂತ. ಆ ಪೇಟ ನೋಡಿ ಹೆಂಗಿದೆ, ಹೆಂಗೆ ಕಾಣ್ತಾರೆ ನೋಡಿ ಇವರುಗಳೆಲ್ಲ ಅಂತ. ಅವ್ನು ಬಂದು ಒಳಗೆ ಬರಬೇಕಾದ್ರೆ ಸಾವರ್ಕರ್ ಜೊತೆ ಆ ಮಿಸ್ಟರ್ ಎಟಿಕೇಟ್ ಅಂತ ಸಾವರ್ಕರ್ ಬರೀತಾರೆ. ಯಾಕೆಂದರೆ ಅವನೇ ಇವರಿಗೆಲ್ಲ ಎಟಿಕೇಟ್ಸನ್ನು ಕಳಿಸ್ಕೊಟ್ಟವನು. ಅವನು ಬಂದಾಗ ಹೇಳಿದಂತೆ, ಹಿಂಗೆಲ್ಲ ಇರಬಾರ್ದು, ನಾವು ಈ ಪೇಟ ಎಲ್ಲ ಕಳಿಸ್ಬಿಡ್ಬೇಕು, ಇಲ್ಲಾಂದರೆ ಅವ್ರು ನೋಡಿ ನಗ್ತಿರ್ತಾರೆ ನಮ್ಮನ್ನು ಅಂತ. ಸಾವರ್ಕರ್ ಒಂದು ಮಾತು ಹೇಳ್ತಾರೆ. ಏನು ಹೇಳ್ತಾರೆ ಅಂತಂದರೆ, ಔಟ್ಡೇಟ್ ಆಗಿರುವ ಆಚರಣೆಗಳನ್ನು ಕಿತ್ತು ಬಿಸಾಕಬೇಕು ಅಂತಂದರೆ ನಾನೇ ನಂಬರ್ 1 ಅದರಲ್ಲಿ, ಮುಂದೆ ನಿಂತ್ಕೊಳ್ಳೋದು ನಾನೇ. ಸರಿಯಾಗಿದೆ, ಕೇಳಿಸ್ಕೊಳ್ಳಿ. ಔಟ್ಡೇಟ್ ಆಗಿರುವಂಥ ಚಿಂತನೆಗಳನ್ನು ಕಿತ್ತು ಬಿಸಾಕಲಿಕ್ಕೆ ನಾನೇ ಮುಂದು. ಆದರೆ ಕೆಲವು ಅಜ್ಞಾನಿಗಳು, ದುರಹಂಕಾರಿಗಳು ನಗ್ತಾರೆ ಅಂತ ಆ ವಿಚಾರಗಳನ್ನು ಬಿಡಬೇಕು ಅಂತ ನೀವು ಮನಸ್ಸು ಮಾಡಿದರೆ ನನ್ನ ಸಹಮತ ಇಲ್ಲ ಅದಕ್ಕೆ ಅಂತ. ಮತ್ತೆ ಏನು ಮಾಡಬೇಕು? ಸಾವರ್ಕರ್ ಹೇಳಿದರು, ನಾವೆಲ್ಲರೂ ಪೇಟ ಹಾಕಬೇಕು ಅಂತ. ಎಲ್ಲರೂ ಪೇಟ, ಒಬ್ಬನಿಗಾದರೆ ನಗ್ತಾರೆ, ಎಲ್ಲರೂ ಹಾಕೊಂಡು ತಿರುಗಾಡ್ಲಿಕ್ಕೆ ಶುರು ಮಾಡಿದರೆ ನಗು ನಿಂತೇ ಹೋಯ್ತು ಅವ್ರಿಗೆ. ಸಾವರ್ಕರ್ ಹೇಳ್ತಾರೆ, ಹಿಂಗೆ ಪಾಠ ಕಲಿಸಬೇಕಾಗಿರೋದು ಇವರಿಗೆ ಅಂತ. ಹರ್ನಾಮ್ ಸಿಂಹ ಎಷ್ಟು ಪ್ರಭಾವಿ ಆಗ್ಬಿಟ್ಟ ಅಂತಂದರೆ ಅವರಿಂದ. ಹರ್ನಾಮ್ ಸಿಂಹ ಕೇಳ್ದ, ಸಾವರ್ಕರ್ರೇ ಏನಾದರೂ ಮಾಡಬೇಕು ನಾನು ಕೂಡ ದೇಶಕ್ಕೆ ಅಂತ. ತಕ್ಷಣ ಸಾವರ್ಕರ್ ಹೇಳಿದರು, ಅಭಿನವ ಭಾರತ ಇದೆ, ಒತ್ತಗೋ ಅಂತ. ಹಡಗನಲ್ಲೂ ಬಿಡಲಿಲ್ಲ ಪುಣ್ಯಾತ್ಮ. ತನ್ನ ಸಂಘಟನೆ ಹೆಂಗೆ ವಿಸ್ತಾರ ಮಾಡ್ದ ಅಂತಂದರೆ ಹರ್ನಾಮ್ ಸಿಂಹನಿಗೆ ಕೊಟ್ಟರು. ಅದಾದಮೇಲೆ ಈ ಮಿಸ್ಟರ್ ಎಟಿಕೇಟ್ ಇದ್ನಲ್ಲ, ಅವನ ಹೆಸರು ಕೊನೆವರೆಗೂ ರಿವೀಲ್ ಮಾಡಲ್ಲ ಅವರು. ಆ ಮಿಸ್ಟರ್ ಎಟಿಕೇಟು ಅವನಿಗೂ ಕೂಡ ಎಷ್ಟು ಪ್ರಭಾವಿ ಆಗ್ಬಿಟ್ಟ ಸಾವರ್ಕರ್ನಿಂದ ಅಂದರೆ, ಇಷ್ಟು ವರ್ಷ ಅವನು ವಿದೇಶಕ್ಕೆ ಹೋಗಿ ಬಂದಿದ್ದಾನೆ, ಆದರೆ ಸಾವರ್ಕರ್ ಪ್ರಭಾವ ಇಟ್ಟು ಜೋರಾಗಿತ್ತಲ್ಲ, ಹೀಗಾಗಿ ಅವನಿಗೂ ಕೂಡ ಅಭಿನವ ಭಾರತದ ದೀಕ್ಷೆಯನ್ನು ಸಾವರ್ಕರ್ ಕೊಟ್ಟರು. ಇದರ ಲಾಭ ಏನಾಯಿತು ಗೊತ್ತೇನು? ಮುಂದೆ ಸಾವರ್ಕರ್ ಬರೆದಿರುವಂಥ ಪುಸ್ತಕದಿಂದ ಹಿಡಿದು ಕೆಲವೊಮ್ಮೆ ಶಸ್ತ್ರಗಳನ್ನು ಸಾಗಿಸ್ಲಿಕ್ಕೂ ಕೂಡ ಅವನು ಬಿಸ್ನೆಸ್ ಮಾಡ್ತಿದ್ದ, ಬಟ್ಟೆಯ ಬಿಸ್ನೆಸ್ಸು. ತನ್ನ ಬಟ್ಟೆಗಳ ಸಂಧಿಯಲ್ಲಿ ಸಾವರ್ಕರ್ ಬರೆದಿರುವಂಥ ಪುಸ್ತಕಗಳ ಮ್ಯಾನುಸ್ಕ್ರಿಪ್ಟನ್ನು ಸಾಗಿಸ್ಲಿಕ್ಕೆ ಅವನು ತುಂಬ ದೊಡ್ಡ ಸಹಾಯ ಮಾಡಿದ ಅಂತ. ಗುರಿ ಪರ್ಫೆಕ್ಟ್ ಆಗಿದ್ರೆ ಮನುಷ್ಯ ಹೆಂಗಿರ್ತಾನೆ ನೋಡಿ. ಇದನ್ನು ಬಿಟ್ಟು ಬೇರೆ ಕಾಣುವಂತೆ ಇಲ್ಲ ಅವರಿಗೆ. ಹೋದ ಕಡೆ ಇದೇ ಆಲೋಚನೆಯನ್ನು ಅವ್ರು ಮಾಡ್ತಾ ಸಾವರ್ಕರ್ ಹೋದರು. ಏಡನ್ನಿಗೆ ಹೋಯಿತು. ಏಡನ್ನಿಗೆ ಹೋಗೋ ಸಂದರ್ಭದಲ್ಲೇ ಅಷ್ಟೊತ್ತಿಗೆ ಈ ಹರ್ನಾಮ್ ಸಿಂಹನಿಗೆ ಹೆಲ್ತ್ ಹಾಳಾಗೋಯ್ತು, ಸಿಕ್ನೆಸ್ ಬಂತು. ಅವ್ನು ಡಿಸೈಡ್ ಮಾಡ್ದ, ಸಾವರ್ಕರ್ಜಿ ನಾನು ಬರೋದೇ ಇಲ್ಲ, ನನಗೆ ಆಗೋದೇ ಇಲ್ಲ, ನಂಗೆ ನಮ್ಮ ಮನೆ ನೆನಪಾಗ್ತಿದೆ, ನಾನು ಏಡನ್ನಲ್ಲಿ ಟಿಕೆಟ್ ಬೇರೆ ಚೇಂಜ್ ಮಾಡ್ಕೊಂಡು ವಾಪಸ್ ಇಂಡಿಯಾಕ್ಕೆ ಹೋಗ್ಬಿಡ್ತೀನಿ ಅಂತ ಕಣ್ಣೀರು ಹಾಕ್ಲಿಕ್ಕೆ ಶುರು ಮಾಡ್ಬಿಟ್ಟು. ಸಾವರ್ಕರ್ ಬಿಡ್ತಾರೆ ಅಂತ ಅಂದ್ಕೊಂಡಿದ್ದೀರೇನು? ಸಾವರ್ಕರ್ ಅವನನ್ನು ಕೂರಿಸ್ಕೊಂಡು ಜೊರಾವರ್ ಸಿಂಹ, ಫತೇ ಸಿಂಹನ ಕತೆ ಹೇಳಿದರು. ಗುರು ಗೋವಿಂದ್ ಸಿಂಗರ ಮಕ್ಕಳು ಹೇಗಿದ್ದರು, ಆ ಮಕ್ಕಳನ್ನು ಜೀವಂತವಾಗಿ ಸಮಾಧಿ ಮಾಡಿದ ನಂತರ ಗುರು ಗೋವಿಂದ್ ಸಿಂಗರು ನಮ್ಮ ಮಕ್ಕಳು ಅಂತ ಕಣ್ಣೀರು ಹಾಕ್ಕೊಂಡಿರ್ಬೋದಾಗಿತ್ತು. ಆದರೆ ತಮ್ಮ ಮಕ್ಕಳು ತೀರ್ಕೊಂಡ್ರು ಅನ್ನೋ ಕಾರಣಕ್ಕೋಸ್ಕರ ರಾಷ್ಟ್ರದ ಕೆಲಸ ಬಿಡಲಿಲ್ಲ. ಆ ಮಕ್ಕಳು ಕೂಡ ತಾವು ಇಸ್ಲಾಮನ್ನು ಒಪ್ಪಿಕೊಂಡು ಬಿಟ್ಟಿದ್ರೆ ಎಲ್ಲವೂ ಮುಗಿದೋಗ್ತಿತ್ತು. ಆದರೆ ಧರ್ಮ ಕಾರ್ಯ ಅನ್ನೋದು ಅತ್ಯಂತ ಪ್ರಮುಖ ಅನ್ನೋ ಕಾರಣಕ್ಕೋಸ್ಕರ ಜೀವವನ್ನೇ ತ್ಯಾಗ ಮಾಡಿದರು. ಅವ್ರನ್ನ ಅನುಸರಿಸೋ ನೀನು ಈ ಸಿಕ್ನೆಸ್ಗೆ ವಾಪಸ್ ಹೋಗೋದಾ? ಏನು ಮಾಡ್ತಾನೆ ಪಾಪ ಹರ್ನಾಮ್ ಸಿಂಹ. ನಾನು ಹೋಗಲ್ಲ ಸಾವರ್ಕರ್ ಚಿಂತ, ನಾನು ರಾಷ್ಟ್ರ ಕಾರ್ಯಕ್ಕೋಸ್ಕರ ಬದ್ಧನಾಗಿರ್ತೀನಿ ಅಂತ. ಸಾವರ್ಕರ್ ಎಷ್ಟು ಈ ಥರದ ವ್ಯಾಪಕವಾದ ಚಿಂತನೆಗಳನ್ನು ಹೇಳ್ತಿದ್ರು ಅಂತಂದರೆ, ಕೊನೆಗೆ ಇವರಿಗೆ ಎಲ್ರಿಗೂ ಅನ್ನಿಸ್ತು ಬ್ರಿಟಿಷರು ನಮ್ಮನ್ನು ರೂಲ್ ಮಾಡ್ತಿದ್ದಾರೆ,
ಆದಷ್ಟು ಬೇಗ ನಾವು ಬ್ರಿಟಿಷರನ್ನ ರೂಲ್ ಮಾಡುವಂತಾಗಬೇಕು ಅಂತ. ಹಡಗು ಏಡನ್ಗೆ ಹೋಯ್ತು, ಅಲ್ಲಿಂದ ರೆಡ್ ಸೀನ್ ದಾಟ್ಕೊಳ್ತು, ಅಲ್ಲಿಂದ ಸುಯೇಜ್ ಕಾಲುವೆ ಮೂಲಕ ಅವರು ಮಾರ್ಸಲಿಸ್ ಫ್ರಾನ್ಸಿಗೆ ಹೋದ್ರು. ಇದೇ ಫ್ರಾನ್ಸಲ್ಲಿ ಮುಂದೆ ಅವರು ಬರ್ತಾರೆ, ಬ್ರಿಟಿಷರಿಂದ ತಪ್ಪಿಸ್ಕೊಂಡು ಹೋಗ್ತಾರೆ ಅನ್ನೋದು ಅವತ್ತು ಅವರಿಗೆ ಗೊತ್ತಿರಲಿಲ್ಲ. ಅಲ್ಲಿಂದ ಮುಂದೆ ಅವರು ಪ್ಯಾರಿಸಿಗೆ ಹೋದ್ರು, ಪ್ಯಾರಿಸ್ನಿಂದ ಇಂಗ್ಲಿಷ್ ಚಾನೆಲ್ನ ಬೋಟ್ನಲ್ಲಿ ದಾಟಿ ಟ್ರೈನ್ ಹಿಡ್ಕೊಂಡು ಲಂಡನ್ನಿಗೆ ಹೋದ್ರು. ಲಂಡನ್ನಲ್ಲಿ ಅವರನ್ನು ಕಾಯ್ತಾ ಇದ್ದವರು ಇಬ್ರು. ಒಂದು ಲಂಡನ್ ಇಂಡಿಯಾ ಹೌಸ್ನವರು ಕಾಯ್ತಾ ಇದ್ರು ಸಾವರ್ಕರ್ ಬರ್ತಾರೆ ಅಂತ. ಎರಡನೇದು ಬ್ರಿಟಿಷ್ ಗೂಢಚಾರ ಸಂಸ್ಥೆ ಕೂಡ ಕಾಯ್ಕೊಂಡಿತ್ತು. ಇಲ್ಲಿಂದ ವಿರ್ಲಿ ಭಾರತದಿಂದ ಒಂದು ರಿಪೋರ್ಟನ್ನು ಕ್ರೈಮ್ ಬ್ರಾಂಚಿಗೆ ಕಳಿಸ್ಕೊಟ್ಟಿದ್ದ, ಒಂದು ಲೆಟರ್ನ ಕ್ರೈಮ್ ಬ್ರಾಂಚಿಗೆ ಕಳಿಸ್ಕೊಟ್ಟಿದ್ದ. ಆ ಲೆಟ್ರಲ್ಲಿ ಬರೆದಿದ್ದ, ಸಾವರ್ಕರ್ ಬರ್ತಿದ್ದಾನೆ, ತೀರಾ ಏನು ತಲೆ ಕೆಡಿಸ್ಕೊಳ್ಬೇಡಿ, ಚಾಫೇಕರ್ ಸತ್ ನಂತರ ಸ್ವಲ್ಪ ಉಗ್ರವಾಗಿರುವಂತೆ ಕಾಣ್ತಾ ಇದೆ, ಆದರೆ ಸ್ವಲ್ಪ ಜೋರಾಗಿ ಮಾತಾಡ್ತಾನೆ, ಎಚ್ಚರಿಕೆ ಇರಲಿ, ಒಂದು ಕಣ್ಣಿಟ್ಟಿರಿ ಅಂತ ಬಂದಿತ್ತು. ಸಾವರ್ಕರ್ಗಿಂತ ಮುಂಚೆ ಅವ್ರು ಯಾರು ಅಂತ ರಿಪೋರ್ಟ್ ಬಂದಿತ್ತು. ಇದು ಬಹಳ ಅದ್ಭುತ ಅಂತ ನನಗಾಗಿತ್ತು. ವ್ಯಕ್ತಿ ಯಾರು ಅಂತ ಗೊತ್ತಾಗೋದು ನಿಮ್ಮನ್ನು ಪ್ರೀತಿಸುವವರಿಗಲ್ಲ, ನಿಮ್ಮ ಶತ್ರುಗಳಿಗೆ ಗೊತ್ತಾಗೋದು. ನಿಮ್ಮ ಶತ್ರುಗಳೇ ಮೊದಲು ಡಿಸೈಡ್ ಮಾಡೋದು ನಿಮ್ಮ ತಾಕತ್ತು ಏನು ಅಂತ. ಅವರುಗಳು ನಿಮ್ಮನ್ನು ಬದ್ಧವಾಗಿ ವಿರೋಧಿಸೋದು ಯಾಕೆ ಅಂತಂದರೆ ನೀವು ಭಾಳ ಡೇಂಜರಸ್ಸು ಅಂತ. ನಿಮ್ಮ ಮಿತ್ರರಿಗೆ ಗೊತ್ತಾಗಲ್ಲ, ಅವ್ರು ನೀವು ಯಾವತ್ತೂ ಜೊತೆಯಲ್ಲಿರೋದ್ರಿಂದ ನೀವು ಸಹಜವಾಗಿ ಅವ್ರ ಜೊತೆಯಲ್ಲಿರೋ ಅಂತ ತಿಳ್ಕೊಳ್ತೀರ. ಬಟ್ ಶತ್ರುಗಳಿಗೆ ಗೊತ್ತಾಗುತ್ತೆ ಎಷ್ಟು ಡೇಂಜರಸ್ ಅಂತ. ಹೀಗಾಗಿ ಶತ್ರುಗಳು ಹೆಚ್ಚಿದಷ್ಟು ಖುಷಿ ಪಡಬೇಕು, ಯಾಕೆಂದರೆ ಯು ಆರ್ ಗ್ರೋಯಿಂಗ್ ಡೇಂಜರಸ್ ಅಂತ, ನೀವು ಡೇಂಜರ್ ಆಗ್ತಿದ್ದೀರಿ ಅಂತ. ಸೊ ಅದನ್ನು ಭಾಳ ಬೇಗ ಅರ್ಥ ಮಾಡ್ಕೊಳ್ಬಲ್ಲರು. ಈ ದೃಷ್ಟಿಯಿಂದ ಸಾವರ್ಕರ್ ಕುರಿತಂತೆ ಬ್ರಿಟಿಷರು ಕಳಿಸ್ಕೊಟ್ರು. ಇದಾದ ನಂತರ ಸಾವರ್ಕರಲ್ಲಿ ನೋಡ್ತಾರೆ ತುಂಬ ಜನ ಭಾರತೀಯರಲ್ಲಿದ್ದಾರೆ. ಮಹಾತ್ಮ ಗಾಂಧಿ, ಮೊಹಮ್ಮದ್ ಅಲಿ ಜಿನ್ನಾ, ಜವಾಹರ್ಲಾಲ್ ನೆಹರು, ಎಲ್ಲ ಥರದವರು ಇದ್ದಾರೆ. ಎಡಿನ್ಬರ್ಗ್ ಇಂಡಿಯನ್ ಅಸೋಸಿಯೇಷನ್ನಲ್ಲೇ 200 ಜನ ವಿದ್ಯಾರ್ಥಿಗಳು ಇದ್ದರು. ಅದರಲ್ಲಿ ಈಗ ಈ ಭಾರತ ಭವನದಲ್ಲಿ ಇಲ್ಲೂ ಕೂಡ ಸಾಕಷ್ಟು ವಿದ್ಯಾರ್ಥಿಗಳು ಅಧ್ಯಯನಕ್ಕಿದ್ದರು. 1906ರಲ್ಲಿ 23 ವರ್ಷದ ಹುಡುಗ ಬ್ರಿಟನ್ನಿಗೆ ಸರ್ಕಾರಕ್ಕೆ ಕೆಲವೊಂದು ಪತ್ರ ಹಾಕಿ ಕೇಳ್ಕೊಳ್ತಾನೆ, ನನಗೆ ನಿಮ್ಮ ಸಂಸತ್ ಭವನ ನೋಡಬೇಕು, ಅನುಮತಿ ಕೊಡ್ತೀರಾ ಅಂತ. ಬಜೆಟ್ ಸೆಷನ್ ನಡೀತಾ ಇದೆ, ಈ ಬಜೆಟ್ ಸೆಷನ್ನಲ್ಲಿ ನಂಗೆ ಭಾಗವಹಿಸ್ಲಿಕ್ಕೆ ಅನುಮತಿ ಕೊಡ್ತೀರಾ ಅಂತ ಸಾವರ್ಕರ್ ಕೇಳಿದರು. ಆ ಅನುಮತಿ ಪತ್ರ ಇವನಿಗೆ ಕೊಡಬೇಕೋ ಬೇಡವಾ ಅಂತ ಭಾರತದ ಪೊಲೀಸರಿಗೆ ಪತ್ರ ಬಂತು. ಅವ್ರು ಹೇಳಿದರು, ನೋಡಿದರೆ ಈಗ ನಮ್ಮ ಸಂಸತ್ ಭವನ ಎಲ್ಲ ನೋಡಬೇಕು ಅಂತ ಹೇಳ್ತಾನೆ ಅಂತಂದರೆ ಹಾರ್ಮ್ಲೆಸ್ ಆಗಿದ್ದಾನೆ ಅಂತ ಅನಿಸುತ್ತೆ, ಕೊಡಿ ಪರವಾಗಿಲ್ಲ ಅಂತ. ಅವ್ರಿಗೆಲ್ಲ ಖುಷಿ, ಲಂಡನ್ನಿಗೆ ಹೋದರು ಅಂತಂದರೆ ಇನ್ನು ಲಂಡನ್ ಇವ್ರನ್ನೆಲ್ಲ ಸರಿ ಮಾಡಿಬಿಡುತ್ತೆ, ಇವನು ನಾರ್ಮಲ್ ಆಗ್ತಾನೆ ಅಂತ. ಆದರೆ ಲಂಡನ್ನಿಗೆ ಹೋದವ್ರ ತಲೆ ಕೆಡಿಸ್ಬೇಕು ಅಂತಲೇ ಈ ಮನುಷ್ಯ ಹೋಗಿದ್ದ ಅಂತ ಗೊತ್ತಿರಲಿಲ್ಲ ಅವ್ರಿಗೆ. ಅಲ್ಲಿಗೆ ಹೋಗ್ತಾರೆ, ಬಜೆಟ್ ಸೆಷನ್ ಅಟೆಂಡ್ ಮಾಡಿ ಬಂದು ಸಾವರ್ಕರ್ ಏನು ಹೇಳ್ತಾರೆ ಗೊತ್ತಾ? ನಾನು ಬಜೆಟ್ ಸೆಷನ್ ಪೂರ್ತಿ ಕೇಳಿದೆ, ಭಾರತದ ಅಭಿವೃದ್ಧಿಯ ಚಿಂತನೆ ನಯಾ ಪೈಸೆ ನಡೆದಿಲ್ಲ. ನನ್ನ ದೇಶದಿಂದ ಏನು ಲೂಟಿ ಮಾಡಿದ್ವಿ, ಏನು ತೊಗೊಂಡು ಬಂದ್ವಿ ದುಡ್ಡು ಅನ್ನೋದಷ್ಟೇ ಇಲ್ಲಿ ಬಂದಿದ್ದು. ಆದರೆ ನನ್ನ ದೇಶದಲ್ಲಿ ಕೆಲವರು ಕೂತ್ಕೊಂಡಿದ್ದಾರೆ, ಇವರಿಗೆ ಅರ್ಜಿ ಕೊಟ್ಬಿಟ್ರೆ ಇವ್ರು ಕೇಳಿದ್ದನ್ನೆಲ್ಲ ಕೊಡ್ತಾರೆ ಅಂತ ತಿಳ್ಕೊಂಡಿದ್ದಾರೆ. ಮೂರ್ಖರು, ಅವ್ರಿಗೇನು ಗೊತ್ತಿಲ್ಲ, ಬ್ರಿಟಿಷರು ನಯಾ ಪೈಸೆ ಚಿಂತನೆ ಭಾರತದ ಬಗ್ಗೆ, ಒಳಿತಿನ ಬಗ್ಗೆ ಮಾಡ್ತಿಲ್ಲ ಅಂತ. ಅಂದರೆ ಒಳಗೋಗಿದ್ದು ಕೂಡ ತೊಗೊಂಡು ಬಂದಿದ್ದು ಇದೇ ವಿಚಾರವನ್ನು. ಸಾವರ್ಕರ್ ನಿಧಾನವಾಗಿ ತಮ್ಮ ಮಿತ್ರ ಬಳಗವನ್ನು ವಿಸ್ತರಿಸಿದರು. ಅಲ್ಲೇ ಅವರಿಗೆ ಲಾಲಾ ಹರದಯಾಳ್ ಸಿಕ್ಕಿದ್ರು, ಸೇನಾಪತಿ ಬಾಪಟ್ರು ಸಿಕ್ಕಿದ್ರು, VVS ಅಯ್ಯರ್ ಸಿಕ್ಕಿದ್ರು, MPT ಆಚಾರ್ಯ ಸಿಕ್ಕಿದ್ರು, ಮದನ್ ಲಾಲ್ ಧಿಂಗ್ರಾ, ಮೇಡಮ್ ಕಾಮಾ, ಭಾಯಿ ಪರಮಾನಂದು, ಇವರೆಲ್ಲರೂ ಕೂಡ ಮುಂದೆ ಒಬ್ಬೊಬ್ಬರು ಕೂಡ ಮಹಾನ್ ಕ್ರಾಂತಿಕಾರಿಗಳಾಗಿ ಬೆಳೆದವರು. ಅವರೆಲ್ಲರೂ ಸಾವರ್ಕರ್ ಸಂಪರ್ಕಕ್ಕೆ ನಿಧಾನವಾಗಿ ಬಂದರು. ಲಾಲಾ ಹರದಯಾಳ್ ಯಾರು ಮುಂದೆ ಗದರ್ ಕ್ರಾಂತಿಗೆ ಕಾರಣವಾದ್ನೋ, ಇದೇ ವೇದಿಕೆಯ ಮೇಲೆ ನಾನು ಗದರ್ ಬಗ್ಗೆ ವಿಸ್ತಾರವಾಗಿ ವಿದೇಶದಲ್ಲಿ ನಡೆದ ಕ್ರಾಂತಿಕಾರ್ಯದ ಬಗ್ಗೆ ಮಾತನಾಡಿದ್ದೆ, ನೆನ್ಪಿಟ್ಕೊಳ್ಳಿ ಮಿತ್ರರೇ. ವಿದೇಶದ ನೆಲದಲ್ಲಿ ಯಾವ ಕ್ರಾಂತಿಕಾರ್ಯ ನಡೀತೋ, ಯಾವುದು ಕೆನಡಾದಲ್ಲಿ ನಡೀತೋ, ಯಾವುದು US ಅಲ್ಲಿ ನಡೀತೋ, ಯಾವುದು ಇಂಗ್ಲೆಂಡಲ್ಲಿ ನಡೀತೋ, ಯಾವುದು ಜರ್ಮನಿಯಲ್ಲಿ ನಡೀತೋ, ಯಾವುದು ಫ್ರಾನ್ಸಲ್ಲಿ ನಡೀತೋ, ಇವೆಲ್ಲಕ್ಕೂ ಕೂಡ ಈ ಕ್ರಾಂತಿ ಹೀಗಾಗಬೇಕು ಅನ್ನೋದನ್ನು ಬೇಸ್ ಹಾಕಿಕೊಟ್ಟಿದ್ದು ಸಾವರ್ಕರ್. ಆ ಮನುಷ್ಯನಿಗೆ 400 ರೂಪಾಯಿ ಸ್ಕಾಲರ್ಶಿಪ್ ಕೊಟ್ಟು ಕರೆಸ್ಕೊಂಡಿದ್ವಿ, ಅರ್ಥ ಆಗಲಿಲ್ಲ. ಆ ಮನುಷ್ಯ ಏನು ಅಂದ್ಕೊಂಡಿದ್ರು ಅದಕ್ಕಿಂತ ಹೆಚ್ಚಿನ ಕೆಲಸ ಮಾಡಿದರು. ಮುಂದೆ ಈ ಎಲ್ಲ ವಿದ್ಯಾರ್ಥಿಗಳು, ಯಾವ ತರುಣರು ಬರ್ತಿದ್ರು ಅಲ್ಲಿ ಅಧ್ಯಯನ ಮಾಡಬೇಕು, ಕೆಲಸ ತಗೊಂಡು ಚೆನ್ನಾಗಿರಬೇಕು ಅಂತ ಬರ್ತಿದ್ರು, ಸಾವರ್ಕರ್ ಸಂಪರ್ಕ ಹಾಕಿ ಬದುಕಿನ ದಿಕ್ಕೇ ಬದಲಾಗ್ಬಿಡ್ತು. ಅವರೆಲ್ಲ ಪೂರ್ಣ ಪ್ರಮಾಣದ ತ್ಯಾಗಿಗಳಾಗಿ ತಮ್ಮ ಜೀವನವನ್ನು ರಾಷ್ಟ್ರ ಕಾರ್ಯಕ್ಕೋಸ್ಕರ ಅರ್ಪಿಸ್ತೀವಿ ಅಂತ ನಿಶ್ಚಯ ಮಾಡಿದರು. ಇಂಟ್ರೆಸ್ಟಿಂಗ್ಲಿ ಸಾವರ್ಕರ್ ಜೊತೆಗೆ ಕೆಲವು ಮುಸಲ್ಮಾನರು ಕೂಡ ಅವತ್ತಿನ ದಿನಗಳಲ್ಲಿ ಇದ್ದರು ಅಂತ ನಾವು ಒಪ್ಕೊಳ್ಬೇಕಾಗತ್ತೆ. ಸಾವರ್ಕರ್ ಅನೇಕರಿಗೆ ಅಭಿನವ ಭಾರತದ ದೀಕ್ಷೆಯನ್ನು ಕೊಟ್ಟರು. ಅಭಿನವ ಭಾರತವನ್ನು ಎಲ್ಲ ಕಡೆ ಹೇಳಲಿಕ್ಕಾಗಲ್ಲ ಅಂತ ಸಾವರ್ಕರ್ ಏನು ಮಾಡಿದರು, ಫ್ರೀ ಇಂಡಿಯಾ ಸೊಸೈಟಿ ಸ್ಥಾಪನೆ ಮಾಡಿ ಪ್ರತಿ ಕಾಲೇಜುಗಳಲ್ಲೂ ಕೂಡ, ಅದು ಕ್ಯಾಂಬ್ರಿಡ್ಜ್ ಇರ್ಬೋದು, ಆಕ್ಸ್ಫರ್ಡ್ ಇರ್ಬೋದು, ಎಡಿನ್ಬರ್ಗ್ನಲ್ಲಿರ್ಬೋದು, ಮ್ಯಾಂಚೆಸ್ಟರ್ನಲ್ಲಿರ್ಬೋದು, ಎಲ್ಲ ಕಡೆ ಇರುವಂಥ ಕಾಲೇಜಿನ ವಿದ್ಯಾರ್ಥಿಗಳನ್ನು ಭೇಟಿ ಮಾಡಿ ಅವ್ರನ್ನೆಲ್ಲ ಫ್ರೀ ಇಂಡಿಯಾ ಸೊಸೈಟಿಗೆ ಆಹ್ವಾನಿಸಲಿಕ್ಕೆ ಶುರು ಮಾಡಿದರು. ಒಂದು ಕಡೆ ನನಗೆ ಓದಿದ ನೆನಪು, ಮೋತಿಲಾಲ್ ನೆಹರೂರವರು ಈ ಸಂದರ್ಭದಲ್ಲಿ ತಮ್ಮ ಮಗನಿಗೆ ಪತ್ರ ಬರೆದಿದ್ರಂತೆ, ಜವಾಹರ್ಲಾಲ್ ನೆಹರು,
ನೀನು ಎಲ್ಲಿಗೆ ಬೇಕಿದ್ರೂ ಹೋಗು, ಆದರೆ ಅಪ್ಪಿತಪ್ಪಿ ಸಾವರ್ಕರ್ ಜೊತೆ ಮಾತ್ರ ಸೇರಬೇಡ, ತಲೆ ಕೆಡಿಸ್ತಾನ ಅವನು ಅಂತ. ಎಷ್ಟು ಭಯ ಇತ್ತು ಸಾವರ್ಕರ್ದು ಅಂತಂದರೆ, ಆತ ನಿಮ್ಮ ಮನಸ್ಸನ್ನು ಬದಲಾಯಿಸಬಲ್ಲ ಅಂತ. ಲಂಡನ್ನಿಗೆ ಹೋದ ಒಂದೇ ವಾರದಲ್ಲಿ ಅವರಿಗೆ ಕಾಲೇಜಿಗೆ ಟೈಮ್ ತುಂಬ ಇತ್ತು, ಸುಮ್ಮನಿರ್ಲಿಕ್ಕೆ ಒಪ್ಪದೇ ಇರುವಂಥ ಜೀವ ಅಲ್ಲ. ಈ ಭಾರತ ಭವನದಲ್ಲಿದ್ದ ಲೈಬ್ರರಿನ ಹತ್ರ ಹೋಗಿ ಕೇಳಿದ್ರು ನನಗೆ ಮ್ಯಾಜಿನಿ ಲೈಫ್ ಪುಸ್ತಕ ಬೇಕು, ಸಿಗುತ್ತಾ ಅಂತ. ಅವನು ಹೇಳಿದ ಅದೊಂದು 6 ವಾಲ್ಯೂಮಿನ ಪುಸ್ತಕ ಇದೆ, ಚೆಕ್ ಮಾಡ್ತೀನಿ ಅಂತ. ಮೊದಲನೇ ವಾಲ್ಯೂಮ್ ತೆಗೆದುಕೊಟ್ಟ, ಇನ್ನು 2 ವಾಲ್ಯೂಮು ಅಲ್ಲಿ ಇಲ್ಲಿ ಹುಡುಕಿ ಆ 2 ವಾಲ್ಯೂಮ್ ತೆಗೆದು 3 ವಾಲ್ಯೂಮ್ ಕೊಟ್ಟ. ಸಾವರ್ಕರು 3-4 ದಿನದೊಳಗೆ ಆ 3 ವಾಲ್ಯೂಮ್ ಮುಗಿಸಿ ನಂಗೆ ಇನ್ನೊಂದು 3 ವಾಲ್ಯೂಮ್ ತರಿಸ್ಕೊಡ್ರಲ್ಲ ಅಂತ. ಆತ ಮತ್ತೆ ಎಲ್ಲಿಂದನೋ ಕಲೆಕ್ಟ್ ಮಾಡಿ ಮತ್ತೆ 3 ವಾಲ್ಯೂಮ್ ಕೊಟ್ಟ. ಒಂದು ವಾರದೊಳಗೆ ಸಾವರ್ಕರ್ ಮ್ಯಾಜಿನಿಯ ಲೈಫನ್ನು ಓದಿ ಮುಗಿಸಿದ್ರು, ಇಟಲಿಯ ಕ್ರಾಂತಿಕಾರಿ. ಆ ಮ್ಯಾಜಿನಿಯ ಲೈಫನ್ನು ಓದಿ ಮುಗಿಸಿ ಸಾವರ್ಕರ್ ಏನು ಮಾಡಿದರು, ಅದರ ಮೇಲೆ ಒಂದು ಪುಸ್ತಕವನ್ನೇ ಬರೆದರು. ಲಂಡನ್ನಿಗೆ ಹೋಗಿ ಮಾಡಿದ ಮೊದಲನೇ ಕೆಲಸ, ಒಂದು ವಾರದಲ್ಲೇ ಮಾಡಿದ ಕೆಲಸ. ಆ ಪುಸ್ತಕ ಬರೆದು ಏನು ಮಾಡಿದರು, ಶಸ್ತ್ರಾಸ್ತ್ರಗಳಿಲ್ಲದೆ ಫ್ರೀಡಮ್ ಸಾಧ್ಯ ಇಲ್ಲ, ಸ್ವಾತಂತ್ರ್ಯ ಸಾಧ್ಯ ಇಲ್ಲ, ಆದರೆ ಪೀಸ್ಫುಲ್ ಮೀನ್ಸ್ಗಳಿಂದ ಪ್ರಾಪಗಂಡ ಮಾಡಬೇಕು. ಸಾವರ್ಕರ್ ಹೇಳ್ತಿದ್ದ ಮಾತು. ಯಾಕೆ ಮ್ಯಾಜಿನಿಯ ಪುಸ್ತಕವನ್ನು ನಮ್ಮ ಜನ ಓದಬೇಕು ಅನ್ನೋ ಕಾರಣಕ್ಕೆ ಅವ್ರು ಹೇಳ್ತಿದ್ದು, ಶಸ್ತ್ರಾಸ್ತ್ರಗಳು ಬೇಕೇ ಬೇಕು, ಅದನ್ನು ಉಪಯೋಗಿಸ್ಕೊಂಡೇ ಸ್ವಾತಂತ್ರ್ಯ ಪಡೆಯೋದು, ಆದರೆ ಎದುರುಗಡೆ ಪೀಸ್ಫುಲ್ ಪ್ರಾಪಗೆಂಡಾನ ನಾವು ಮಾಡಬೇಕು, ಜನರನ್ನು ಸಿದ್ಧಗೊಳಿಸಬೇಕು, ಪ್ಲಾನ್ ಆಫ್ ಆ್ಯಕ್ಷನ್ ರೆಡಿ ಮಾಡ್ಕೋಬೇಕು, ಜನರು ರೆಡಿ ಆಗಿರಬೇಕು, ಎಲ್ಲ ಕಡೆ ಗೌರ್ಮೆಂಟ್ ಆಫೀಸ್ಗಳಲ್ಲಿ ನಮ್ಮವ್ರು ಕೂತಿರಬೇಕು, ಸೈನಿಕರನ್ನ ಅಧಿಕಾರಿಗಳನ್ನು ನಮ್ಮವ್ರು ಆಗಿಸ್ಕೊಳ್ಬೇಕು. ಒನ್ ಫೈನ್ ಡೇ ನಾವು ಲೀಗಲ್ ಲಿಮಿಟಲ್ಲೇ ಕೆಲಸ ಮಾಡುವಂತೆ ಕಾಣ್ತಾ ಎದುರು ಬೀಳಬೇಕು ಅನ್ನುವಂಥ ವಿಚಾರವನ್ನು ಸಾವರ್ಕರ್ ಹೇಳ್ತಾ ತಮ್ಮ ಜೊತೆಗಾರರಿಗೆ ಹೇಳ್ತಾರೆ, ನೀವು ಇದನ್ನು ಓದಬೇಕು. ಯಾಕೆ ಅಂತಂದರೆ ನಾವು ಹಿಂಗೆ ಮಾಡ್ತಿದ್ದೀವಿ ಅಂತ ನಿಮ್ಗೆ ಖಾತ್ರಿ ಆಗಬೇಕು ಅಂತ. ಅಭಿನವ ಭಾರತ ಇದೇ ರೀತಿ ಕೆಲಸ ಮಾಡ್ತಿರೋದು. ಮ್ಯಾಜಿನಿ ಯಾವ ಥರ ಕೆಲಸ ಮಾಡಿದ್ನೋ ಅಭಿನವ ಭಾರತ ಅದೇ ರೀತಿಯಲ್ಲಿ ವರ್ಕ್ ಮಾಡ್ತಿದೆ ಅಂತ ನಿಮ್ಗೆ ಗೊತ್ತಾಗಬೇಕು ಅಂತಂದರೆ ಆ ಲೈಫನ್ನು ನೀವು ಓದಬೇಕು, ನಿಮ್ಗೆ ವಿಶ್ವಾಸ ಬರುತ್ತೆ ಅಂತ ಹೇಳಿ ಸಾವರ್ಕರ್ ಆ ಪುಸ್ತಕವನ್ನು ಬರೆದರು. ಈ ಪುಸ್ತಕ ಅವರು ಮ್ಯಾಜಿನಿಯ ಟೋಟಲ್ ಲೈಫನ್ನು ಬರೆದು ಪಬ್ಲಿಷ್ ಮಾಡಲಿಕ್ಕೆ ಅಂತ ಕಳಿಸ್ಕೊಟ್ರು ಭಾರತಕ್ಕೆ, ಅಣ್ಣನಿಗೆ ಕಳಿಸ್ಕೊಟ್ರು. ಇನ್ನಿದ್ದವನು ಯಾರು, ಅಣ್ಣನೇ ಮಾಡಬೇಕಲ್ಲ, ಇನ್ಯಾರ ಮೇಲೆ ವಿಶ್ವಾಸ ಇಡ್ಲಿಕ್ಕೆ ಸಾಧ್ಯ. ಅಣ್ಣನಿಗೆ ಕಳಿಸ್ಕೊಟ್ರು, ಬಾಬಾರಾವ್ ಸಾವರ್ಕರ್ಗೆ. ಆ ಇಡೀ ಪುಸ್ತಕವನ್ನು ತಿಲಕರಿಗೆ ಮತ್ತು ಪರಾಂಜಪೆ ಅವರಿಗೆ ಡೆಡಿಕೇಟ್ ಮಾಡಲಾಗಿತ್ತು. ಅಣ್ಣ ಅದಕ್ಕೆ ಶ್ರದ್ಧೆಯಿಂದ ಏನು ಮಾಡ್ದ, ಈ ಮ್ಯಾನುಸ್ಕ್ರಿಪ್ಟನ್ನು ತೊಗೊಂಡೋಗಿ ತಿಲಕರ ಟೇಬಲ್ ಮೇಲೆ ಇಟ್ಟ. ತಿಲಕರು ಇಡೀ ಪುಸ್ತಕ ಓದಿ ಒಂದ್ಸಲ ಗಾಬರಿ ಆಗ್ಬಿಟ್ರು. ಇದು ಬಾಂಬೆ ಕಣ ಇದು ಅಂದರು. ಬಹಳ ಎಚ್ಚರಿಕೆ ಇಟ್ಕೊ, ಪಬ್ಲಿಷ್ ಮಾಡಬೇಕಾದ್ರೆ ಡೇಂಜರ್ ಆಗ್ಬೋದು ಇದು, ಆದರೆ ಯೋಚನೆ ಮಾಡಿ ಪಬ್ಲಿಷ್ ಮಾಡು ಅಂದರು. ಅಣ್ಣ ಹಿಂದೆಗೆಯೋ ಪ್ರಮೇಯವೇ ಇರಲಿಲ್ಲ. ನನ್ನ ತಮ್ಮ ಏನಾದರೂ ಮಾಡ್ತಾನೆ ಅಂದರೆ ಒಳ್ಳೆ ಕೆಲಸನೇ ಮಾಡಿರ್ತಾನೆ, ಈ ಪುಸ್ತಕ ಪಬ್ಲಿಷ್ ಮಾಡಲೇಬೇಕು ಅಂತ. ಅದಕ್ಕೇನು ಮಾಡ್ದ, ಮುಂಚಿತವಾಗಿಯೇ ಬ್ರಿಟಿಷರಿಗೆ ತನ್ನ ಮೇಲೆ ಅನುಮಾನ ಬರೆದಿರಲಿ ಅಂತ ತಾನೊಂದಷ್ಟು ಸಣ್ಣ ಸಣ್ಣ ಪ್ಯಾಂಪ್ಲೆಟ್ಗಳನ್ನು, ಚಿಕ್ಕ ಚಿಕ್ಕ ಪುಸ್ತಕಗಳನ್ನು, ಹಾರ್ಮ್ಲೆಸ್ ಆಗಿರುವಂಥ ಪುಸ್ತಕಗಳನ್ನು ಪಬ್ಲಿಷ್ ಮಾಡಿಸ್ದ. ಅದಾದಮೇಲೆ ಏನು ಮಾಡಿದ, ಈ ಪುಸ್ತಕವನ್ನು ಪಬ್ಲಿಷ್ ಮಾಡಬೇಕು ಅಂತ ಹುಡುಕಾಡಿದರೆ ಪುಸ್ತಕವನ್ನು ನೋಡಿದ ಯಾರೂ ಪಬ್ಲಿಷ್ ಮಾಡುವಂಥ ಧೈರ್ಯ ಮಾಡ್ತಿಲ್ಲ. ಈ ಪುಸ್ತಕ ಪಬ್ಲಿಷ್ ಆದರೆ ಭಾಳ ಡೇಂಜರ್ ಅಂತ ಎಲ್ರಿಗೂ ಗೊತ್ತಿದೆ. ಹೀಗಾಗಿ ಕೊನೆಗೆ ಏನು ಮಾಡ್ದ, ತಾವು ಹಿತೇಚ್ಛವಾದಿ ಅನ್ನುವಂಥ ಒಂದು ಪತ್ರಿಕೆ ಏನು ಪ್ರಿಂಟ್ ಆಗ್ತಿತ್ತು ಅದರ ಮೇಲೆ ಅಭಿನವ ಭಾರತದವರು ಸ್ವಲ್ಪ ಕಂಟ್ರೋಲ್ ಇದ್ದಿದ್ದರಿಂದ ಅಲ್ಲಿ ಒಪ್ಪಿಸಿ 2,000 ಪ್ರತಿಗಳನ್ನು ಪ್ರಿಂಟ್ ಮಾಡಿಸಿದ. ₹1.5 ಒಂದು ಕಾಪಿ. ಆವತ್ತಿನ ದಿನಗಳಲ್ಲಿ ₹1.5 ಅದು. ಆ ₹1.5 ಕಾಪಿಯ ಪುಸ್ತಕ ಬಂದಿದೆ ಅಂತ ಗೊತ್ತಾಯಿತು, ಬಿಸಿ ದೋಸೆಗಿಂತ ವೇಗವಾಗಿ ಖಾಲಿಯಾಗ್ಬಿಡ್ತು. ಕಾಳಪತ್ರಿಕೆ ಆ ಪುಸ್ತಕದ ಬಗ್ಗೆ ಒಂದು ಪರಿಚಯ ಬರೀತು. ಹೆಂಗೆ ಬರೀತು ಅಂತಂದರೆ, ವಿದೇಶಕ್ಕೆ ಹೋದರೂ ಸಾವರ್ಕರ್ ಭಾರತವನ್ನು ಮರೆಯಲಿಲ್ಲ ಅಂತ ಬರೆದು ಹೇಳ್ತು. ಅಲ್ಲಿನ ಕಟ್ಟಡಗಳು, ಅಲ್ಲಿನ ಕಾರ್ಖಾನೆಗಳು, ಅಪಾರ ಸಂಪತ್ತು ಅವರನ್ನು ಸೋಲಿಸಲಿಲ್ಲ ಅಂತ. ಸಾವರ್ಕರನ್ನು ಮಣಿಸ್ಲಿಕ್ಕೆ ಆಗಲಿಲ್ಲ. ಅದಕ್ಕೆ ಅಲ್ಲಿದ್ದಾಗಲೂ ಕೂಡ ರಾಷ್ಟ್ರ ಕಾರ್ಯವನ್ನೇ ಸಾವರ್ಕರ್ ಮಾಡ್ತಿದ್ದಾರೆ. ಈ ಮ್ಯಾಜಿನಿಯ ಮಾತುಗಳು ಕ್ರಾಂತಿಕಾರಿಗೆ ವೇದವಾಕ್ಯದಂತಾಗತ್ತೆ. ಆ ಥರ ಒಂದು ಅದ್ಭುತವಾದ ಕೃತಿಯನ್ನು ಸಾವರ್ಕರ್ ಬರೆದು ರಾಷ್ಟ್ರ ಕಾರ್ಯಕ್ಕೋಸ್ಕರ ಸಮರ್ಪಣೆ ಮಾಡಿದ್ದಾರೆ ಅಂತ ಹೇಳಲಾಯಿತು. ಪುಸ್ತಕ ಹೆಂಗೆ ಅಂದರೆ 2,000 ಪ್ರತಿ ನೋಡ್ತಾ ಖಾಲಿಯಾಗೋಯ್ತು. ಯಾರ ಹತ್ರ ಆದರೂ ಎಕ್ಸ್ಟ್ರಾ ಕಾಪಿ ಇದ್ದರೆ ಬೇರೆಯವ್ರಿಗೆ ಗಿಫ್ಟ್ ಮಾಡ್ತಿದ್ರು ಅವರು ಅದನ್ನು. ಇಲ್ಲೊಂದು 20 ಜನ ಇದ್ದಾರೆ, ಎಕ್ಸ್ಟ್ರಾ ಕಾಪಿ ಇದ್ದರೆ ಬೇರೆಯವ್ರಿಗೆ ಕೊಡೋದು. ಇವರೆಲ್ಲರೂ ಸೇರಿ ಸಾಮೂಹಿಕವಾಗಿ ಪುಸ್ತಕವನ್ನು ಓದೋದು. ಆ ಪುಸ್ತಕದ ಏನು ಮುನ್ನುಡಿ ಸಾವರ್ಕರ್ ಸ್ವತಃ ಬರೆದಿದ್ದು, ಉಳಿದಿದ್ದೆಲ್ಲ ಅನುವಾದಗಳು ಎಲ್ಲ ಇದ್ವು. ಆದರೆ ಮುನ್ನುಡಿ ಹೇಗೆ ಪ್ರಭಾವಿಯಾಗಿತ್ತು ಅಂತಂದರೆ, ಆ ಮುನ್ನುಡಿಯೇ ಒಬ್ಬ ಕ್ರಾಂತಿಕಾರಿಯನ್ನು ಸೃಷ್ಟಿ ಮಾಡಬಲ್ಲಂಥ ಅದ್ಭುತವಾಗಿರುವಂಥ ಮುನ್ನುಡಿ. 2,000 ಕೃತಿಗಳೇನಿದ್ವು ಅದರಲ್ಲಿ ಅನೇಕ ಕೃತಿಗಳನ್ನು ಸಾರ್ವಜನಿಕವಾಗಿ ಸಾಮೂಹಿಕವಾಗಿ ಓದ್ತಿದ್ರು. ಅಭಿನವ ಭಾರತ ಅಂತೂ ಪ್ರತಿದಿನ ಒಂದು ಅಧ್ಯಾಯವನ್ನು ಸಾಮೂಹಿಕವಾಗಿ ಓದುವಂಥ ರೂಢಿ ಇಟ್ಕೊಂಡಿದ್ರು. ಇಡೀ ದೇಶದಲ್ಲಿ ಅಥವಾ ಮಹಾರಾಷ್ಟ್ರದಲ್ಲಿ ಒಂದು ಉತ್ಪಾತವನ್ನೇ ಉಂಟು ಮಾಡಿರುವಂಥ ಕೃತಿ ಆಯಿತು. ಹೋಗಿರುವಂಥ ಒಂದು ವಾರದಲ್ಲಿ ಮಾಡಿದ ಕೆಲಸ ಆಯಿತು.
ಈಗ ಅವರಂದರು 2ನೇ ಎಡಿಷನ್ಗೆ ನಾವು ರೆಡಿ ಆಗ್ತಾ ಇದ್ದೀವಿ ಅಂತ ಕಾಳಪತ್ರಿಕೆಯಲ್ಲಿ ಅಡ್ವರ್ಟೈಸ್ಮೆಂಟ್ ಬಂತು. ಈಗ ಬ್ರಿಟಿಷರು ಎದ್ರು, ಇದು ಭಾಳ ಡೇಂಜರ್, ಇದು 2ನೇ ಎಡಿಷನ್ ಬಂದರೆ ಭಾಳ ಕಷ್ಟ ಆಗುತ್ತೆ ಅಂತ ಅವ್ರು ಏನು ಮಾಡಿದರು, 2ನೇ ಎಡಿಷನ್ನ ಬ್ಯಾನ್ ಮಾಡಬೇಕು, ರಿಪೋರ್ಟ್ ಕೊಡಿ ಅಂತ ಸೀನಿಯರ್ ಆಫೀಸರ್ ಕೇಳಿದರೆ ಒಂದು ಗುಪ್ತವಾಗಿರುವಂಥ ರಿಪೋರ್ಟ್ ಹೋಯಿತು. ದೀಸ್ ಆರ್ ಆಲ್ ಅವೈಲೇಬಲ್ ರಿಪೋರ್ಟ್ಸು. ಆ ರಿಪೋರ್ಟಲ್ಲಿ ಅವನೇನೇ ಬರೀತಾನೆ ಅಂತಂದರೆ, ಮೇಲ್ನೋಟಕ್ಕೆ ಇದು ಪ್ರಜಾಪ್ರಭುತ್ವ ಅಥವಾ ಪ್ರಭುತ್ವ ವಿರೋಧಿ ಅಂತ, ಸೆಡಿಷಿಯಸ್ ಅಂತ ಎಂಥವನಿಗೂ ಅರ್ಥ ಆಗುತ್ತೆ. ಆದರೆ ಇದು ಸೆಡಿಷಿಯಸ್ ಅಂತ ಹೇಳಲಿಕ್ಕೆ ಒಂದೇ ಒಂದು ವಾಕ್ಯ ಹುಡುಕಿದ್ರೆ ಸಿಗಲ್ಲ ಅಂತ. ಸಾವರ್ಕರ್ ಮ್ಯಾಸಿನಿ ಬಗ್ಗೆ ಬರೆಯುವಾಗ ಹೇಳ್ತಿರ್ತಾರಲ್ಲ, ನಾವು ಲೀಗಲ್ ಟರ್ಮಲ್ಲೇ ಇದ್ದುಕೊಂಡು ಮಾಡಬೇಕಾಗಿರೋ ಕೆಲಸ ಮಾಡಬೇಕು, ಗೊತ್ತಾಗಬಾರ್ದು ಅವರಿಗೆ. ಆದರೆ ಯಾವತ್ತಿದು ಸಿಡಿಬೇಕೋ ಆವತ್ತಿನ ದಿನ ಎಲ್ಲರೂ ಒಟ್ಟಾಗಬೇಕು ಅನ್ನುವಂಥ ಪರಿಕಲ್ಪನೆಯನ್ನು ಸಾವರ್ಕರ್ ಇಟ್ಕೊಂಡಿದ್ರಲ್ಲ, ಈಗ ಲೀಗಲ್ ಫ್ರೇಮ್ ವರ್ಕಲ್ಲೇ ಸಾವರ್ಕರ್ ಸುಂದರವಾಗಿ ವರ್ಕ್ ಮಾಡ್ತಿದ್ದಾರೆ. ಅವರು ಅದನ್ನು ಹೇಳ್ತಾರೆ, ಅವ್ರ ಯಾವುದೂ ಒಂದು ವಾಕ್ಯ ಅದು ಸಿಗಲ್ಲ ಅಂತ ಹೇಳ್ತಾರೆ. ಕೊನೆಗೆ ಅದರಲ್ಲಿ ಒಂದು ಸಾಲು ತುಂಬ ಚೆನ್ನಾಗಿದೆ. ಇತಿಹಾಸ ಬೋಧನೆಯ ನೆಪದಲ್ಲಿ ಇದು ಜನರನ್ನು ಸರ್ಕಾರದ ವಿರುದ್ಧ ಬಡಕಾಯಿಸುವಂಥ ಕೃತಿಯಾಗಿದೆ. ಬ್ಯಾನ್ ಮಾಡ್ಲಿಕ್ಕೆ ನಮ್ಮ ಹತ್ರ ಏನೂ ಇಲ್ಲ, ಆದರೆ ಬ್ಯಾನ್ ಮಾಡಲಿಲ್ಲ ಅಂದರೆ ನಮ್ಗೆ ಉಳಿಗಾಲ ಇಲ್ಲ ಅಂತ ಸರ್ಕಾರ ಹೇಳ್ತು. ಏನಾಗುತ್ತೆ ಬ್ಯಾನ್ ಮಾಡಲಿಲ್ಲ ಅಂತಂದರೆ, ಮತ್ತೆ ಇದು ಇನ್ನೊಂಥರ 1857ರ ಸಂಗ್ರಾಮದಂಥ ಇನ್ನೊಂದು ಸಂಗ್ರಾಮವನ್ನು ಹಾಕಿದ್ರೂ ಹಾಕ್ಬೋದು ಅನ್ನುವಂಥ ಭಯ ಒಳಗಿಂದೊಳಗೆ ಕಾಡುವಂಥದ್ದು. ಏನು ಮಾಡ್ತು ಗೊತ್ತಾ ಬ್ರಿಟಿಷ್ ಸರ್ಕಾರ? ತಕ್ಷಣ ಆಕ್ರಮಣ ಮಾಡಿತು. ಯಾರ್ಯಾರ ಮನೆಯಲ್ಲಿ ಈ ಪುಸ್ತಕಗಳನ್ನಿದೆಯೋ ಎಲ್ಲ ನಾವು ವಶಪಡಿಸ್ಕೊಳ್ತೀವಿ ಅಂತ ದಾಳಿ ಮಾಡ್ತು. ಜನ ಆ ಪುಸ್ತಕವನ್ನು ದೇವ್ರ ಥರ ಮನೆಯಲ್ಲಿ ದೇವ್ರ ಕೋಣೆಯಲ್ಲಿ ಇಟ್ಕೊಂಡೆಲ್ಲ ಪೂಜೆ ಮಾಡ್ತಿದ್ದವರು ಅನೇಕರಿದ್ದರು. ಕೊನೆಗೇನಾಯಿತು, ಆ ಪುಸ್ತಕವನ್ನು ಅನೇಕರು ಇವರು ಹಿಂಗೆ ಕಿತ್ಕೊಂಡು ಹೋಗ್ತಾರಲ್ಲ ಅಂತ ತಮ್ಮ ಮನೆಯಲ್ಲಿ ಇಟ್ಟಿಗೆ ಥರ ಜೋಡಿಸಿ ಪ್ಲಾಸ್ಟಿಂಗ್ ಮಾಡಿಬಿಟ್ಟಿದ್ರಂತ. ಅದಕ್ಕೆ ಈ ಪುಸ್ತಕ ಸಿಗಬಾರ್ದು ಅವ್ರ ಕೈಗೆ, ಬ್ರಿಟಿಷರ ಕೈಗೆ ಸಿಗಬಾರ್ದು ಅಂತ. 2ನೇ ಎಡಿಷನ್ ಪ್ರಕಟವಾಗ್ಲಿಕ್ಕೆ ಬ್ರಿಟಿಷರು ಬಿಡಲೇ ಇಲ್ಲ. ಇದ್ದ ಪುಸ್ತಕವನ್ನು ಕಾನ್ಫಿಸ್ಕೇಟ್ ಮಾಡಿಕೊಂಡ್ರು. ಯಾರ್ಯಾರ ಹತ್ರ ಇದೆಯೋ ಅವರಿಗೆ ಬಡಿದು ಹೊಡೆದು ಏನೇನೋ ಮಾಡುವಂಥ ಪ್ರಕ್ರಿಯೆ ಆಯಿತು. ಈ ಹೊತ್ತಿನಲ್ಲೇ ಅಭಿನವ ಭಾರತದ ಮೇಲೆ ಒಂದು ವಿಶೇಷವಾಗಿರುವಂಥ ಕಣ್ಣಿಡ್ಲಿಕ್ಕೆ ಶುರುವಾಯಿತು. ಅಭಿನವ ಭಾರತ ಒಂದು ಡೇಂಜರಸ್ ಸಂಘಟನೆ ಅಂತ ಬ್ರಿಟಿಷರ ಬುಕ್ಸ್ಗಳಲ್ಲಿ ಎಂಟ್ರಿ ಕೂಡ ಆಗೋಯ್ತು. ಒಂದು ಪುಸ್ತಕ. ಸಾವರ್ಕರ್ ಏನು ಅಂತ ಅರ್ಥ ಮಾಡ್ಕೊಳ್ಳಿಕ್ಕೆ ಒಂದು ಮ್ಯಾಸಿನಿ ಪುಸ್ತಕ ಸಾಕು. ಆದರೆ ಮುಗಿಲಿಲ್ಲ ಸಾವರ್ಕರ್ ಇಲ್ಲಿಗೆ. ಸಾವರ್ಕರ್ ಇನ್ನೂ ಮುಂದುವರಿಯೋರಿದ್ದಾರೆ. 1946ನಲ್ಲಿ ಸ್ವಾತಂತ್ರ್ಯ ಬರೋಕ್ಕಿಂತ 1 ವರ್ಷದ ಮುಂಚೆ ಈ ಪುಸ್ತಕದ ಮೇಲಿರುವಂಥ ಬ್ಯಾನ್ ತೆಗೆಯಲಾಯಿತು. ಆಗ 2nd ಎಡಿಷನ್ ಬಂತು. ಆ 2nd ಎಡಿಷನ್ ಬುಕ್ ರಿಲೀಸಿನ ಅಧ್ಯಕ್ಷತೆಯನ್ನು ಸ್ವತಃ ಸಾವರ್ಕರೇ ವಹಿಸಿದ್ರು. ಹೆಂಗಿದೆ ನೋಡಿ, ಸಾವರ್ಕರ ಬದುಕಿನ ರೋಚಕ ಚಿತ್ರಣಗಳಲ್ಲಿ ಇದು ಕೂಡ ಒಂದು. ಸಾವರ್ಕರ್ ಈ ಪುಸ್ತಕವನ್ನು ಅವರು ಎಷ್ಟರ ಮಟ್ಟಿಗೆ ಆಲೋಚನೆ ಮಾಡಿ ವ್ಯವಸ್ಥಿತವಾಗಿ ಗುಪ್ತ ಮಾರ್ಗದಲ್ಲಿ ಕಳಿಸ್ಕೊಟ್ರು ಅಂತಂದರೆ, ಬ್ರಿಟಿಷರಿಗೆ ಗೊತ್ತಾಯಿತು ಈ ಮನುಷ್ಯ ಡೇಂಜರ್ ಅಂತ. ನಿಧಾನವಾಗಿ ಅವರು ಲಂಡನ್ನಲ್ಲಿ ಎಲ್ಲಿದ್ದರೋ ಅಲ್ಲಿ ಗೂಢಚಾರರ ಸಂಖ್ಯೆ ಜಾಸ್ತಿ ಆಗಲಿಕ್ಕೆ ಶುರುವಾಯಿತು. ಅಲ್ಲಿವರೆಗೂ ಭಾರತೀಯರ ವಿರುದ್ಧ ತುಂಬ ದೊಡ್ಡ ಗೂಢಚಾರರ ಪಡೆ ಇರಲಿಲ್ಲ. ಭಾರತ ಭವನದ ಮೇಲೆ ಎಂಥ ದೊಡ್ಡ ಕಣ್ಣು ಬಿದ್ದಿತ್ತು ಅಂತಂದರೆ, ಸಾವರ್ಕರ್ ಆದಿಯಾಗಿ ಪ್ರತಿಯೊಬ್ಬರನ್ನೂ ಕೂಡ ಒಬ್ಬೊಬ್ಬರನ್ನ ಜೋಡಿಸುವಷ್ಟರ ಮಟ್ಟಿಗೆ ಕೊನೆಗೆ ಭಾರತ ಭವನದಲ್ಲೇ ಕೆಲವು ಮೋಲ್ಸ್ಗಳನ್ನು, ಕೆಲವು ಗೂಢಚಾರನ ಬ್ರಿಟಿಷರು ವ್ಯವಸ್ಥೆಗೊಳಿಸಿ, ಕೆಲವರು ಗೊತ್ತಾದರೂ ಕೆಲವರು ಗೊತ್ತಾಗದೇ ಇರೋ ಥರ ಅವರನ್ನು ಅಲ್ಲೇ ಇಟ್ಟು ಅಲ್ಲಿಂದ ಮಾಹಿತಿಯನ್ನು ತೆಗೆದುಕೊಳ್ತಿದ್ರು. ಸಾವರ್ಕರ್ ಮುಂದಿನ ಹೆಜ್ಜೆ ಏನು ಅಂತ ತಿಳ್ಕೊಳ್ಳೋ ಪ್ರಯತ್ನ. ಸಾವರ್ಕರ್ನ ಲಂಡನ್ನಲ್ಲಿ ಏನೂ ಮಾಡಲಿಕ್ಕಾಗಲ್ಲ. ಅವರನ್ನು ಏನಾದರೂ ಮಾಡೋದಿದ್ರೆ ಇಂಡಿಯಾದಲ್ಲೇ ಮಾಡಬೇಕಿತ್ತು. ಯಾಕೆ ಅಂತಂದರೆ ಲಂಡನ್ನಲ್ಲಿ ಫ್ರೀ ಸೊಸೈಟಿಯ ಪರಿಕಲ್ಪನೆ ಇದೆ. ಎಲ್ಲಂದರೆ ಅಲ್ಲಿ ಹೇಗೆಂದರೆ ಹಾಗೆ ಬಂಧಿಸ್ಲಿಕ್ಕೆ ಅವ್ರನ್ನ ಸಾಧ್ಯ ಇಲ್ಲ. ಹೀಗಾಗಿ ಸಾವರ್ಕರ್ ಮಾಡ್ತಾ ಇರುವಂಥ ಚಟುವಟಿಕೆಗಳೇನು ಅಂತ ಗುರುತಿಟ್ಕೊಂಡು ಅದನ್ನು ತಡೆಯುವಂಥ ಪ್ರಯತ್ನ ಮಾಡಬೇಕು ಅಂತ ಬ್ರಿಟಿಷರು ಮೈಯೆಲ್ಲ ಕಣ್ಣಾಗಿದ್ದರೆ, ಸಾವರ್ಕರ್ ತಾವು ಏನು ಮಾಡಬೇಕು ಆ ಪ್ರಯತ್ನಕ್ಕೆ ಸಿದ್ಧವಾಗಿದ್ದರು. ಇನ್ನೊಂದು ಪುಸ್ತಕಕ್ಕೆ ತಯಾರಾದರು. ಆ ಪುಸ್ತಕ 1857ರ ಸಂಗ್ರಾಮದ ಮೇಲೆ. ನಾವೆಲ್ಲರೂ ಅಥವಾ ಬ್ರಿಟಿಷರು ಅದನ್ನು ವಿಶೇಷವಾಗಿ 1857ರ ಸಂಗ್ರಾಮವನ್ನು ಸಿಪಾಯಿ ದಂಗೆ ಅಂತ ಕರೆದು, ಇದು ಸಿಪಾಯಿಗಳ ಹೋರಾಟ ಮಾತ್ರ ಅಂತಿರುವಾಗ ಸಾವರ್ಕರ್ ಅದಕ್ಕೆ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಕರೆದ್ರು. ಮಿತ್ರ, ಇಡೀ ದೇಶದ ಸಾವರ್ಕರ್ ಹೋರಾಟ ಒಂದು ಪಾರ್ಟ್ ಆದರೆ, ಈ ಸ್ವತಂತ್ರ ಸಂಗ್ರಾಮದ ಪುಸ್ತಕ ಇದೆಯಲ್ಲ ಅದೇ ಒಂದು ಅದ್ಭುತವಾದ ಹೋರಾಟ. ಆ ಹೋರಾಟ ಏನು ಅಂತ ನಾನು ನಾಳೆ ನಿಮ್ಮ ಜೊತೆ ಹಂಚಿಕೊಳ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ವಂದೇ ಮಾತರಂ. ಜೈ ಹಿಂದ್.